ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಯಾವ ಅಲ್ಲಿರುವಂಥ ಏನೇ ಇರಲಿ ತುಳು ಎಲ್ಲ ವ್ಯಾವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿರುವಂಥದ್ದು. ಯಜಮಾನನೇ ದೈವವನ್ನು ಆರಾಧಿಸುವ ರೀತಿಯಲ್ಲಿ 700ಕ್ಕೂ ಮಿಕ್ಕಿ ಕುಟುಂಬಗಳು ಇವತ್ತು ಸ್ವತಂತ್ರವಾಗಿ ಅವರ ದೈವವನ್ನು ಅವರೇ ಪೂಜೆ ಮಾಡುವ, ಅವರೇ ಆರಾಧನೆ ಮಾಡುವುದು, ಭಂಡಾರ ಇಳಿಸುವುದು, ಬೇರೆ ಬೇರೆ ನಿಯಮವನ್ನು ಮಾಡುವಂಥದ್ದು ಆಗ್ತಾ ಇದೆ. ದೈವಸ್ಥಾನಗಳ ಚಾವಡಿ, ದೈವಸ್ಥಾನಗಳ ಸಂಬಂಧಪಟ್ಟಂಥ ವ್ಯಾಪ್ತಿ ಎಲ್ಲಿದೆಯೋ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನು ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಇವತ್ತು ಎಲ್ಲ ಕಡೆ ಜುಮಾತಿಯೊಂದು ಧೂಮಾವತಿ ಆದದ್ದು, ಮಲರಾಯ ಆದದ್ದು. ಇದನ್ನು ಯಾರು ಕೇಳುವಂಥದ್ದು? ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಇವು ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು. ನಮ್ಮ ಹತ್ರ ರಿಷಬ್ ಶೆಟ್ಟಿಯವರು ನೇರ ಬಂದು ನಾನು ಕೊಟ್ಟು ನನಗೆ ಇದರ ಬಗ್ಗೆ ದೈವಾರಾಧನೆಯ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ ನನ್ನ ಹತ್ರ. ಇವರೇ ಒಪ್ಪಬೇಡಿ ಅಲ್ಲ, ನಿಮ್ಗೆ ಮಾತು ಗೊತ್ತಾಯ್ತಾ? ನಾನು ಮೊದಲು ಹೇಳಿದ್ದು ಮಾತು ಗೊತ್ತಾಯ್ತಾ? ನಮ್ಮ ಅಲಿಯಕಟ್ಟಿನಲ್ಲಿ ದೈವರ್ದಲು ಒಂಜಿ ಮಿಟ್ಟು ದೈವ ಪ್ರೇತೋಲು ಅಂತ ಇದೆ. ನಮ್ಮ ಮುಕ್ತ ಅವಕಾಶ. ತಮ್ಮಣ್ಣ ಶೆಟ್ಟಿಗೆ ಬಂದಂಥ ಅಪವಾದ ಯಾವುದೇ ಒಂದು 30 ವರ್ಷಗಳ ಹಿಂದೆ ನಾವು ಸ್ವಲ್ಪ ಕುಡಿತಿದ್ದೆವು, ಮಕ್ಕಳೊಟ್ಟಿಗೆ ಎತ್ತು ನಾವು ಜೋರಿದ್ದೆವು, ನೆನಪಿಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವೀಗ ಸಾರ್ವಜನಿಕ ಮಾಧ್ಯಮದಲ್ಲಿ ಇವತ್ತು ಟ್ರೋಲ್ ಆಗುವಂಥ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ, ಓಪನ್ ಆಗಿ ಕೇಳ್ಕೊಳ್ಳಿ. ಈಗ ನಿಮ್ಮ ದೈವವನ್ನು ನೋಡೋದು ಆ ರೀತಿ. ಈಗಿನ ಜನರು ದೈವವನ್ನು ಒಬ್ಬ ಭಯೋತ್ಪಾದಕನನ್ನಾಗಿ ನೋಡುತ್ತದೆ, ಅದಕ್ಕೆ ಕೊಡದಿದ್ರೆ ಕೊಲ್ತದೆ, ಅದು ಸಾಯ್ತದೆ, ಇದು ವಿಚಾರಕ್ಕೆ ತಿಳುವಂಥದ್ದು. ಇತ್ತೀಚಿನ ಕೆಲವೊಂದು ಬೆಳವಣಿಗೆಯನ್ನು ಈ ಮಾಧ್ಯಮ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಯುವ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಮಾಹಿತಿ ರವಾನೆ ಆಯಿತು, ಒಂದಷ್ಟು ಚರ್ಚೆ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೊನ್ನೆ ಬಾರಬೈಲಲ್ಲಿ ನಡೆದಂಥ ವಿಚಾರದಲ್ಲಿ ವೈಯಕ್ತಿಕವಾಗಿ ಆ ಕ್ಷೇತ್ರದ ಬಗ್ಗೆಯಾಗಲಿ, ಅಲ್ಲಿಯ ದೈವದ ಬಗ್ಗೆಯಾಗಲಿ, ಅಲ್ಲಿಯ ಆಡಳಿತ ಮಂಡಳಿ ಗುತ್ತಿನ ಬರುವ ಬಗ್ಗೆಯಾಗಲಿ ನಾವು ಎಲ್ಲಿಯೂ ಯಾವ ಸ್ವರವನ್ನು ಎತ್ತಲಿಲ್ಲ. ನಾವು ಮುಂಚಿನಿಂದಲೂ ದೈವಾರಾಧನೆಯ ದೈವ ನಡೆಯುವ ನೇಮ ಕೋಲ ನಡೆಯುವ ಸ್ಥಳದಲ್ಲಿ ಮೊಬೈಲ್ಗಳನ್ನು ಬಂದ್ ಮಾಡಿ, ಮೊಬೈಲ್ಗಳನ್ನು ಬಳಕೆ ಮಾಡಬೇಡಿ, ಸಾರ್ವಜನಿಕ ಸಾಮಾಜಿಕ ಜಾಲತಾಣದಲ್ಲಿ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಅನೇಕ ಕಡೆ ಹೇಳುವಂಥದ್ದಿತ್ತು. ಆಗಿರುವಾಗ ಮೊನ್ನೆಯಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧವಾಗಿದೆ ಅಂತ ನಾನು ಹೇಳಿದ ಮಾತಿಗೆ ಈ ಕ್ಷಣವೂ ಬದ್ಧನಾಗಿರ್ತೇನೆ. ಯಾವುದೇ ಅದರಲ್ಲಿ ಬಂದಂಥ ಚರ್ಚೆಗೂ ಸಿದ್ಧನಾಗಿದ್ದೇನೆ. ಅಲ್ಲಿ ಮಾಧ್ಯಮದಲ್ಲಿ ನಾನು ಬಂದಂಥ ರೀತಿಯಲ್ಲಿ ಒಂದು ದೈವಾರಾಧನೆಯ ಬಗ್ಗೆ ನಾನು ಗಮನಿಸಿದಾಗ ಅದರ ಲೋಪವನ್ನು ಮಾಧ್ಯಮದ ಮುಖಾಂತರವೇ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅಲ್ಲಿ ನನ್ನನ್ನು ಕರೆದರು. ಆವಾಗ ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ, ಒಂದು ದೈವದ ಕೋಲ ನೇಮ ನಡೆಯುವ ಸ್ಥಳದಲ್ಲಿ ಇಂಥ ಗೊಂದಲಗಳಾದರೆ ಆ ಸ್ಥಳದಲ್ಲಿ ನಾವು ಅವರನ್ನು ಬದಿಗೆ ಕರೆದು ಅವರಿಗೆ ಸ್ಪಷ್ಟತೆಯನ್ನು ಕೊಡುವ ಕೆಲಸ ತುಂಬ ಕಡೆ ಮಾಡಿದ್ದೇವೆ. ಆದರೆ ಇಂದು ದೈವಾರಾಧನೆ ಈ ರೀತಿ ಮಾಧ್ಯಮದಲ್ಲಿ ಕ್ಲೋಸಪ್ಪಲ್ಲಿ ಬಂದದ್ದು, ಮತ್ತು ಎಲ್ಲಿಯ ತನಕ ಅಂತ ಹೇಳಿದ್ರೆ ಅಲ್ಲಿರುವಂಥ ತಂತ್ರಿಯವರಿಗೆ ಕ್ಯಾಮರಾಮ್ಯಾನ್ ಯಾವ ಡ್ರೆಸ್ ಹಾಕಬೇಕೆಂಬ ಮಾರ್ಗದರ್ಶನವನ್ನು ನೀಡಿದ್ದು, ಕೆಂಪು ಮತ್ತು ನೀಲಿ ಬಟ್ಟೆ, ಅದು ಸಹ ಅಂದರೆ ಆ ಮಟ್ಟಕ್ಕೆ ನಮ್ಮ ದೈವಾರಾಧನೆ ಮುಟ್ಟಿತ ಎಂಬುದು, ಅಂದರೆ ಇದು ಒಂದು ಪ್ರಚಾರದ ದೃಷ್ಟಿಯಲ್ಲಿ ಅವರು ಮಾಡಿದ್ದು ಅಂತ ನಾವು ಅದನ್ನು ಬಲವಾಗಿ ಖಂಡಿಸಿದ್ದು. ಆ ಕ್ಷೇತ್ರದಲ್ಲಿ ಮೊನ್ನೆ ದೈವಾರಾಧನೆಯ ನಿಯಮದಲ್ಲಿ ಮಾಡಿದಂಥ ಅಪಚಾರದ ಬಗ್ಗೆ ಒಂದು ಪ್ರಾರ್ಥನೆಯು ಸಲ್ಲಿಕೆ ಆಯಿತು. ಅದನ್ನು ನಾನು ಮೊಟ್ಟ ಮೊದಲ ಬಾರಿಗೆ ಆ ಪ್ರಾರ್ಥನೆಯನ್ನು ಸ್ವಾಗತಿಸ್ತೇನೆ. ಈ ರೀತಿಯ ಪ್ರಾರ್ಥನೆ ಅನೇಕ ತುಳುನಾಡಿನ ದೈವಸ್ಥಾನಗಳಲ್ಲಿ ಆಗಬೇಕಿತ್ತು. ಯಾಕಂತೇಳಿದರೆ ನಮ್ಮ ನಂಬಿಕೆಯ ಒಂದು ದೈವಾರಾಧನೆ ಅಸ್ಮಿತೆಯನ್ನು ಕಲ್ಕೊಂಡು ಅದರ ನಿಗೂಢತೆಯನ್ನು, ಅದರ ನಂಬಿಕೆಯನ್ನು, ಅದರ ವೇಷಭೂಷಣಗಳನ್ನು ತನ್ನ ಮಾರಾಟ ಮಾಡಿ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡಿದ ನೋವಿಗೆ ಇದು ಪ್ರತಿ ಗ್ರಾಮಗಳಲ್ಲಿಯೂ ಇದು ನಡಿಬೇಕಿತ್ತು. ಮೊನ್ನೆ ಅಲ್ಲಿ ಆ ಒಂದು ರೀತಿಯ ಪ್ರಾರ್ಥನೆ ನಿಜವಾಗಿಯೂ ಅದು ಒಳ್ಳೆಯ ಪರಿಣಾಮ. ಬಹುಶಃ ಆ ಮಣ್ಣಿನ ಜಾರಂದಾಯ ದೈವ ಯಾರು ಈ ದೈವಾರಾಧನೆಯನ್ನು ಅಲ್ಲಿ ಅಪಚಾರ ಮಾಡಿ ಪ್ರತಿಷ್ಠೆಗೆ, ಪ್ರಶಸ್ತಿಗೆ, ಹಣಕ್ಕೆ ಯಾರ್ಯಾರು ದುರುಪಯೋಗ ಮಾಡ್ತಾರ ಇವರೆಲ್ಲರಿಗೂ, ಉದಾಹರಣೆಗೆ ನಾನು ಸೇರಿ ಎಲ್ಲಿಯಾದರೂ ಆ ಕ್ಷೇತ್ರದ ಬಗ್ಗೆ ಎಲ್ಲಿಯಾದರೂ ಸ್ವಯಂ ಲಾಭದ ದೃಷ್ಟಿಯಲ್ಲಿ ಮಾಡಿದರೆ ನನಗೂ ಜಾರಂದಾಯ ಆ ಶಿಕ್ಷೆಯನ್ನು ನೀಡಲಿ ಅಂತ ನಾನು ಈ ಮುಖದ ಕೇಳ್ತೇನೆ. ದೈವಾರಾಧನೆಗೆ ಅಲ್ಲಿ ಎಲ್ಲಿಯ ಮರಕ್ಕೆ ಅಪಚಾರ ಆಗಿದೆ ಅಂತ ಹೇಳಿದರೆ ಅಲ್ಲಿ ನಡೆದಂಥ
ಎಲ್ಲ ವಿಚಾರಗಳು ಕರ್ತಲೆಯಿಂದ ಹೊಡೆದದ್ದು ಎಣ್ಣೆಬೂಲ್ಯದಲ್ಲಿ ಅಲ್ಲಿ ಇರುವಂಥದ್ದು ಆ ಕ್ಷೇತ್ರದಲ್ಲಿ ನಿಜವಾಗಿಯೂ ಅಪಚಾರ ಮಾಡಿದ್ದು ಯಾರು ಅಂತ ಹೇಳಿದರೆ ಆ ತಂತ್ರಿಯವರೇ ಕೇಳಬೇಕು. ಯಾಕಂತ ಹೇಳಿದರೆ ಒಂದು ದೈವದ ಸ್ಥಳದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಬಾರ್ದು. ನಿಮಗಿಂತ ಜಾಸ್ತಿ ನನಗೆ ಮಾತಾಡಲಿಕ್ಕೆ ಗೊತ್ತುಂಟಂತ ಮಾತಾಡಬಾರ್ದು. ಮತ್ತು ಅಲ್ಲಿ ಒಂದು ಜಾಗದಲ್ಲಿ ಕೂತು ಇನ್ನೊಂದು ಕಾರ್ಣಿಕದ ದೈವಸ್ಥಾನದಲ್ಲಿ ಬಂಗಾರ ಕದ್ದಿದ್ದಾನೆ ಅಂತೇಳಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡಬಾರ್ದು. ಒಂದು ದೈವಸ್ಥಾನದಲ್ಲಿ ಎಣ್ಣೆಬೂಲ್ಯದ ಆ ದೈವದ ನಡವಳಿಯಲ್ಲಿ ಕೈಯಲ್ಲಿ ತೆಂಬರೆಯ ಕೋಲಿನಿಂದ ಕ್ಯಾಮರಾಗಳನ್ನು ಉಡಿ ಮಾಡಬಾರ್ದು. ಮತ್ತು ನನ್ನದೇ ಈ ಒಂದು ಯೂಟ್ಯೂಬ್ ಮಾಧ್ಯಮದ ನನ್ನ ಮಿತ್ರನಾದ ಅಜಯ್ ಹೆಂಚನನ್ನು ರಾಂಪ ಅಂತ ಅಡ್ಡ ಹೆಸರಿನಲ್ಲಿ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ದು, ಅಲ್ಲಿ ಒಂದು ರೀತಿಯಲ್ಲಿ ಆ ದೌರ್ಜನ್ಯಗಳು ನೋಡಿದಾಗ ನಿಜವಾಗಿಯೂ ಕ್ಷೇತ್ರಕ್ಕೆ ಅಪಚಾರ ಮಾಡಿದ್ದು ಯಾರು ಅಂತ ಅವರು ತಿಳ್ಕೊಳ್ಬೇಕು. ನಾವು ಸ್ಪಷ್ಟವಾಗಿ ಈ ಮೂಲಕ ತಿಳಿಯಪಡಿಸುವುದು ದೈವಾರಾಧನೆಯ ನಿಯಮಕ್ಕೆ ಸ್ಪಷ್ಟವಾಗಿ ಅವರಿಬ್ಬರನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಜೊತೆಗೆ ನಿನ್ನೆ ಯಾರು ಹೇಳಿದರು ಕದ್ರಿಯ ತಂತ್ರಿಯವರ ಬಗ್ಗೆ ನಾನು ಮಾತಾಡಲಿಲ್ಲ. ದೇವಸ್ಥಾನಕ್ಕೆ ಸಂಬಂಧಿತ ವಿಚಾರವನ್ನು ನಾವು ತೆಗೆಯುವುದಿಲ್ಲ. ಅಲ್ಲಿ ಎಲ್ಲಿಯೂ ನಾನು ಅವರ ಹೆಸರನ್ನಾಗಲಿ ಅವರ ವಿಚಾರವನ್ನಾಗಲಿ ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ನಡೆದದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಎಲ್ಲಿ ತನಕ ದೈವಾರಾಧನೆಯನ್ನು ಒಂದು ರೀತಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದರೆ, ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿ ಪ್ರಾರ್ಥನೆಗಳೆಲ್ಲವೂ ದೈವ ಭಾಷೆಯಲ್ಲೇ ಆಗಬೇಕು, ಮಾತೃಭಾಷೆಯಲ್ಲೇ ಆಗಬೇಕು ಎಂಬ ನಿಯಮ ಇದೆ. ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಅಲ್ಲಿರುವಂಥ ಏನೇ ಇರಲಿ ತುಳು ಎಲ್ಲ ವ್ಯಾವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿರುವಂಥದ್ದು. ಆ ಕನ್ನಡದ ಪ್ರಾರ್ಥನೆಯನ್ನು ನೋಡಿದಾಗ ಬಹುಶಃ ಜಾರಂದಾಯನನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೋ ಅಲ್ಲ, ಇದು ಸೇವಾಕರ್ತರನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಕನ್ನಡದ ಕನ್ನಡದ ಪ್ರಾರ್ಥನೆ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಬಹುಶಃ ಇದೇ ರೀತಿ ಕನ್ನಡದ ಪ್ರಾರ್ಥನೆಗಳು ಮುಂದುವರಿದಾಗ ಇನ್ನೂ ಒಬ್ಬ ಸೂಪರ್ ಸ್ಟಾರಿಂದ ಬಂದಂಥ ಸೇವೆ ಇದನ್ನು ನೋಡಿ ಮತ್ತೆ ಮಲಯಾಳದ ಮೋಹನ್ಲಾಲ್ ಬಂದರೆ ಮಲಯಾಳದ ಪ್ರಾರ್ಥನೆ, ಅಲ್ಲ ಅಮಿತಾಬ್ ಬಂದರೆ ಹಿಂದಿಯ ಪ್ರಾರ್ಥನೆ, ತೆಲುಗಿದ್ದು ಬಂದರೆ ಇನ್ನೊಂದು ಪ್ರಾರ್ಥನೆ, ಬೇರೆ ಬೇರೆ ನಟರು ಬಂದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಂದಾಗ ದೈವಕ್ಷೇತ್ರ ಒಂದು ಪ್ಯಾನ್ ಇಂಡಿಯಾ ಆದಿತ್ತ ಎಂಬುದು ನಮಗೆ ಅಲ್ಲಿಯೂ ಭಯ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಆ ರೀತಿಯ ಪ್ರಾರ್ಥನೆಗಳನ್ನು ಯಾವತ್ತೂ ಮಾಡಬಾರ್ದು. ಇನ್ನೊಂದು ವಿಚಾರವನ್ನು ನಿಂದಾಗ ದೈವಾರಾಧನೆಯ ನಿಯಮಗಳನ್ನು ಇದು ವಿಜಯಕುಮಾರ್ ಕೊಡಿಯಲ್ ಬೈಲೆಲ್ಲ ಕಾಪಿಕಾರರ ನಾಟಕ ಅಲ್ಲ ಹೇಳಿದಾಗೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮಾತು ಬಂತು. ನಾನು ಹೇಳುವಂಥದ್ದು, ಒಬ್ಬ ಕಲಾವಿದ ನಿರ್ದೇಶಕನ ಮಾತನ್ನು ನಿರ್ದೇಶಕ ಹೇಳಿದಾಗೆ ಮಾಡದಿದ್ದರೆ ಅವ ಕಲಾವಿದನೂ ಅಲ್ಲ. ನಿರ್ದೇಶಕನನ್ನು ಪಾಲಿಸುವುದು ಕಲಾವಿದನ ಕರ್ತವ್ಯ. ಅವನು ತಪ್ಪಿ ನಡೆದರೆ ನಿರ್ದೇಶನವು ಹಾಳಾಗ್ತದೆ. ಅದೇ ರೀತಿ ದೈವಾರಾಧನೆಗೂ ಒಬ್ಬ ಹಿರಿತನ ಮತ್ತು ಹಿರಿಯ ತಲೆಮಾರಿನ ಗಡಿಕಾರರ ಹಿರಿಯರ ಮಾರ್ಗದರ್ಶನಗಳಿದೆ. ಆ ನಿರ್ದೇಶನವನ್ನು ಪಾಲಿಸುವಂಥದ್ದು ಸರಿಯಾದ ಕ್ರಮ ಆಗಿರುವಾಗ ಇವತ್ತು ನಮಗೆ ನೋವಾಗುವುದು, ಇವತ್ತು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೈವದ ನಂಬಿಕೆಯನ್ನು ಇವತ್ತು ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡುವುದರ ಮುಖಾಂತರ ಯಾವ ಗುಡಿಗುಂಡಾರದಲ್ಲಿ ಯಾವ ವರ್ಷಕ್ಕೊಮ್ಮೆ ಆಗುವಂಥ ನೇಮಕೋಳಗಳಲ್ಲಿಯೋ ಬಲಿಯಲ್ಲಿಯೋ ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥ ದೈವವನ್ನು ಹಾದಿ ಬೀದಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಟ್ಯಾಬ್ಲೋದಲ್ಲಿ ರಾಜಕಾರಣಿಗಳನ್ನ ಸ್ವಾಗತಿಸುವ ಮಟ್ಟಕ್ಕೆ ದೈವಾರಾಧನೆ ಮುಟ್ಟುವಲ್ಲಿ ನಮಗೆ ನೋವಾಗಲಿಲ್ಲ. ಅದನ್ನು ಅಸ್ಮಿತೆಯನ್ನು ಕೊಡುವಾಗಲೂ ಅವರಿಗೆ ನೋವಾಗಲಿಲ್ಲ. ಅದೇ ರೀತಿ ಇವತ್ತು ತುಳುನಾಡಿನ ಇತಿಹಾಸದ ಪರಂಪರೆಯಲ್ಲಿ ಎಲ್ಲಿಯೂ ರಾಜನ್ ದೈವಗಳಿಗೆ ಹರಿಕೆಯ ನಿಯಮ ಅಂತ ಕೊಡುವ ನಿಯಮ ಇಲ್ಲ. ಕಾಲಾದಿ ನಿಯಮಗಳು ಮತ್ತು 12 ಸಂಕ್ರಮಣಗಳು ಬೇರೆ ಬೇರೆ ಇದ್ದರೆ ಅತಿ ಶ್ರೇಷ್ಠವಾದಂಥ ಧರ್ಮ ನಿಯಮ ಇಂಥದ್ದನ್ನೆಲ್ಲ ಕೊಡ್ಬೋದು ಅಂತ ನಿಯಮ ಇದೆ. ಹಾಗಂತೇಳಿ ನಾನು ಆ ಕ್ಷೇತ್ರದ ಬಗ್ಗೆ ಅವರು ಕೊಡುವುದಕ್ಕೆ ಮುಂದಿನ ದಿನ ನಾವು ಅದನ್ನು ತಡೆಯುವುದಾಗಲಿ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮ ವಿಚಾರಗಳು ಇಷ್ಟೇ. ಈ ಸಂದೇಶಗಳು ಇವತ್ತು ನಾವು ಯಾರ್ಯಾರನ್ನು ಸಂಘರ್ಷಕ್ಕೊಳಗಾಗಿ ಅವರು ನನಗೆ ಮಾಡಿದ ತೇಜೋವಧೆಯನ್ನು ಅವರಿಗೆ ನಾನು ಮಾಡಿ ಆ ರೀತಿ ನಾನು ಸಂಘರ್ಷಕ್ಕೆ ಇದನ್ನು ಕೊಂಡೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ದೈವಾರಾಧನೆ ಒಂದು ಸಂದೇಶದ ರೂಪವಾಗಿ ಜನರಿಗೆ ಮುಟ್ಟಬೇಕು. ಇನ್ನೊಂದು ನಾನು ಹೇಳುವಂಥದ್ದಾದರೆ ನಾನು ಕೇಳುವಂಥದ್ದು ಇವತ್ತು ನಾನು ವೈಯಕ್ತಿಕವಾಗಿ ಅವರ ಕತೆ ಅವರಿಗೆ ನಮಗೆಷ್ಟು ಗೊತ್ತುಂಟು ಅದಲ್ಲ. ತುಳುನಾಡಿನ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ದೈವಾರಾಧನೆಯ ನಿಯಮ ಗೊತ್ತಿರಲೇಬೇಕು. ಈಗ ದೈವಾರಾಧನೆ ನಿಯಮವನ್ನು ಪ್ರಸನ್ನ ರವಿ ಅವರು ಆ ರೀತಿ ಒತ್ತಿ ಹೇಳಿ ಅವರನ್ನು ಕೇಳುವಂಥದ್ದು ತಮ್ಮಣ್ಣ ಶೆಟ್ಟಿಗೆ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನಾನು ಕೇಳುವಂಥದ್ದು ಯಾವ ಮನೆಯಲ್ಲಿ ಮುಡಿಪು ಕಟ್ತಾರೆ, ಯಾವ ಮನೆಯಲ್ಲಿ ಕಾಲಾದಿ ಭೋಗಗಳು ಕಲ್ಲುಟ್ಟಿ ಪಂಜುಲಿಯನ್ನು ನಂಬ್ತಾರೆ, ಯಾವ ಮನೆಯಲ್ಲಿ ಯಾರು ನಾಗಾರಾಧನೆ ಮಾಡ್ತಾರೆ, ಯಾವ ದೈವವನ್ನು ಒಪ್ತಾರೆ, ಈ ರೀತಿಯಾಗಿ ನಾನು ದೈವವನ್ನು ನಂಬಿ ಪ್ರೇತಾರಾಧನೆ
ಇಂಥವರಿಂದ ಮಾತ್ರ ದೈವಾರಾಧನೆಯನ್ನು ಕಲಿಬೇಕೇ ವಿನ ನಾನು ಈ ರೀತಿಯಾಗಿ ಇವರನ್ನು ಈ ರೀತಿ ನಾಟಕೀಯವಾಗಿ ಮಾತನಾಡುವವರ ದೈವಾರಾಧನೆ ಇವರಿಂದ ನನಗೆ ಕಲಿಯುವಂಥ ಯಾವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ದೈವಾರಾಧನೆಯ ನಂಬಿಕೆ ದೈವವನ್ನು ನಂಬದವರು, ದೈವದ ಬೂಲೆ ಹಾಕದವರು, ದೈವಕ್ಕೆ ಇಟ್ಟ ಬೊಂಡವನ್ನು ಕುಡಿಯದವರು, ದೈವದ ಅಗೆಲನ್ನು ಸ್ವೀಕಾರ ಮಾಡದವರು. ನಾನು ಕೇಳಿದರೆ ಇವರಿಂದ ನಮಗೆ ದೈವಾರಾಧನೆಯ ಪಾಠ ಕಲಿಯುವಂಥದ್ದು ಇಲ್ಲ ಅಂತ ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಸೂರ್ಯಚಂದ್ರರ ಕಾಲದಿಂದ ಬಂದಂಥ ಒಂದು ಪಂಜುರ್ಲಿಯ ನಿಯಮವನ್ನು 4 ವರ್ಷಗಳಿಂದ ನಾವು ಈ ರೀತಿಯಾಗಿ ಒಂದು ಇಲ್ಲದ ಸಂಪ್ರದಾಯವನ್ನು ತಂದು ಇವತ್ತು ಚಿತ್ರದ ಮೂಲಕ, ಸಿನಿಮಾದ ಮೂಲಕ ನಂಬಿಕೆ ಹಾಳಾಯಿತು. ಇವತ್ತು ಇಂಥ ಕ್ಷೇತ್ರಗಳು ಇವತ್ತು ಮುಂದಿನ ದಿನ ಈ ರೀತಿ ನಂಬಿಕೆಗಳು ಹಾಳಾಗ್ತದ ಅಂತ ನಮಗೆ ಭಯ ಆಗಿದೆ. ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೇ, ಅವರಿಗೆ ಮುಂದಿನ ದಿನ ಆ ಜಾರಂದಾಯ ದೈವ ಅಲ್ಲಿಯ ಸಂಪ್ರದಾಯವನ್ನು ಮುರಿಯದೆ ಯಾವ ರೀತಿ ಇದೆ ಆ ನಿಯಮದ ಪ್ರಕಾರ, ಕಟ್ಟುಕಟ್ಟಲೆಯ ಪ್ರಕಾರ ನಡೀಲಿ ಅಂತ ಹೇಳುವಂಥದ್ದು. ಅವರು ಹೇಳುವಾಗ ಎಲ್ಲ ಒಂದು ಮನೆತನದ ದೈವ ಅಂತ ಹೇಳಿದರು. ಎಲ್ಲಿಯೂ ತುಳುನಾಡಿನಲ್ಲಿ ಗ್ರಾಮ ದೈವದ ಒಟ್ಟಿಗೆ ಮನೆತನದ ದೈವ ಅಂತ ಬೇರೆ ಇರುವುದಿಲ್ಲ, ಪರಿವಾರ ದೈವಗಳಾಗಿರುವಂಥದ್ದು ಇರುವಂಥದ್ದು. ನಾನು ಯಾಕೆಂದ್ರೆ ಇದನ್ನು ಸಮಾಜಕ್ಕೆ ಕೊಟ್ಟದ್ದು. ನಾನು ಅವರು ಮೊನ್ನೆ ಬರುವಾಗ ಅಲ್ಲಿ ಚರ್ಚೆ ಮಾಡುವಂಥ ಅವರ ಹತ್ರ ಉದ್ದೇಶ ಯಾಕಿಲ್ಲ ಅಂತ ಹೇಳಿದರೆ, ನಾನು ಮಾಧ್ಯಮದ ಮುಖಾಂತರ ನೋಡಿದ್ದು, ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಉತ್ತರಿಸುವ ಕೆಲಸವನ್ನು ನಾನು ಮಾಡಿದ್ದೇನೆ. ಹಾಗಂತೇಳಿ ನನ್ನ ಇಲ್ಲಿ ಅವರು ಪ್ರಸನ್ನ ರವಿ ವಕೀಲರಾಗ್ಬೋದು, ಅಲ್ಲ ನಮ್ಮ ಈ ನೇಮ ಕಟ್ಟುವವರಾಗ್ಬೋದು, ನಮ್ಮ ದ್ವೇಷಿಗಳಲ್ಲ. ಅವರು ನಮ್ಮ ಪ್ರಸನ್ನ ರವಿಯು ನನ್ನ ಆತ್ಮೀಯನೇ. ಈ ಮಾತನಾಡಿದ ಮುಂಚಿನ ರಾತ್ರಿಯೂ ನಮ್ಮೊಳಗೆ ಚರ್ಚೆಗಳಾಗಿದೆ. ಇವತ್ತಿಗೂ ಈ ವಿಚಾರಗಳನ್ನು ಬಿಟ್ಟರೆ, ಸಿದ್ಧಾಂತ ಮತ್ತು ಈ ವಿಚಾರ ದೈವಾರಾಧನೆ ನಿಯಮವನ್ನು ಬಿಟ್ಟರೆ ಅವರು ನಮ್ಮ ಇಂದಿಗೂ ನನ್ನ ಆತ್ಮೀಯನೇ. ಈಗ ನಾನು ಅವರನ್ನು ನೋಡಿದ ರೀತಿಯಲ್ಲಿ ನನಗೆ ಅವರು ಯಾರು ಲಪಡ ಅದು ಇದು ಮಾಡಿದ್ದು ನಮಗೆ ಗೊತ್ತಿಲ್ಲ. ನಮಗೆ ಇಲ್ಲಿ ಅವರ ವೈಯಕ್ತಿಕ ತೇಜೋವಧಿಯ ಅಗತ್ಯ ಇಲ್ಲ. ನಾನು ಅವರಿಬ್ಬರಿಗೂ ಹೇಳುವಂಥದ್ದು, ನಮ್ಮ ಹಿರಿಯರು ಕಟ್ಟಿದ ಒಂದು ದೈವಾರಾಧನೆ, ಒಂದು ಮೌಖಿಕ ಪರಂಪರೆಯ ದೈವಾರಾಧನೆ, ಲೌಕಿಕ ಅಲೌಕಿಕ ಮುಖಾಮುಖಿ ದೈವಾರಾಧನೆ, ಪಂಚೇಂದ್ರಿಯ ದಶೇಂದ್ರಿಯಗಳ ಮುಖಾಮುಖಿ ದೈವಾರಾಧನೆ, ಒಂದು ಗಡಿ ವಿಚಾರ ಆಗಿರ್ಬೋದು. ದೈವ ಗುತ್ತು ನಮ್ಮ ಮನೆತನ ಅಂತ ಹೇಳಿದೆ, ಇದು ಗುಲಾಮಿ ಸಂಕೇತಗಳಲ್ಲ. ಒಂದು ಆರಾಧನಾ ಭಯೋತ್ಪಾದನೆ ಇಲ್ಲ, ಅದರಲ್ಲಿ ಮುಕ್ತವಾದ ಆರಾಧನೆ, ನಂಬಿಕೆ ಇದೆ. ಇಂಥ ದೈವಾರಾಧನೆಯಲ್ಲಿ ನಮಗೆ ಅದನ್ನು ಮಾಂತ್ರಿಕ ದೃಷ್ಟಿಯಲ್ಲಿ ನೋಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ಅದೊಂದು ಕಾರ್ಮಿಕ ದೃಷ್ಟಿಯಾಗಿರಬೇಕೆಂಬುದು ನಮ್ಮ ನಿಯಮ. ಆದ್ದರಿಂದ ಮೊನ್ನೆ ಆದದ್ದು ಆ ಕ್ಷೇತ್ರದ ವಿರುದ್ಧವಾಗಿ ನಾವು ಮಾತನಾಡಿದ್ದಲ್ಲ. ವ್ಯಕ್ತಿಗಳು ಮಾಡಿದಂಥ ಈ ರೀತಿಯ ವ್ಯವಸ್ಥೆಗಳು ದೈವಾರಾಧನೆ ನಿಯಮಕ್ಕೆ ವಿರೋಧ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಸ್ಪಷ್ಟವಾದಂಥ ಧ್ವನಿ ಎತ್ತೇವೆ. ಮುಂದೆಯೂ ನಾವು ಈ ರೀತಿ ಯಾವ ರೀತಿಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಬಂದಾಗ ನಾವು ಇದನ್ನು ಮುಂದೆಯೂ ತಪ್ಪುಗಳನ್ನು ಜನರಿಗೆ ತಿಳಿಯುವಂಥ ಕೆಲಸವನ್ನು ಮಾಡ್ತೇವೆ. ದೈವಾರಾಧನೆಯನ್ನು ನಾವು ಬಲವಂತದ ಹೇರಿಕೆಯಾಗಲಿ ಅಲ್ಲ, ಅಲ್ಲಿ ಹೋದಾಗ ಇದು ಏನು ನಾವು ಮಾಡುವುದಿಲ್ಲ. ನಮ್ಮದು ಇವತ್ತು ನಾನು ಒಬ್ಬನೇ ಬಂದು ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಒಂದು ಸಂಘಟನಾತ್ಮಕ ಹೋರಾಟವೂ ಅಲ್ಲ. ಇಲ್ಲಿ ಇದ್ದಂಥ ಎಲ್ಲರೂ ದೇವರನ್ನು ನಂಬುವವರು. ಪ್ರತಿ ಮನೆಯಲ್ಲೂ ಈ ಜ್ಞಾನ ಇರಬೇಕು, ಪ್ರತಿ ಮನೆಯಲ್ಲೂ ಇದೊಂದು ವಿಚಾರಗಳಿರಬೇಕು. ಹಾಗಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಈಗ ನಾನು ಮುಂದಿನ ಸಮಯದಲ್ಲಿ ಅವರು ಹಾಕಿದಂಥ ಅಪವಾದದ ಬಗ್ಗೆ ನನಗೆ ಅವರು ನೇರ ಆ ಒಂದು ಕಾರ್ಣಿಕದ ಜಾಗದಲ್ಲಿ ನಿಂತು ಕೊಂಡಾನ, ಷಣ್ಮುಖ ದೇವಸ್ಥಾನ 3 ಕಡೆಗಳಲ್ಲಿ ದೇವಸ್ಥಾನದ ಬಂಗಾರವನ್ನು ಕದ್ದಿದ್ದಾರೆ, ಇದು ಕೇಸು ನಡೀತಾ ಇದೆ ಅಂತೇಳಿ ಸುಳ್ಳು ಅಪವಾದವನ್ನು ಜಾರಂದಾಯನ ಮಣ್ಣಿನಲ್ಲಿ ಹಾಕಿದರು. ನಾನು ಆ ಕ್ಷಣದಲ್ಲಿ ನನಗೆ ಬಂದಾಗ ನಾನು ಈಗಾಗಲೇ ಕೊಂಡಾನ ಕ್ಷೇತ್ರದ ಈಗಿನ ಪ್ರಸ್ತುತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಿಗೂ ಮತ್ತು ಅಲ್ಲಿಯ ಗುತ್ತಿನವರಿಗೂ ನಾನು ಮಾಹಿತಿ ಕೊಟ್ಟಿದ್ದೇನೆ. ಒಂದು ವೇಳೆ ಅಂಥದ್ದು ನಡೆದಿದೆ ಅಂತೇಳಿ ಅವರೀಗ ಬ್ಯಾಂಗ್ಳೂರಲ್ಲಿದ್ದ ಕಾರಣ ಅಲ್ಲಿಂದ ಒಂದು ಪ್ರತಿನಿಧಿಯನ್ನು ಕಳಿಸಿಕೊಟ್ಟಿದ್ದಾರೆ. ಆದರೆ ವೇದಿಕೆಯಲ್ಲಿಲ್ಲ. ಶನಿವಾರ ದಿವಸ ಅವರು ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಅವರು ಮುಂದಿನ ದಿನ. ಇಲ್ಲಿ ಅಂಥದ್ದು ಏನು, ನಾನು ಆ ಕೊಂಡಾಣದ ಆ ಬಂಟನ ಆನೆ ಹಾಕಿ, ಆ ಮುಡದಾನ ಆನೆ ಹಾಕಿ ನಾನು ಹೇಳುವಂಥದ್ದು, ನಾನು ಕೊಂಡಾಣದ ಭಕ್ತನಾಗಿದ್ದೇನೆ ವಿನ ಅಲ್ಲಿಯ ಒಂದು ಕಮಿಟಿಯಲ್ಲಾಗಲಿ ಅಲ್ಲಿಯ ವ್ಯವಹಾರದಲ್ಲಾಗಲಿ ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನಾಗಲಿ ಬಂಗಾರವನ್ನಾಗಲಿ ನಾವು ಕದ್ದಲಿಲ್ಲ ಅಂತ ಹೇಳುವಂಥದ್ದು. ಮತ್ತು ಇದು ಇವರು ಹೇಳಿದಂಥ ಕ್ಷೇತ್ರಗಳು ಈಗ ಷಣ್ಮುಖ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ಮುಜರಾಯಿ ಇಲಾಖೆಗೆ ಸೇರಿದ್ದರಿಂದ ಕಂಪ್ಲೇಂಟ್ಗಳು ದಾಖಲಾಗಿರುವಂಥ ಸಾಧ್ಯತೆಗಳು ಇದೆ. ಆದರೆ ಆ ಕ್ಷೇತ್ರದಲ್ಲಿ ನಿಂತು ಅವರಿಗೆ ಆ ಕೆಮರ ಉಡಿ ಮಾಡಿದಷ್ಟು ಅವರಿಗೆ ಭಕ್ತಿಯೇ ಇಲ್ಲದ ಒಬ್ಬ ನಾಸ್ತಿಕನಿಂದ ಇದನ್ನು ಯಾವ ರೀತಿ ಏನನ್ನು ಬಯಸ್ಬೋದು ಅಂತ ನಾನು ಹೇಳುವಂಥದ್ದು. ಅದೇ ರೀತಿ ನನ್ನ ಮನೆತನದ ಗ್ರಾಮದ ದೈವದಲ್ಲೂ ಅವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೂ ಮುಂದಿನ ದಿನ ಸಚಿನ್ ರೈ ಮಾನಿಗುತ್ತು
ಅನಂತಾಡಿ, ನೆಲ್ತೊಟ್ಟು, ನರೇಂದ್ರ ರೈಯವರು ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳನ್ನು ಮುಂದಿನ ದಿನ ಕೊಡ್ತಾರೆ. ನಾನು ಪತ್ರಿಕಾ ನನ್ನ ಮಿತ್ರರಿಗೆ ಹೇಳುವಂಥದ್ದು, ದಯವಿಟ್ಟು ನನಗೋಸ್ಕರ ಅಂದರೆ ಅದು ಸತ್ಯವೇ ಆಗಬೇಕು. ಯಾಕಂತ ಹೇಳಿದರೆ ನೀವು ಇವತ್ತಿನಿಂದ ಈ ಕ್ಷಣದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಜನರಿಗೆ ತಿಳುವಂಥ ಕೆಲಸವನ್ನು ಮಾಡಬೇಕು. ನಾನು ಆ ರವಿಪ್ರಸನ್ನ ತಂತ್ರಿಯವರಿಗೆ ಹೇಳುವಂಥದ್ದು, ಒಂದು ವೇಳೆ ಇದು ಸಾಬೀತಾದರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಲ್ಲ ಅಂತೇಳಿ ನಾನು ಸ್ವಯಂಘೋಷಿತವಾಗಿ ಕೊಂಡಾಣದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ. ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ದರೆ ನಿಮ್ಮ ನನ್ನ ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರಿತೇನೆ. ಮಾತ್ರವಲ್ಲ, ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ, ನಿಮಗಾಗಿಯೇ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ, ಅದನ್ನು ಮಾಡಬೇಕು. ನೀವು ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತ ಹೇಳಿದರೆ ದೈವಾರಾಧನೆ ನಿಯಮದಲ್ಲಿ ಈ ರೀತಿಯಾಗಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ದೈವದ ಜಾಗದಲ್ಲಿ ಕೂತು ಒಬ್ಬ ಈ ರೀತಿಯ ಮಾಫಿಯಾದಂಥ ರೀತಿಯಲ್ಲಿ ವ್ಯವಹಾರಗಳನ್ನು ಒಂದು ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರವೇ ಪೂಜೆ ಪುರಸ್ಕಾರ ಮಾಡುವಂಥ ಒಬ್ಬ ವ್ಯಕ್ತಿಯಿಂದ ಈ ರೀತಿಯಾದಂಥ ಮಾತನ್ನು ನಾನು ಖಂಡಿಸ್ತೇನೆ. ಮಾತ್ರ ನನಗೂ ಪತ್ರಿಕೆಯವರಿಗೂ ನಾನು ಮಾಧ್ಯಮದವರಿಗೂ ಹೇಳ್ತೇನೆ, ಮತ್ತು ನನ್ನನ್ನು ನಂಬಿದಂಥ ನಮ್ಮ ವಿಚಾರಗಳನ್ನು ಒಪ್ಪಿದಂಥ ಸಮಸ್ತ ದೈವ ಭಕ್ತರಿಗೆ ಹೇಳುವಂಥದ್ದು, ಈ ಕ್ಷಣದಿಂದಲೇ ನೀವೆಲ್ಲರೂ ನನ್ನ ಬಗ್ಗೆ ಇದ್ದಂಥ ಅಪವಾದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ, ನೀವು ಒಂದು ವೇಳೆ ಅಂಥದ್ದು ತಪ್ಪುಗಳು ನಡೆದಿದ್ದರೆ ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ನಮ್ಮ ಪತ್ರಿಕೆಯವರಿಗೆ ಕೊಡಿ ಅಂತ ಈ ಪತ್ರಿಕೆಯ ಮೂಲಕ ಹೇಳುವಂಥದ್ದು. ಯಾಕಂತ ಹೇಳಿದರೆ ಈ ರೀತಿಯಾಗಿ ನಾವು ಬೇರೆ ಬೇರೆ ಹೋರಾಟದಲ್ಲಿ ಇದು 3ನೇ ಥರದ ಈ ಥರದ ಹೇಳಿಕೆ. ಆದ್ದರಿಂದ ಎಲ್ಲಿಯಾದರೂ ನಮ್ಮ ಅನುಭವದಲ್ಲಿ ಈ ರೀತಿಯಾದಂಥ ಬಂಗಾರ ಕದಿಯುವುದು, ದೇವಸ್ಥಾನದಲ್ಲಿ ಅವ್ಯವಹಾರ ಮಾಡಿದಂಥ ಇಷ್ಟೇ ಅನೇಕ 700ಕ್ಕೂ ಮಿಕ್ಕಿ ದಾಖಲೆ ಇದೆ ನಮ್ಮಲ್ಲಿ. ಕುಟುಂಬಗಳನ್ನು ಸಂಪೂರ್ಣವಾಗಿ ಆಡಂಬರ ಮುಕ್ತವಾಗಿ ಸರಳಾರಾಧನೆ, ಜ್ಯೋತಿಷ, ವೈದಿಕತೆಯಿಂದ ಬಿಟ್ಟು ಯಜಮಾನನೇ ದೈವವನ್ನು ಆರಾಧಿಸುವ ರೀತಿಯಲ್ಲಿ 700ಕ್ಕೂ ಮಿಕ್ಕಿ ಕುಟುಂಬಗಳು ಇವತ್ತು ಸ್ವತಂತ್ರವಾಗಿ ಅವರ ದೈವವನ್ನು ಅವರೇ ಪೂಜೆ ಮಾಡುವ, ಅವರೇ ಆರಾಧನೆ ಮಾಡುವುದು, ಭಂಡಾರ ಇಳಿಸುವುದು, ಬೇರೆ ಬೇರೆ ನಿಯಮವನ್ನು ಮಾಡುವಂಥದ್ದು ಆಗ್ತಾ ಇದೆ. ನಾನು ಈ ರವಿಪ್ರಸನ್ನರ ಹತ್ರ ಹೇಳುವಂಥದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂಥ ನಿಮಗೆ ಹೇಳ್ತಾ ಇದ್ದೇನೆ. ಅತಿ ದೊಡ್ಡ ದೈವ ಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮ ಹತ್ರ ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜರತಾರಿಯಲ್ಲಿದ್ದೀರಿ. ಒಮ್ಮೆ ನೀವು ಆ ಪಂಜುರ್ಲಿಗೆ ಒಂದು ಕೋಲಿ ಕೊಯ್ಯಿರಿ ಅಂತ ಹೇಳಿದರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ನೀವು ಅಲ್ಲಿರುವಂಥ ಇಷ್ಟು ವರ್ಷದಿಂದ 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಗಳನ್ನು ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ, ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಖಂಡನೀಯ. ಇಲ್ಲಿ ಅಂತಲ್ಲ, ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುವನ್ನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುತ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕಟ್ಟಳೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂಥ ಕೆಲಸಗಳಾಗಬೇಕು. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇದೆ, ಅದರ ಗಡಿಗಳು ಬೇರೆ ಇದೆ, ಸಂಧಿಪಾರ್ಧಾನ ಬೇರೆ ಇದೆ. ಆದರೆ 16 ನಿಯಮಗಳು ಎಂಬುದು ಎಲ್ಲ ಕಡೆ ಒಂದೇ. ಎಣ್ಣೆ ಬೂಲ್ಯ ಎಂಬುದರಲ್ಲಿ ಉಗ್ರದ ಬೂಲ್ಯ ಎಂಬುದನ್ನು ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ 2 ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರದು. ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತಗೊಳ್ತೇವೆ. ಅವರನ್ನು ನಾನು ಕೇಳುವಂಥದ್ದು, ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಬೇಕಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಅಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮಗೆ ಕೊಡ್ತೇನೆ, ಮತ್ತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕ್ಷೇತ್ರದ ಅಪಪ್ರಚಾರದ ಬಗ್ಗೆ ನಾವು ಎಲ್ಲಿಯೂ ಆ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ. ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಕದ್ರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ. ಕದ್ರಿಗೆ ಸೇರಿದಂಥ 4 ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ. ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿದ್ದು. ಕನ್ನಡದ ಪ್ರಾರ್ಥನೆಯನ್ನು ಮಾಡಬಾರದು, ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ. ಯಾಕಂತ ಹೇಳಿದರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡ್ಬೋದು. ದೈವಸ್ಥಾನಗಳ ಚಾವಡಿ, ದೈವಸ್ಥಾನಗಳ ಸಂಬಂಧಪಟ್ಟಂಥ ವ್ಯಾಪ್ತಿ ಎಲ್ಲಿದೆಯೋ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನು ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಆ ರೀತಿಯಾಗಿ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಂಥ ವಿಚಾರಗಳು ಇದೆ. ಯಾಕಂತೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂಥದ್ದು. ಯಾಕಂತ ಹೇಳಿದರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು. ದೇವ ಭಾಷೆ ಸಂಸ್ಕೃತಿ ಆದರೆ
ದೈವ ಭಾಷೆ ತುಳು, ಅನ್ಯಥಾ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲಿ ಆ ಥರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತನಾಡಿದ್ದು ಇದೆ. ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗಬೇಕು. ಮತ್ತು ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದಿಂದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟಪಡ್ತೇನೆ. ಅದರ ಜೊತೆಗೂ ಅವರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೇಳ್ತೇನೆ, ನೇಮ ಕಟ್ಟುವವರು ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದರೆ ಬರ್ತೇನೆ, ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ. ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗುತ್ತಲ್ಲ ಬಂದರೆ, ದೈವದ ನಿಜವಾದ ಚಾಕಿರಿ ಮಾಡುವವರಿದ್ದರೆ ನೀವು ಕರೆದರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದರೂ ಬರ್ಬೋದು ಅಂತ ಹೇಳಿದ್ದೇನೆ. ಅಲ್ಲಿ ಯಾಕೆ ಜಾರಂದ ಅಲ್ಲಿ ಬರುವುದಿಲ್ಲ ಯಾಕೆಂತೇಳಿ ಅಲ್ಲಿಯೇ ನಾನು ಹೆಸರು ಇರ್ತಿಲ್ಲ, ಮಲ್ಲ ಅಲ್ಲಿ ಬರಬೇಕಿದ್ರೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂಥದ್ದು ಸರಿ. ಈಗ ಎಲ್ಲರೂ ಮಾಧ್ಯಮದಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ. ಮತ್ತು ಇನ್ನೊಂದೇನೋ ಈ ರೀತಿಯಾಗಿ ಕ್ರಿಶ್ಚಿಯನರು ಮತ್ತು ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲ ಒಂದು ಕಡೆ ಹೇಳಿದರು. ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡ ದೈವಕ್ಕೆ ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚಿಯನರಾಗಲಿ ಮುಸ್ಲಿಮರಾಗಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂಥದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂಥದ್ದು. ಇನ್ನೊಂದು ನಿಯಮ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತು ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತು ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ. ಉದ್ಯಾವರದಲ್ಲಿದೆ, ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ಅಂತ ಸುಮಾರು ಉದಾಹರಣೆಗಳನ್ನು ಕೊಡಬಹುದು. ಆದ್ದರಿಂದ ಜನರನ್ನು ಎತ್ತಿ ಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನು ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ರವಿಪ್ರಸನ್ನ ಅವರಿಗೆ ಮತ್ತೊಮ್ಮೆ ನಾನು ಕಿವಿಮಾತು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಏನೇ ಇದ್ರೂ ದೈವದ ಕಳದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ. ವಾರಾಯಿ ಪಂಜುರ್ಲಿಯ ಬಗ್ಗೆ ಮಾತಾಡಿದರು. ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆ ಎಂಬುದು ಒಂದು ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಮುಖಕ್ಕೆ ಬಣ್ಣ ಬಳಿದು ಅವರೇ ತಿನ್ನುವ ಆಹಾರವನ್ನು ಕೊಟ್ಟು ಅವರೇ ಸಂಧಿಪಾರ್ಧವನ್ನು ಮಗುವನ್ನು ಜೋಗುಲು ಆಡಿದಾಗ ಸಂಧಿಪಾರ್ಧವನ್ನು ಮಾಡಿ ಒಂದು ಮೂಲ ನಿಯಮದಿಂದ ಬಂದಂಥ ಆ ಸಮಯದಲ್ಲಿ ಪಂಜುರ್ಲಿಗೆ ಬೇರೆ ಬೇರೆ ಹೆಸರುಗಳಿರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ವಾರಾಯಿ ಮತ್ತು ಪಂಜುರ್ಲಿ ಒಂದೇ ಅರ್ಥವನ್ನು ಕಲ್ಪಿಸ್ತದೆ. ದೈವಗಳು ಎಲ್ಲವೂ ತನ್ನ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಎಲ್ಲವೂ ವರ್ಣಾರ ಪಂಜುರ್ಲಿ ಅಲ್ಲ, ಉರ್ನಾರ ಪಂಜುರ್ಲಿ, ಕುಪ್ಪೆಟ್ಟಿ ಪಂಜುರ್ಲಿ, ಅರದರ ಪಂಜುರ್ಲಿ, ಬೇರೆ ಬೇರೆ ಹೆಸರಿನೊಂದಿಗೆ ಊರಿನ ಹೆಸರಿನೊಂದಿಗೆ ಅದು ಪಂಜುರ್ಲಿ ಬರುವಂಥದ್ದು. ಇಲ್ಲಿ ಸಂಸ್ಕೃತವೂ ಅದೇ ಅರ್ಥ, ಇಲ್ಲಿ ತುಳುವಲ್ಲೂ ಅದೇ ಅರ್ಥ. ಆ ಸಮಯದಲ್ಲಿ ಸಂಸ್ಕೃತ ಬಳಕೆಯೂ ಇರಲಿಲ್ಲ. ಆದ್ದರಿಂದ ವಾರಾಯಿ ಎಂಬಂಥ ಇದು ಸಾಧಾರಣ ಅವರು ಮತ್ತೊಂದು ಎಲ್ಲೋ ಒಂದು ಕಡೆ ಒಂದು ರೆಫರೆನ್ಸ್ ಕೊಟ್ಟರು. 1980ರಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಇರ್ಬೋದು. ಆ ಸಮಯದಲ್ಲಿ ಯಾವಾಗ ದೈವಗಳಿಗೆ ಬ್ರಹ್ಮಕಲಶ ಎನ್ನುವಂಥ ಹೊಸ ಕಾನ್ಸೆಪ್ಟ್ ಆರಂಭವಾಯಿತಾ, ಅಲ್ಲಿಂದ ವಾರಾಯಿ ಪಂಜುರ್ಲಿ ಮಾತ್ರ ಅಲ್ಲ, ನಾನು ಅಲ್ಲಿಯ ಪಂಜುರ್ಲಿಯ ಬಗ್ಗೆ ಮಾತನಾಡಿದ್ದಲ್ಲ, ಆ ಪಂಜುರ್ಲಿಗೆ ಕದ್ರಿಯ ಪಂಜುರ್ಲಿ ಅಂತಲೇ ಕರೆಯುವಂಥದ್ದು. ಪಂಜುರ್ಲಿಯ ಬಗ್ಗೆ ಹೇಳಿದಲ್ಲ, ವಾರಾಯಿ ಎನ್ನುವ ಹೆಸರು ತುಳುನಾಡಿನ ದೈವಾರಾಧನೆಯಲ್ಲಿ ಇಲ್ಲ. ದೈವಾರಾಧನೆಯಲ್ಲಿ ಇರುವಂಥದ್ದು ಅವರವರ ಹೆಸರಿಗೆ ಬಂದದ್ದು. ಮತ್ತೆ 1980ರ ಆಸುಪಾಸಿನ ನಂತರ ಆರಂಭವಾದ ಬ್ರಹ್ಮಕಲಶ ದೈವದ ಮನೆ ಮಂಚಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ದೈವಗಳ ಹೆಸರು ಬದಲಾವಣೆ ಆಗಿದೆ. ಅನೇಕ ಕಡೆ ಜುಮಾದಿ ಹೋಗಿ ಧೂಮಾವತಿ ಆಗಿದೆ, ಮಲರಾಯ ಹೋಗಿ ಮಲರಾಯಿ ಆಗಿದೆ, ಮತ್ತು ಲೆಕ್ಕೆಸಿರಿ ಹೋಗಿ ರಕ್ತೇಶ್ವರಿ ಆಗಿದೆ, ಸತ್ಯದೇವತೆ ಹೋಗಿ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ. ಅನೇಕ ಕಡೆಗಳಲ್ಲಿ ಮುಂಡದಾಯ, ಕೊಡಮಂದಾಯ ಈಗ ಬೇರೆ ಬೇರೆ ದಾಯ ಇದ್ದದ್ದೆಲ್ಲವೂ ತಾಯಿ ಮಾಡಿ ಹೂವಿನ ಪೂಜೆಯ ಆಸೆಯಲ್ಲಿ ಎಲ್ಲ ದೈವಗಳನ್ನು ಸ್ತ್ರೀ ರೂಪದಲ್ಲಿ ಕರೆದು ಅದಕ್ಕೆ ಹೂವಿನ ಪೂಜೆಯ ಸಂಕಲ್ಪ ಆರಂಭವಾದದ್ದೇ ಅಂದಿನಿಂದ ಬಲವಾಗಿ ಖಂಡಿಸ್ತೇವೆ. ನಾವು ದೈವಾರಾಧನೆಯ ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇದ್ದೀರಿ, ನಂಬಿಕೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀರಿ, ಯಾವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ಇದೆ. ಮುಂದಿನ ದಿನ ಅತಿ ದೊಡ್ಡ ಚರ್ಚೆಯನ್ನು ಸಾರ್ವಜನಿಕವಾಗಿ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಾರಾಯಿ ಪಂಜುರ್ಲಿ ಅಂತ ಇಲ್ಲ, ಪಂಜುರ್ಲಿ ಎಂಬುದು ಅದು ಮತ್ತೆ ಇಟ್ಟ ಹೆಸರು. ಯಾಕೆ ಇಟ್ಟಿದ್ದಾರೆ, ಅದು ಸರಿಯಾ ತಪ್ಪ, ಅದು ನನ್ನ ವಿಚಾರ ಅಲ್ಲ. ಆದರೆ ಹೇಳಿದ ಮಾತಿಗೆ ನಾನು ಸ್ಪಷ್ಟವಾಗಿ ಬದ್ಧನಿದ್ದೇನೆ. ಕೊಡಮಂದಾಯನ ಹೆಸರು ಬದಲಾಗಿದೆ,
ಕೂಷ್ಮಾಂಡಿನಿ ಅಂತ ಆಗಿದೆ. ಅನೇಕ ಕಡೆಗಳಲ್ಲಿ ಉಲ್ಲಾಕ್ಲೆ ಹೆಸರು ರಾಮಲಕ್ಷ್ಮಣ ಅಂತ ಪರಿವರ್ತನೆ ಆಗಿದೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ. ನಮಗೆ ದುಃಖ ಆಗ್ತಾ ಇದೆ. ಈ ರೀತಿಯಾಗಿ ನಂಬಿಕೆಯ ಅನಕ್ಷರಸ್ಥರ ಬಾಯಿಂದ ಬಾಯಿ ಬಂದ ಮೌಖಿಕ ಪರಂಪರೆಯ ದೈವಾರಾಧನೆಯೊಂದು ಇವತ್ತು ಬೇರೆ ಬೇರೆ ರೀತಿಯ ಹೆಸರನ್ನು ಕರೆಯುವುದು. ತಮ್ಮಣ್ಣ ಶೆಟ್ಟಿಯನ್ನು ತಮ್ಮಣ್ಣ ಶೆಟ್ಟಿ ಅಂತ ಕರೆದಾಗಲೇ ಮಾತ್ರ ಅರ್ಥ ಆಗುವುದು. ನನ್ನನ್ನು ಅಶೋಕ ಅಂತ ಕರೆದಾಗ ನಾನು ಕಿವಿಗೊಡ್ಲಿಕ್ಕೆ ಆಗ್ತದ? ಇವತ್ತು ಎಲ್ಲ ಕಡೆ ಜುಮಾತಿಯೊಂದು ಧೂಮಾವತಿ ಆದದ್ದು, ಮಲರಾಯ ಆದದ್ದು. ಇದನ್ನು ಯಾರು ಕೇಳುವಂಥದ್ದು? ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಇವು ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಬಂತು, ಅಲ್ಲಿ ಜಾರಂದಾಯ ಹಿಂಗಾರ ಹಾರಿಸಿ ನಮಗೆ ಅಪ್ಪನೆ ಕೊಟ್ಟರು ಅಂತ, ಹಿಂಗಾರ ಹಾರಿಸಿ ಅಪ್ಪನೆ ಕೊಟ್ಟರು ಅಂತ. ಮಾತನಾಡುವ ದೈವಕ್ಕೆ ಜ್ಯೋತಿಷ್ಯ ಇಲ್ಲ, ಮಾತನಾಡುವ ದೈವಕ್ಕೆ ಹೂವಿನ ಸನ್ನೆಗಳಿಲ್ಲ. ಅದು ಮಾತಾಡ್ತದೆ ನಿಯಮವೇ. ಹಾಗಂತೇಳಿ ಒಂದು ವೇಳೆ ಈಗ ನಮ್ಮ ಪತ್ತನಾದಿ ಆದ ನಂತರ ಸೋನದೀಪದ ಮಧ್ಯದಲ್ಲಿ ಭಂಡಾರಗಳು ನೇಮಗಳು ನಡೆಯುವುದಿಲ್ಲ. ಆ ಸಮಯದಲ್ಲಿ ಗ್ರಾಮದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕಿದ್ರೆ ಹೂಕಟ್ಟು ಹಾಕುವಂಥ ನಿಯಮಗಳಿರುವಂಥದ್ದು. ಅದು ಬಿಳಿ ಬಂದರೆ ಮಾಡ್ಬೋದು, ಕೆಂಪು ಬಂದರೆ ಮಾಡಬಾರ್ದು ಅಂತ ನಿಯಮ ಇದೆ. ಆದರೆ ಎಲ್ಲಿಯೂ ದರ್ಶನದಲ್ಲಾಗಲಿ ಕಟ್ಟಿ ನೇಮದಲ್ಲಾಗಲಿ ದೈವ ಅಪ್ಪನೆ ಕೊಡೋದು ನೇರ ಮಾತಾಡ್ತದೆ. ಅಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ. ಅದರಲ್ಲಿ ಕೇಳಿದಾಗ ಅದು ಅಪ್ಪನೆಯನ್ನು ಕೊಡ್ತದೆ. ಆದ್ದರಿಂದ ಹಿಂಗಾರ ಹಾರಿಸುವಂಥ ಕ್ರಮವು ದೈವಾರಾಧನೆಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಮತ್ತು ರಾಂಪ ಗಿಂಪ ಅಂತ ಹೇಳಿದರು ನೋಡಿ, ಖಂಡನೀಯ. ಇವತ್ತು ನಾನು ರವಿಪ್ರಸನ್ನರೇ, ಈಗ ನೀವೆಲ್ಲ ಈ ರೀತಿಯಾಗಿ ದೈವವನ್ನು ನಿಮ್ಮ ಬದುಕಲಿಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೀರಿ. ಬಹುಶಃ ಇಂಥ ಅಜಯ್ ಅಂಚನ್ ಅಂತ ಅನೇಕ ಯುವಕರ ಬಗ್ಗೆ ನೀವು ಮೊನ್ನೆ ಮಾತಾಡುವಾಗ ಹೇಳಿದಿರಿ. ಸಾನಾ ಕುಂದರ್ರ ಬಗ್ಗೆ ಮಾತಾಡಿದಿರಿ, ಧನುಷ್ ಶೆಟ್ಟಿಯ ಬಗ್ಗೆ ಮಾತಾಡಿದಿರಿ, ಶ್ರೀಧರ್ ಕವತಾರ್ನ ಬಗ್ಗೆ ಮಾತಾಡಿದಿರಿ ನನ್ನ ಹತ್ರ ಫೋನಲ್ಲಿ. ಆವಾಗ ನಿಮಗೆ ಬೇಕಾಗುವಂಥ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಯುವಕರು ಎದ್ದದ್ದರಿಂದಲೇ ಈ ದೈವಾರಾಧನೆಯನ್ನು ಮುಂದಿನ ತಲೆಮಾರಿಗೆ ನಮಗೆ ಕೊಂಡೋಗ್ಬೋದು. ಇಲ್ಲದಿದ್ದರೆ ಈಗಾಗಲೇ ಇದು ಬೇರೆ ಬೇರೆ ರೀತಿಯ ಭಾಷಾಂತರವಾಗಿದೆ, ಹೆಸರು ಪರಿವರ್ತನೆ ಆಗಿದೆ, ಎಲ್ಲವೂ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ದೇವಸ್ಥಾನಗಳ ಇದು ಅನೇಕ ಗುತ್ತಿನ ಮನೆಗಳಲ್ಲಿ ಇವತ್ತಿಗೂ ಮಾಂಸಾಹಾರ ಮಾಡಬೇಕು, ಕೋಳಿ ಮೀನು ಮಾಡಬೇಕಂತ ನಿಯಮ ಇದೆ. ಇದನ್ನೆಲ್ಲ ವೆಜ್ಜಾಗಿ ಮಾಡಿಬಿಟ್ಟಿದ್ದೀರಿ. ಇವತ್ತು ಬಹುಶಃ ಮುಂದಿನ ದಿನವೂ ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇವತ್ತು ರಿಷಬ್ ಶೆಟ್ಟಿಯವರು ಅರಿಕೆ ನೋಡಿ, ರಿಷಬ್ ಶೆಟ್ಟಿಯವರು ಅರಿಕೆ ಕೊಟ್ಟಂತ ಎಲ್ಲ ಜಾಗಗಳಲ್ಲೂ ಉಲ್ಲಂಘನ ಮಾಡಿದ್ದಾರೆ ದೈವಾರಾಧನಾ ನಿಯಮವನ್ನು. ಇದನ್ನು ನಾನು ಹೇಳಿದ್ದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ. ಅವರಲ್ಲೂ ಮುಂಚಿನ ದಿವಸ ಫೋನ್ ಮಾಡುಗಳು ನಿಮ್ಮಂಥ ಬಕೆಟ್ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನರಲ್ಲಿ ನೇರ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಸತ್ಯ ಮಾತಾಡಬೇಕಿತ್ತು. ಇಲ್ಲಿ ಕದ್ರಿಯ ನಿಯಮ ಇದೆ. ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂಥದ್ದು. ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಿದ್ರೆ ಕದ್ರದ ಕೊಡಿಯೇರಿ ಮಲ್ರಾಯ ಹಾಲು ಸ್ವೀಕರಿಸಿದ ನಂತರ ಅದರಿಂದ ಅಪ್ಪನೆ ಪಡೆದ ನಂತರ ಎಲ್ಲ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂಥದ್ದು. ಇಲ್ಲಿ ಈ ರೀತಿಯಾಗಂತ ಹರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ, ಒಂದು ವೇಳೆ ದೈವಕ್ಕೆ ಧರ್ಮನೇಮ ಆಗಬೇಕಂತಾದರೂ ಈ ಸಮಯದಲ್ಲಿ ಆಗುವಂಥದ್ದಲ್ಲ. ಈ ಸಮಯದಲ್ಲಿ ಬುದ್ಧವಾರ ಮೆಚ್ಚಿ ಮತ್ತೆ ನಮಗೆ ಕಂಬಳಗೋರಿ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಕಾಲಾವಧಿ 12 ಸಂಕ್ರಮಣ ನಿರ್ಧರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂಥ ಎಲ್ಲ ದೈವಗಳಿಗೂ ದರಿ ಹಾಕಬೇಕು, ಕೈಗಾನಿಗೆ ಇಡಬೇಕು, ಅದಕ್ಕೆ ಸಾರಗೊಡಿ ನಂದಾದೀಪ ಬೆಳಗಬೇಕು, ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನು ಇವತ್ತು ಈ ರೀತಿ ಮಾಡಿದರೆ ಅದರಿಂದಲೂ ನೀವು ನೆನಪಿಡಿ. ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದರೆ, ಅವರಿಗೆ ನಮಗೆ ರಿಷಬ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದರು. ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು. ಇನ್ನು 5 ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ. 5 ಕೋಲ ಬುಕ್ ಆಗಿದೆ. ರಿಷಬ್ ಶೆಟ್ಟಿಯ ಮ್ಯಾನೇಜರ ಅಲ್ಲ, ಒಂಬಾಳೆಯ ಮ್ಯಾನೇಜರ ಫೋನ್ ಮಾಡಿದ ತಕ್ಷಣ ಜಾರಂದಾಯನಂತ ಒಂದು ಆಕಾಶದ ಎತ್ತರಕ್ಕೆ ಭೂಮಿದಷ್ಟು ಎತ್ತರಕ್ಕೆ ಬೆಳೆದು ನಿಂತಹ ಒಂದು ಜಾರಂದಾಯನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ನೇಮ ನಿಗಂಟ ಹರಿಕೆಯ ನೇಮ ಫಿಕ್ಸ್ ಆಗ್ತದಂದ್ರೆ ಏನ್ರಿ ಅರ್ಥ ಇದು? ಒಂದು ಪನೋಲಿ ಬಯಲಿಗೆ ಒಂದು ಅಗೆಲು ಕೊಡಬೇಕಿದ್ರು ನಾವು ಒಂದು 5 ತುಂಡು ಎಲೆ, ಒಂದು ಸೇರು ಅಕ್ಕಿ, ಒಂದು ಕೋಳಿ, ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬಡಿಸಿ 4 ಗಂಟೆಗೆ ವಾಪಸ್ ತರಬೇಕು. ಇಂಥ ನಿಯಮ ಇದ್ದದನ್ನು ಬೆಂಗಳೂರಲ್ಲಿ ಕೂತೊಂದು ನೇಮ ಮಾಡಿ ಅಂತ ಹೇಳುವ ಮಟ್ಟಿಗೆ ನಮ್ಮ ದೈವಾರಾಧನೆ ಈ ರೀತಿ ಮುಟ್ಟಿತಾ ಎಂಬುದು ಇದೆಲ್ಲ ಭಾರಿ ಒಂದು ಕಲವಲಕಾರಿ ವಿಚಾರಗಳು. ನಾವು ಧರ್ಮಕ್ಕೆ ನಾವು ಮಾತಾಡಲಿಲ್ಲ, ನಮಗೆ ನೋವಿಲ್ಲ. ಯಾರಾದರೂ ತಪ್ಪಾದರೆ ನಾವು ಕಾಲು ಹಿಡಿತೇವೆ. ಆದರೆ ದೈವಾರಾಧನೆಯಲ್ಲಿ ಈ ರೀತಿ ಆದದ್ದುಂಟಲ್ಲ, ಅದು ದೇವರು ಮೆಚ್ಚದ ಕೆಲಸ. ಇದು ದೈವಾರಾಧನಾ ನಿಯಮದಲ್ಲಿ ಕಡಾಖಂಡಿತವಾಗಿ ಎಲ್ಲ ಗುತ್ತಿನವರಿದ್ದ ಇಂಥ ವಿಚಾರಗಳನ್ನು ಖಂಡಿಸಬೇಕು. ಇಲ್ಲಿ ಅಂತಲ್ಲ, ಎಲ್ಲಿಯಾದರೂ ಮುಂದೆ ಆದರೆ
ಇದರಿಂದಾಗಿ ಆದದಲ್ಲ. ಈಗ ಮೈಸೂರಿನಲ್ಲಿ ಕೋಲ ಆಗ್ತದೆ, ಬೊಂಬೈಯಲ್ಲಿ ಕೋಲ ಆಗ್ತದೆ, ಬೇರೆ ಬೇರೆ ಕಡೆ ಕೋಲ ಆಗ್ತದೆ, ಅಲ್ಲದವರು ಕಟ್ಟೆ ಕಟ್ತಾರೆ. ಎಲ್ಲರಿಗೂ ಈಗ ಏನಾಗಿದೆ ಅಂದರೆ 3 ಮಾರ್ಗ ಸೇರಿದಲ್ಲಿ ಒಂದು ಕಟ್ಟೆ ಕಟ್ಟುವುದು, ಒಂದು ಗೂಡಗಡೆ ಹಾಕಿದಾಗೆ ಅವರಿಗೆ ಒಂದು ವ್ಯಾಪಾರ ಮಾಡೋದು, ಅಗೆಲು ಸೇವೆ, ರೇಟಿನ ಸ್ಲಿಪ್ ಇದೆಲ್ಲ ಹಾಕಿಬಿಡೋದು. ಈಗ ಇಂಥವ್ರಿಗೆ ಏನಾಗಿದೆ ಅಂತ ಹೇಳಿದರೆ, ಒಂದು ದೇವಸ್ಥಾನ ಸಿಕ್ಕಿದರೆ ಒಂದು ಗೂಡಂಗಡೆ ಹಾಕಿದಾಗ ಏನಾದರೂ ಜೀವನಕ್ಕೆ ಆಗ್ತದೆ ಅಂತೇಳಿ. ನಿಮ್ಮ ಜೀವನಕ್ಕೆ ಸಾವಿರ ವಿಚಾರಗಳಿದೆ, ಆದರೆ ನಮ್ಮ ಆರಾಧ್ಯ ದೈವ ಹಿರಿಯರಿಂದ ಬಂದಂಥ ನಂಬಿಕೆಯ ವಸ್ತುವಾದಂಥ ದೈವಾರಾಧನೆಯನ್ನು ನಿಮ್ಮ ವ್ಯಾಪಾರಕ್ಕೆ ಬಳಸಬೇಡಿ ರವಿಪ್ರಸನ್ನ ಅವರು ಅಂತ ಸ್ಪಷ್ಟವಾಗಿ ಹೇಳುವಂಥದ್ದು. ಇನ್ನೂ ರವಿಪ್ರಸನ್ನ ಅವರಿಗೆ ಅದನ್ನು ಮೀರಿ ಹೇಳುವಂಥದ್ದು, ನಾನು ಬಕೆಟ್ ಅಂತ ಯಾಕೆ ಅವರಿಗೆ ಕರೆದದ್ದು ಅಂತ ಹೇಳಿದ್ರೆ, ಅದು ನಾನು ಹೇಳುವಂಥದ್ದು, ಒಬ್ಬ ವಕೀಲ ವೃತ್ತಿಯನ್ನು ಮಾಡಿ ಒಬ್ಬ ಇಂಥ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಪ್ರಮೋಷನ್ಗೆ ಇಳಿಯುವ ಮಟ್ಟಕ್ಕೆ ಇಳಿದು ಅನೇಕ ಕಡೆಗಳಲ್ಲಿ ದೈವ ನರ್ತಕರಿಗೆ ಫೋನ್ ಮಾಡಿಸಿ ಇದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡಬೇಕು ಅಂತ ಮಟ್ಟಕ್ಕೆ ಒಬ್ಬ ಮುಟ್ತಾನೆಂದರೆ ಏನಾಗಬೇಕು? ನಮ್ಮ ಅಸ್ಮಿತೆಯನ್ನು ಮಾರಿ ಆಯಿತು, ಏನಿಲ್ಲ ನಮ್ಮ ಹತ್ರ. ಈಗ ನಮಗೆ ದೈವಕ್ಕೆ ಪ್ರಚಾರ ಬೇಡ, ಈಗಾಗಲೇ ದಾರಿಯಲ್ಲಿ ಆಗಿದೆ. ಎಲ್ಲರೂ ಇವರು ಈ ರೀತಿಯಾಗಿ ಈಗ ದೈವಾರಾಧನೆಯಲ್ಲಿ ಎಲ್ಲಿಯೂ ಈ ರೀತಿಯಾಗಿ ಒಂದು ಬಕೆಟ್ ಇಟ್ಕೊಂಡು ಮಾತಾಡೋದಂದರೆ ಇದನ್ನು ನಾನು ಬಕೆಟ್ ಅಂತ ನಾನು ಸ್ಪಷ್ಟ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಮಾಡಿದ ತಪ್ಪಿಗೆ ನಾಳೆಯೂ ನಾವು ಅದನ್ನು ಮುಂದುವರಿಸಿ ಅವರಿಗೆ ಅದೇ ರೀತಿ ಹೇಳುವಂಥದ್ದು. ಯಾಕಂದರೆ ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ನಮ್ಮ ದೈವಾರಾಧನೆಯನ್ನು ಬಿಟ್ಟುಬಿಡಿ, ಇದೊಂದು ನಂಬಿಕೆ ಇದೆ. ಈಗ ಅರಿಕೆ ಕೊಡಬೇಕಿದ್ರೆ ಅರಿಕೆಗಂತಲೇ ಕದ್ರಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಇಲ್ಲದ ಒಂದು ಹೊಸ ಅರಿಕೆಯ ನಿಯಮವನ್ನು ಯಾಕೆ ತಂದ್ರಿ? ಮತ್ತು ನಿಮಗೆ ಕಾಂತಾರದಂಥ ಸಿನಿಮಾ ನೋಡಿ, ನಮ್ಮ ಹತ್ರ ರಿಷಬ್ ಶೆಟ್ಟಿ ಅವರು ನೇರ ಬಂದು ನಾನು ಕೊಟ್ಟು ನನಗೆ ಇದರ ಬಗ್ಗೆ ದೈವಾರಾಧನೆಯ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ ನನ್ನ ಹತ್ರ. ರಿಷಬ್ ಶೆಟ್ಟಿ ಅಲ್ಲದೆ ಒಂದು 7-8 ಸಿನಿಮಾದವರು ನಮ್ಮ ಹತ್ರ ಬಂದು ಈ ಸುಮಾರು 4-5 ವರ್ಷದಿಂದ, ಇವತ್ತಲ್ಲ ಬಂದರು. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನನ್ನ ನಂಬಿಕೆಯ ಸೊತ್ತು ನನ್ನ ಮುಂದಿನ ತಲೆಮಾರಿಗೆ ಪ್ರಯೋಜನ ಆಗುವುದಾದರೆ ನಾನು ಬಲಿಯಾಗಲಿಕ್ಕೂ ಸಿದ್ಧನಿದ್ದೇನೆ. ಈಗ ರವಿಪ್ರಸನ್ನನಂಚಿನ 100 ಜನ ಬಂದರು, ಮುಂದಿನ ದಿನ ನಾವು ಎದುರಿಸಿಯೇ ಸಿದ್ಧ ಅವರನ್ನು. ಅವನ ಹತ್ರ ಒಂದು ಮಾಫಿಯಾ ಇದೆ, ಒಂದು 5 ಜನ ಅದೇ ರೀತಿಯ ವೃತ್ತಿಯ ಗ್ಯಾಂಗ್ ಇದೆ ಅವನ ಹತ್ರ. ಆದರೆ ನಾನು ನೆನಪಿಡಿ, ಅವನು ಏನೇ ಮಾಡಲಿ ಅವನನ್ನು ಈ ರೀತಿಯಾಗಿ ದೈವಾರಾಧನೆಯ ವಿರುದ್ಧ ಬಂದರೆ ನಾವು ಅವನನ್ನು ಎದುರುತ್ತೇನೆ. ಈಗ ಅವನು ಇವತ್ತಲ್ಲ, ಅವನು ಹಿಂದಿನಿಂದ ಕೂತ್ಕೊಂಡು ನಮ್ಮ ದೈವಾರಾಧನೆ ಈಗ ಒಂದು 3 ವರ್ಷದಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾರಾದರೂ ಬರೆಸೋದು, ಯಾರ ಹತ್ರ ಆದರೂ ಕಿಟಲೆ ಮಾಡೋದು, ಇದು ಮಾಡ್ತಾನೆ ಇದ್ದಾನೆ. ನಾನು ಗಮನಿಸ್ತಾ ಇದ್ದೆ ಆದರೆ ನಾನು ನನ್ನ ಮಿತ್ರ ಅಂತೇಳಿ ಅವನಿಗೆ ಮಾತಾಡಲಿಲ್ಲ. ಆದರೆ ಮಾತಾಡೋದ ಮುಂಚಿನ ದಿನ ಮಾತಾಡಿದ್ದೇನೆ. ಒಟ್ಟಿನಲ್ಲಿ ಈತನ ಸ್ವಾರ್ಥ ನಮ್ಮ ದೈವಾರಾಧನೆಗೆ ಮಾರಕ ಆಗ್ತಾ ಇದೆ. ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಒಬ್ಬ ವ್ಯಕ್ತಿ 4 ವರ್ಷದಿಂದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದು. ಗ್ರಾಮ ದೈವದ ಜೊತೆ ಮನೆತನದ ದೈವ ಇರುವಂಥ ನಿಯಮ ಇಲ್ಲ. 16 ಕಟ್ಟಲೆಗಳು ಎಲ್ಲ ಕಡೆಗಳಲ್ಲೂ ಒಂದೇ ರೀತಿ ಇದೆ. ಆದರೆ ಸಂಧಿ ಪಾರ್ಧಾನಗಳು, ಆಹಾರ ಪದ್ಧತಿ, ಬಾರಣೆ ಪದ್ಧತಿ ಬೇರೆ ಬೇರೆ ಇದೆ. ನಿರ್ದೇಶನ ಅಲ್ಲ. ಇನ್ನು ಏನಾದರೂ ಇದ್ದರೆ ನಮ್ಮ ಕಡೆಯಿಂದ ಸಾಧಾರಣ ಈ ರೀತಿಯಾಗಿ ಆಗಿದೆ. ಒಟ್ಟಿನಲ್ಲಿ ಇದು ಈ ಸಬ್ಜೆಕ್ಟಿಗೆ ಮಾತ್ರ ಈ ವಿಚಾರಧಾರೆ. ಈ ಸಬ್ಜೆಕ್ಟಿಗೆ ನಮಗೆ ವೈಯಕ್ತಿಕವಾಗಿ ಯಾರ ಮೇಲೆ ಯಾವ ದ್ವೇಷವೂ ಇಲ್ಲ. ನನ್ನ ಕಡೆಯಿಂದ ಮತ್ತೊಮ್ಮೆ ಸ್ಪಷ್ಟಪಡ್ತೇನೆ, ಯಾವುದೇ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಯಾವುದೇ ಅಪಚಾರಗಳು ಮತ್ತು ಹಣದ ವ್ಯವಹಾರ, ಅವ್ಯವಹಾರ, ಬಂಗಾರ ಸಂಬಂಧ, ಕದ್ದು ಅನದೆಗಳು ಯಾವುದೇ ರೀತಿ ನಾವು ಹೋದ ಮನೆಗಳಲ್ಲೂ ನೀವು ವಿಚಾರಿಸ್ಬೋದು. ಎಲ್ಲ ಕಡೆಗಳಲ್ಲೂ ನಾವು ಹೋದ ಕಡೆ ನಾವು ಆ ಮನೆಯಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಇದನ್ನು ದಾಖಲೆ ಮಾಡಿ ಒಂದು ಇಂಥ ರೈಟಿಂಗ್ ಮಾಡಿ ಆ ಕುಟುಂಬದ ಬರಿ ಯಾವುದು, ದೈವ ಯಾವುದು, ಆಹಾರ ಪದ್ಧತಿ ಯಾವುದು, ಯಾವ ರೀತಿ ಬಳಸೋದು, ಯಾವ ರೀತಿ ಸೂಟ ಕಟ್ಟೋದು, ಚಿಲ್ಲಿ ಕಟ್ಟೋದು, ದೈವಕ್ಕೆ ಏನೇನು ಬಾರ್ನೆ ಬೇಕಾಗುವ ವಸ್ತುಗಳೇನು ಎಲ್ಲ ಬೇಕು. ಮನೆ ಅನೇಕ ಈಗಾಗಲೇ ನಾವು ಗುತ್ತಿನ ಮನೆಯನ್ನು 12ಕ್ಕಿಂತ ಮಿಕ್ಕಿ ಗುತ್ತಿನ ಮನೆ ಕಟ್ಟಿಕೊಡ್ಲಿಕ್ಕೆ ಎಲ್ಲ ಈ ತರವಾಡು ಮನೆ ಚಿಕ್ಕ ಪುಟ್ಟ ಬಡವರಿಗೆ ಬೇಡಿಕೆ ಬಂದಿದೆ. ಈಗಾಗಲೇ 4 ಮನೆ ಒಕ್ಕಲಾಗಿ ಆಗಿದೆ. ಈಗಾಗಲೇ ಬರುವ 26-28ಗೆ 2 ಮನೆ ಈಗ ಆಗ್ತಾ ಇದೆ. ಇದನ್ನು ನಾವು ಸೇವಾ ರೂಪದ ಅಂದರೆ ಅವರೇ ಇದು ಮಾಡುವಂಥದ್ದು. ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಅವರಿಗೆ ಬರುವಾಗ ಒಂದು ಮನೆ ಕಟ್ಟಿ ಅನೇಕ ಕಡೆಗಳಲ್ಲಿ ಇವತ್ತು 50 ಲಕ್ಷ 1 ಕೋಟಿಯ ಮನೆ ಕಟ್ತಾರೆ. ಮರುದಿವಸ ಅಲ್ಲಿ ಒಂದು ಕತ್ತಿ ಇರುವುದಿಲ್ಲ, ಒಂದು ಕೋಲಿ ತಜಪಲಿಗೆ ಇದು ಇಲ್ಲ, ಒಂದು ಬಿಸಲೇ ಇರುವುದಿಲ್ಲ. ಆದರೆ ನಾವಲ್ಲ, ಇವತ್ತು ನಾವು ಕಟ್ಟಿಕೊಟ್ಟ ಮನೆಯಲ್ಲಿ ಗಂಧದ ಇದು ಕೊರಳಿಗಿಂದ ಮತ್ತು ಕತ್ತಿ ಏನು ಒಂದು ಕುಟುಂಬದ ಮನೆಯೊಳಗಡೆ ಯಾವ ಪಾತ್ರೆಗಳಿರಬೇಕು, ಯಾವ ಆರಾಧನೆಗಳಿರಬೇಕು, ಇದು ಜೊತೆಗೆ ನಾವು ಮಾಡಿದಂಥ ಕರ್ಮಾಂಗಗಳು ನಿಮಗೆ ತಪ್ಪು ಅಂತ ಯಾರಾದರೂ ಜ್ಯೋತಿಷರು ಬಂದು ಹೇಳಿದರೆ
ನಿಮ್ಮ ಹಾಕಿದ ಹಣವನ್ನು ಮರುಪಾವತಿ ಮಾಡುತ್ತೇನೆ ಅಂತ ಬರೆದು ಕೊಡ್ತಾ ಇದ್ದೇನೆ. ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಬಂದು ಪ್ರಶ್ನೆ ಇಟ್ಟು ನಾವಾಗಿ ಮಾಡೋದಿಲ್ಲ, ನಾನು ಆ ಮನೆ ಯಜಮಾನಲ್ಲಿ ಮಾಡಿಸೋದು. ಬಂದು ಆ ಯಜಮಾನ ಮಾಡಿದಾಗ ಯಾರಾದರೂ ತಪ್ಪು ಅಂತ ಹೇಳಿದರೆ ಅವರು ಅದನ್ನು ಫ್ರೀಯಾಗಿ ಮಾಡಿಕೊಡಬೇಕು, 3 ವರ್ಷಗಳ ನಂತರ ಅವರ ಹಣವನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ನಾವು ಮಾಡಿದ ಎಲ್ಲ ಕೆಲಸಗಳು ಇವತ್ತಿನವರೆಗೆ ಯಾವುದೇ ಜ್ಯೋತಿಷ್ಯ, ಯಾವುದೇ ವೈದಿಕತೆ ಏನೂ ಇಲ್ಲ. ಗ್ರಾಮದ ಮಡಿವಾಳ ಮತ್ತು ಮನೆಮಕ್ಕಳಿಗೊಂದು ಗ್ರಾಮದ ತಂತ್ರಿಯವರು, ನಮಗೆ ತಂತ್ರಿಯವರ ಮೇಲೆ ಆ ಗ್ರಾಮಕ್ಕೆ ಸಂಬಂಧ ಒಂದು ಗಣಹೋಮ ಮಾತ್ರ ಇಡಲಿಕ್ಕೆ, ಉಳಿದ ಎಲ್ಲ ಕರ್ಮಾಂಗಗಳನ್ನು ಯಜಮಾನನೆ ಮಾಡುವುದರ ಮುಖಾಂತರ 8 ರಿಂದ 10 ಲಕ್ಷ ಮುಗಿಯುವಂಥ ಈ ಪರಿಹಾರ, ಈ ರೀತಿಯಾದಂಥ ಕೆಲವು ವೈದಿಕ ಸಂಬಂಧಿ ಖರ್ಚುಗಳು ಎಲ್ಲವೂ ನಿಂತು 30 ರಿಂದ 35 ಸಾವಿರಕ್ಕೆ ಒಳಗಡೆ ಒಂದು 7-8 ದೈವಗಳ ಪ್ರತಿಷ್ಠೆ ಆಗುವಂಥ ಪ್ರತಿಷ್ಠೆ ಅಲ್ಲ, ಅವರನ್ನು ಮಾಡುವ ಕೆಲಸಗಳೆಲ್ಲ ಆಗ್ತದೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅನೇಕ ಮಡಿವಾಳರನ್ನು ತಯಾರಾಗಿದ್ದಾರೆ ಈಗ ಕೆಲಸಕ್ಕೆ. ಮುಂದಿನ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ನಾವು ಹೇಳುವಂಥದ್ದು, ಇಂಥ ಮಾಫಿಯಾ ರವಿಪ್ರಸನ್ನನಂಥ ಮಾಫಿಯಾ ಕೇಳೋದು ನಮ್ಮನ್ನು ಬಿಟ್ಟು ಬಿಡಿ. ನಾವು ನಮ್ಮ ಹಿರಿಯರು ತೋರಿತ ದೈವಾರಾಧನೆ ಮುಂದುವರಿಸ್ಕೊಂಡು ಹೋಗ್ತೇವೆ. ಜನರಿಗೆ ಸರಿಯಾದ ಮಾರ್ಗವನ್ನು ಕೊಡಿ. ನೀವು ಎಲ್ಲವಲ್ಲಿ ಸರಿ ಇದೆ, ನನಗೆ ಕಟ್ಟುವವನ ಮೇಲೆ ಸಂಶಯ ಇಲ್ಲ ಅಂತ ಅವರು ಎಲ್ಲವೂ ಸರಿ ಇದೆ. ನಾನು ಹೇಳುವಂಥದ್ದು ನಿಮ್ಮ ಕಣ್ಣೆದುರು ಒಂದು ಗೊನೆಮೂರ್ತಾದ ಜಾಗದಲ್ಲಿ ಒಬ್ಬನ ಕ್ಯಾಮರಾವನ್ನು ಒಡಿ ಮಾಡುವಷ್ಟು ಹೋದಾಗಲೂ ನಿಮ್ದು ಎಲ್ಲಿದೆ ರೀ, ಏನು ಮಾಡ್ತಾ ಇದ್ದೀರಿ ನೀವು? ಆ ಜಾಗದಲ್ಲಿ ಕೂತು ಏನು ಸುಳ್ಳು ಹೇಳ್ತಾ ಇದ್ದೀರಿ ನೀವು? ನಾನು ಹೇಳುವಂಥ ನಂಬಿಕೆ ಇದೆ ನಿಮಗೆ, ಎಲ್ಲದೊಂದು ಕಡೆ ನಂಬಿಕೆ ಇದೆ. ನಮ್ಮ ಆರಾಧನೆಯ ನಿಯಮಗಳಿದೆ, ನೀವು ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ಹೇಳಿ. ಮೂಲ ಆರಾಧನೆ ಏನಿದೆ ಅದನ್ನು ಉಳಿಸ್ಕೊಳ್ಬೇಕಾದ ನಿಮ್ಮ ಋಷಭ್ ಶೆಟ್ಟಿ ಸಿನಿಮಾ ನೋಡಿದ್ರೆ ಅಲ್ಲಿ ಅದಕ್ಕೆ ಧಕ್ಕೆ ಬರುವಂತದ್ದು ಏನಿದೆ ಒಂದು. ಮತ್ತೆ ಅವರು ಈಗ ಫಸ್ಟ್ ಸಿನಿಮಾ ಆಗುವಾಗಲೂ ಕೆಲವೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಏನ್ ಸೇವೆ ಕೊಡ್ಬೇಕು ಅದು ನೇಮ, ಇದು ಸಿನಿಮಾ ಬಿಡುಗಡೆ ಆದ್ಮೇಲೆ ಆ ಸೇವೆಗಳನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾನ ಬಿಡುಗಡೆ ಸಕ್ಸಸ್ ಆದ್ಮೇಲೆ ಅದಕ್ಕೆ ತೀರಿಸಿದ್ದಾರೆ. ಆದ್ರೆ ಅವರಿಗೆ ನಂಬಿಕೆ ಇಲ್ವಾ? ಯಾಕೆ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನೋಡಿ, ಈಗ ನಾವು ಅವರಿಗೆ ನಮ್ಮ ಹತ್ರ ಕೇಳುವಾಗಲೂ ಒಳ್ಳೆಯ ನಿರ್ದೇಶಕ, ನೀವು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀರಿ, ನೀವು ಮಾಡಬೇಡಿ ಅಂತ ನಾನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ. ನಾವು ಹೇಳುವಂಥದ್ದು ಈಗ ಒಂದು ನಂಬಿಕೆಯ ಒಳಗೆ ಇದ್ದ ಹೊತ್ತು ಈಗ ಹಾದಿ ಬೀದಿಗಳಲ್ಲಿ ಹೋದಾಗ, ಈಗ ಉದಾಹರಣೆಗೆ ಈಗ ಪರದೇಶದಲ್ಲಿ ಹೊರಗಿನವರಿಗೆ ಈಗ ಅವರು ಆಗ್ತಾರೆ ಬಿಡಿ, ಅನೇಕ ಊರಿನವರು ಇಲ್ಲದವರು ಎಲ್ಲಿ ಇಲ್ಲ, ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾಗಿ ನಾವು ಟ್ಯಾಬ್ಲೋದಲ್ಲಿ ಮತ್ತು ನಂಬಿಕೆಗಳು ಇದು. ನಾನು ಸಿನಿಮಾದ ಸಮಯದಲ್ಲಿ ನಾನು ಅದನ್ನು ವಿರೋಧ ಮಾಡಲಿಲ್ಲ. ನೀವು ನೋಡಿದ್ದೀರಾ ಎಲ್ಲಿಯಾದರೂ? ಈಗ ಹೇಳುವಂಥದ್ದು ಯಾಕೆ ಅಂತ ಹೇಳಿದರೆ, ಈಗ ಇಲ್ಲಿ ಹಾಳಾಯಿತು ಹೇಗೂ ಅಂದರೆ ಜನರಿಗೆ ಇದಾಯಿತು, ಅದು ಆದಿ ಬೀದಿಗಳಲ್ಲಾಯಿತು. ಒಂದು ನಂಬಿಕೆ ಇದೆ, ರಾಷ್ಟ್ರೀಯ ಇದೆ, ಇದು ಕಟ್ಟಿ ಪೂ ಹಿಡಿದು ಬರಬೇಕಾದನ್ನು ಅಲ್ಲಿ ಬರ್ತದೆ, ಇವನಿಗಿಂತ ಜಾಸ್ತಿ ಅವನಿಗೆ ದರ್ಶನ ಬರ್ತದೆ, ಎಲ್ಲ ಇದೆ. ಇಲ್ಲಿ ಇರುವಂಥದ್ದು ನಮ್ಮದು ನಂಬಿಕೆ ಅದಲ್ಲ. ಈಗ ಇಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳುವಂಥದ್ದು ಹರಿಕೆಯ ಕೋಲ. ಇಲ್ಲಿ ಹಾಳಾದದ್ದು, ಈಗ ಇಲ್ಲಿ ಹಾಳಾದದ್ದು ಒಂದು ಎಲ್ಲವನ್ನು ಒಂದು ನಿಯಮ ಅಂತ ಹಿರಿಯರು ಮಾಡಿದ್ದಾರೆ. ಒಂದು 16 ಸಂಕ್ರಮಣ, ಒಂದು ಕಟ್ಟುಕಟ್ಲೆ, ಒಂದು ಸಂಧಿಪಾರ್ಧಾನ, ಒಂದು ದೈವಕ್ಕೊಂದು ವ್ಯಾಪ್ತಿ, ದೈವಕ್ಕೊಂದು ಬರಿ, ಇದೆಲ್ಲ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟು. ದೈವಾರಾಧನೆ ಅಂದರೆ ವಿಸ್ತರಿತವಾದಂಥ ಇಡೀ ದಕ್ಷಿಣ ಕನ್ನಡಕ್ಕೆ ಒಂದು ದೈವಾರಾಧನೆ ಅಲ್ಲ. ದೈವಾರಾಧನೆ ಚಿಕ್ಕ ವ್ಯಾಪ್ತಿ, ಒಂದು ಗ್ರಾಮ ಮತ್ತು ಒಂದು ಕುಟುಂಬ. ನಿಮಗೊಂದು ಕುಟುಂಬ ಇದೆ, ನಮಗೊಂದು ಗ್ರಾಮ ಇದೆ. ಈ ವ್ಯಾಪ್ತಿಯೊಳಗೆ ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಅರಿಕೆಯ ಕೋಲ ಅಂತ ಒಂದು ವೇಳೆ ಈಗ 100 ವರ್ಷದಿಂದ ಇದ್ದರೆ ಮಾಡ್ಬೋದು. ಈಗ ನೋಡಿ, ನಾವು ಒಂದು ಕಡೆ ಋಷಭ್ ಶೆಟ್ಟಿ ಕೋಲ ಕೊಟ್ಟರು. ನಿಜವಾಗಿ ಇಲ್ಲಿ ಒಂದು ನಿಯಮ ಇದೆ, ಗ್ರಾಮ ದೈವಕ್ಕೆ ಹಾಲು ಕುಡಿಯದೆ ಅದರದ ಮೂಲೆ ಪರ್ಮಿಷನ್ ತಗೊಳ್ಳದೆ ಇನ್ನೊಂದು ದೈವಕ್ಕೆ ಮಾಡಲಿಕ್ಕಿಲ್ಲ. ಅದಕ್ಕೊಂದು ನಿಯಮ ಇದೆ. ಆ ನಿಯಮ ಅಲ್ಲಿಯೂ ಉಲ್ಲಂಘನೆ ಆಗಿದೆ. ಯಾಕಂದರೆ ಅಲ್ಲಿ ಪುತ್ತೂರು ಮಿಂಚ ಆದದ್ದು ಮೊನ್ನೆ, ಮೊನ್ನೆ ಇದಕ್ಕಿಂತ 2 ತಿಂಗಳ ಮುಂದೆ ಆಗಿದೆ. ನಾವು ಹೇಳುವಂಥದ್ದು ಈ ರೀತಿ ಆದರೆ ವ್ಯಾಪಾರದ ದೃಷ್ಟಿ ಏನು ಎಲ್ಲಿ ಅಲ್ಲ. ಈಗ ಅಲ್ಲಿ ನಮ್ದು ಈಗ ನಾಳೆ ಆದ್ರೆ, ಮೊನ್ನೆ ಕೇಳಿದ್ರು ನನಗೆ, ಇಲ್ಲಿ ಮುಂದೆ ಆದರೆ ನಾವು ಬರುದಿಲ್ಲ. ಆದರೆ ಇದನ್ನೇ ಈಗ ರಿಷಭ್ ಶೆಟ್ಟಿಯ ಕೋಲದಿಂದಲೇ ಆರಂಭವಾಗಿ ಎಲ್ಲ ಮಾಡಿ ಮುಂದೆ ಆದರೆ ಈ ರೀತಿ ಜಾರನ್ ದೈವದ ಅದು ನಿಯಮಗಳಂತೆ ಇಲ್ಲಿ ಇಲ್ಲ ಅಂತ. ನೀವು ಒಂದು ನಿಮಿಷ ಸರ್, ಕೇಳಿ. ದೈವ ನುಡಿ ಕೊಡುವಾಗ ಕೆಲವೊಮ್ಮೆ
ಮಧ್ಯೆ ಅಂದ್ರೆ ಇಲ್ಲಿ ಮನೆ ಮಂಚವಿದೆ, ಅಲ್ಲಿಂದ ಹಿಂಗಾರ ತರಿಸಿ ನುಡಿಕೊಟ್ಟದ್ದು ಎಷ್ಟೋ ನೋಡಿ. ಈಗ ನೀವು ಅದನ್ನು ನೋಡಿದ್ದು, ಈಗ ಚರ್ಚೆ ಆದರೆ ರಾತ್ರಿ ಹಗಲು ಮಾಡಬೇಕಾದಿತ್ತು. ನೀವು ಈಗ ನೋಡಿದ ಕಥೆ ನೋಡಿ. ಇಲ್ಲಿ ದೈವ ಅಪ್ಪನ ಕೊಟ್ಟು, ದೈವ ಅಪ್ಪನ ಸಹ ಕೊಡ್ಲಿಕ್ಕಿಲ್ಲ. ದೈವ ಒಂದು ಜಾಗದಲ್ಲಿ ನೀವು ದೈವಕ್ಕೆ ಏರಿಸಿ ಕೊಟ್ಟಾಗ ದೈವ ಹೇಳುವಂಥದ್ದು ಎನ್ನ ಗುತ್ತುರುಲ್ಲ ಕುಲ್ಲುದು ತೀರ್ಮಾನ ಮಂತಲೇ ಯಾನಾಯ್ಕ 14 ಕಲೆ ಪತ್ಯವಾಸ ಅನ್ಬೆ ಅಂತ. ಅಲ್ಲಿ ಎಲ್ಲಿಯೂ ದೈವ ಕಟ್ಟಿ ಚರ್ಚೆಗಳಾಗಲಿಕ್ಕಿಲ್ಲ, ಬಲಿಮೆ ಆಗಲಿಕ್ಕಿಲ್ಲ, ಏನಿಲ್ಲ. ನೀವು ಒಂದು ವೇಳೆ ಈಗ ನಾನೊಂದು ಏನಾದರೂ ಒಂದು ಅಂಗಡಿ ಓಪನ್ ಮಾಡ್ತೇನೆ ಅಲ್ಲ, ಏನಾದಿದೆ ಅಪ್ಪನ ಈ ಪೋಯಿನಟ್ಟೆ ಬದ್ದೆ ಜಯತ ಕೈನಾಲನ್ ಗೆನ್ಪಾಬೇಕು, ಈ ರೀತಿಯಾದಂಥ ಒಂದು ವರ ಕೊಡುವುದಲ್ಲದೆ ಈ ರೀತಿಯಾಗಿ ಹಾರಿಸುವಂಥ, ಯಾಕೆಂದರೆ ಅಲ್ಲಿ ದೈವ ಮಾತಾಡ್ತದೆ. ಇಲ್ಲಿ ಎಲ್ಲವೂ ಮಾತಾಡ್ಲಿಕ್ಕೆ ಅಲ್ಲ, ಅದು ಈಗ ಆರಂಭವಾದ ಅಲ್ಲ. ಅಲ್ಲ, ನಾನು ಈಗ ನಮ್ಮ ಬಾಲ್ಯ ನಿಮ್ಮ ಬಾಲ್ಯ ಒಂದೇ. ಈಗ ಎಲ್ಲಿ ಆಗಿದೆ ಗೊತ್ತು ನಿಮಗೆ? ನಮ್ಮ ಬಾಲ್ಯ ನಿಮ್ಮ ಬಾಲ್ಯ ಒಂದೇ. ನನಗೆ 55 ವರ್ಷ ಆಯಿತು, ನಿಮ್ಗೆ ಎಷ್ಟು ವರ್ಷ ಆಯಿತು? ವಿಷಯ ಹೇಳಿದ್ದು ಈ ಬಾಲ್ಯದ ಈ ಸಮಯದಲ್ಲಿ ನೀವು ಈಗ ಇಲ್ಲಿಗಿಂತಲೂ ಇನ್ನೊಂದು ಚರ್ಚೆ ಬೇಕಾದರೆ ಇಡೋಣ. ನಾನು ಚರ್ಚೆ ಇಡ್ತೇನೆ ಸಾರ್ವಜನಿಕವಾಗಿ. ನೀವು ನಿಮ್ಮ ಹಿರಿಯರಲ್ಲಿ ಕೇಳ್ಕೊಂಡು ಬನ್ನಿ. ಹಿಂಗಾರ ಹಾರಿಸುವುದು ಕಟ್ಟಿ ನಿಯಮದಲ್ಲಿ ತೀರ್ಮಾನ ಕೊಡುವಂಥದ್ದೇ. ದೈವ ಮಾತಾಡ್ತದೆ ಪ್ರತಿಯೊಂದನ್ನು. ಈ ರೀತಿಯಾಗಿ ಈಗ ಕುಟುಂಬ ಪದ್ಧತಿಯ ದರ್ಶನ ಪಾತ್ರಿಗಳು ಮತ್ತು ನಾಗಪಾತ್ರಿಗಳು ಅನುಸರಿಸಿದ ವಿಚಾರವನ್ನು ಈ ದೈವದ ಕಟ್ಟುವವರಲ್ಲಿ ಆದದ್ದು. ಅಲ್ಲ, ನಾನು ಒಪ್ಪಬೇಕಲ್ಲ ನೋಡಿ. ನಾನು ಮೊದಲು ಅಲ್ಲ ಇವರೇ ಒಪ್ಪಬೇಡಿ. ಅಲ್ಲ, ನಿಮ್ಗೆ ಮಾತು ಗೊತ್ತಾಯ್ತಾ? ನಾನು ಮೊದಲು ಹೇಳಿದ್ದು ಮಾತು ಗೊತ್ತಾಯ್ತಾ? ಬಲವಂತದ ಹೇರಿಕೆಗಳಿಲ್ಲ. ಮಾತು ಆರಂಭವಾಗುವಾಗ ಮೊದಲು ಹೇಳಿದ್ದು ಅಲ್ಲ. ನಾನು ಮಾತನಾಡುವ ನೋಡಿ, ನಾವು ದಾಖಲೆ ಇಲ್ಲಿ ಎಲ್ಲವೂ ಲಿಖಿತವಾದ ರೂಪದ ಯಾವುದು ದೈವಾರಾಧನೆಯಲ್ಲಿ ಸಿಕ್ಕುವುದಿಲ್ಲ. ದೈವಾರಾಧನೆ ಅಂತೇಳಿ ಹೇಳಿದರೆ ತಮ್ಮಣ್ಣ ಶೆಟ್ಟಿಯಾಗಿ ಹೇಳಿದಾಗೆ ಕರ್ಕೊಂಡು ಹೋಗೋದು, ಮತ್ತೊಮ್ಮೆ ದರ್ಶನ ಪಾತ್ರಿ ಅವರ ಪುರೋಹಿತರು ಹೇಳಿದಾಗೆ ಹೋಗುವಂಥದ್ದು ದೈವಾರಾಧನೆ ಅಲ್ಲ. ದೈವಾರಾಧನೆಯಲ್ಲಿ ನನ್ನ ಹಿರಿಯರು ತೋರಿಸಿದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ದೈವಾರಾಧನೆ. ಎಲ್ಲ ದೈವಗಳು ಮಾತನಾಡ್ತದೆ. ನೀವು ನೋಡಿದ ದೈವದ ಕಲದಲ್ಲಿ ಆ ಈಗ ಅಲ್ಲಿ ಹೋಗಿ ನೀವು ಮಾತಾಡಿ ಅವರ ಹತ್ರ ಕೇಳಿ ಈ ಕ್ರಮ ಬಂದದ್ದು ಹೇಗೆ ಯಾವಾಗ ಅಂತ. ಹಿಂಗಾರದ್ದು ಬಿಸಾಡಿ ಸನ್ನೆ ಮಾಡುವುದು ಎಲ್ಲಿಯೂ ಈಗ ಆದದ್ದು ದೈವದ ಕಲ. ಅಲ್ಲೇ ಮಾತನಾಡಿ ಅಲ್ಲೇ ತೀರ್ಮಾನ ತೆಗೆತದೆ. ಗೊಂದಲಗಳಿದ್ದರೆ ಅದಕ್ಕೋಸ್ಕರವೇ ಗುತ್ತುಗಳು, ಬೇರೆ ಬೇರೆ ನಿಯಮಗಳಿರುವಂಥದ್ದು. ಕೂತು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇರುವಂಥದ್ದು. ಮತ್ತು ನೀವು ಅದನ್ನು ದಾಖಲೆ ಕೊಡಿ ಅಂತ ಹೇಳಿದೆ. ದೈವಾರಾಧನೆ ಎಂಬುದೊಂದು ಮೌಖಿಕ ಪರಂಪರೆ ಅಲ್ಲ. ತಮ್ಮಣ್ಣ ಶೆಟ್ಟಿ ಹೇಳಿದ್ದು ನಾವು ಈಗ ಒಂದು 35 ವರ್ಷಗಳಿಂದ ದೈವಾರಾಧನೆ ನೋಡ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಇದರಲ್ಲಿ ಆ ಹಿಂಗಾರ ಹಾರಿಸುವಂತ ಕ್ರಮ ಚಕ್ಕು ಪರವ ಅಂದ್ರೆ ಅವರಿಗೆ ಈಗ 100 ವರ್ಷ ದಾಟಿರ್ಬೋದು ಅಂತ ತೀರೋಗಿದ್ದಾರೆ. ಅವರ ಕಾಲದಿಂದ ಅವ್ರು ಮಾಡ್ತಾ ಇದ್ದಾರೆ. ಅದರ ಅವರ ನಂತರ ಪೀಳಿಗೆ ಅವರು ಮಾಡ್ತಾ ಇದ್ದಾರೆ. ನಾನು ನೋಡಿದ್ದು ಹಾಗಿರುವಾಗ ಅಂದ್ರೆ ಆ ಚಕ್ಕು ಪರವ ಅವರ 65 ವರ್ಷಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಹಿಂದಿನಿಂದ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವರು ಸಂತ ಮುಂದುವರೆದವರು ಸಕ್ಸೆಸರ್ಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದು ನಡ್ತದ್ದು ನಾವು ಕಣ್ಣಾರೆ ನೋಡಿದ್ವಿ. ಗುರುಗಳೇ ನೋಡಿ, ನಾನೊಂದು ಇಲ್ಲಿ ಈ ದೈವಾರಾಧನೆಯಲ್ಲಿ ಇಲ್ಲಿ ಏನು ಗೊತ್ತುಂಟ, ನಾವು ಮಾನವರಾಗಿ ಒಂದು ಚರ್ಚೆಗಳನ್ನು ಮಾಡ್ಬೋದು, ಸರಿ ತಪ್ಪುಗಳನ್ನು ತೀರ್ಮಾನ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಈಗ ಉದಾಹರಣೆಗೆ ಈಗ ನನಗೆ ಶನಿ ಹಿಡಿಯಿತು, ನಿಮ್ಮ ಹತ್ರ ಜ್ಯೋತಿಷಕ್ಕೆ ಬಂದರೆ ನೀವು ಹೇಳ್ತೀರಿ ನಿನ್ನ ಕಂಟಕ ಹೋಗ್ತದೆ 6 ತಿಂಗಳ ಮುಂಚೆ ನೀನು ಇದಕ್ಕೆ ಉದಾಹರಣೆಗೆ ಹೇಳಿದ್ದು ಅಲ್ಲ. ನೀವಲ್ಲ ಒಬ್ಬ ಜ್ಯೋತಿಷರು ಹೇಳ್ತೀರಿ 6 ತಿಂಗಳ ಮುಂಚೆ ಇದಕ್ಕೆ ಪರಿಹಾರ ಆಗಬೇಕಂತ. ನಮ್ಮ ದೈವ ಆ ಥರ ಅಲ್ಲ. ತೀರ್ಮಾನ ತೆಗೊಳ್ಳೋದು ಏನಂತ ಹೇಳಿದರೆ, ಈಗ ನನ್ನ ಕಲ್ಲುಟ್ಟಿಗ ನನಗೆ ಒಂದು ಅಗಿಲ್ ಗೊರಪೆ ಅಂತೇಳಿ ಒಂದು ರುಯ್ಯನ್ನು ಎಲ್ಲಿಯಾದರೂ ಈಡಿಟ್ಟು ಆಗ್ತದೆ. ಈಗಿರುವಾಗ ನಾವು ಸ್ಪಷ್ಟವಾಗಿ ಇದರಲ್ಲಿ ಹೇಳುವಂಥದ್ದು ಇದಮ್ಮೆತ್ತೊಮ್ಮೆಂಬ ನಿಯಮಕ್ಕಿಂತಲೂ ಸ್ಪಷ್ಟವಾಗಿ ನೀವು ಅದನ್ನು ಮಾಡಿಕೊಂಡಿದ್ರೆ ನೀವು ಪಾಲಿಸ್ಕೊಂಡು ಹೋಗಿ. ನಾವು ಹೇಳುವಂಥದ್ದು ಇದಕ್ಕೂ ಬಲವಂತದ ಹೇರಿಕೆ, ಇದು ಮಾಡಬೇಕು. ಈಗ ಮೊನ್ನೆ ಆ ಕ್ಷೇತ್ರದಿಂದ ಹೇಳಿದರು, ಈಗ ಮುಂದೆ ನೋಡಿ ಅದು ನಮ್ದಲ್ಲ, ನಾವು ಅಂಥ ಸಂಘಟನೆಗಳಲ್ಲ, ವಿಚಾರಗಳನ್ನು ಕೊಟ್ಟಿದ್ದೇವೆ, ಹರಿಕೆಗಳು ಅದು ಮಾಡ್ಬೋದು. ನಿಮ್ಮ ಕಥೆನಾ? ಅಲ್ಲಿ ನನ್ನ ವ್ಯಾಪ್ತಿ ಅಲ್ಲಲ್ಲ, ಅದು ನನ್ನ ವ್ಯಾಪ್ತಿ, ನನ್ನ ಗ್ರಾಮ ಇದೆ. ನಾವು ಅನೇಕ ಜನರಿಗೆ ಈಗ ನಾವು ಹೇಳಿದನ್ನು ಒಪ್ಪುವುದಲ್ಲ, ಒಂದಷ್ಟು ಚರ್ಚೆ ಆಗಲಿ, ಸತ್ಯಾಂಶ ಹೊರಗೆ ಬರಲಿ, ಮಾಹಿತಿ ಬರಲಿ. ದೈವ ನುಡಿ ಕೊಡುವುದಿಲ್ಲ. ಹಿಂಗಾರ ಆರಿಸಿ ಹಿಂಗಾರ ಕೊಡುದು ಅದು ಕಟ್ಟಿ ಬಂದ್ರೆ ನುಡಿ ಕೊಡುವಾಗ ನುಡಿ ಕೊಡುವಾಗ ಮಾತ್ರ. ಗಂಧದ ಚೀಲಲ್ಲಿ ಹಿಂಗಾರ ಆರಿಸಿ ಕೊಡುವಂತದ್ದು. ಇದು ಯಾಕೆ ದೈವಾರಾಧನೆ ಇಲ್ಲ ಅಂತ ಮತ್ತೆ ಮಾತಾಡ್ತಾ ಆಯ್ತಾ? ಕೇಳಿ. ನಂಬರ್ 2 ಅಲ್ಲ, ಇದನ್ನು ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗಿ. ಅಲ್ಲ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ.
ಹೌದು. ಆದ್ರೆ ಆ ವಿಷಯಕ್ಕೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ರವಿಪ್ರಸನ್ನ ಶೆಟ್ಟರಿಗೆ ನಾನು ಇದು ಅವರ ಇದಕ್ಕೆ ಆನ್ಸರ್ ಕೊಟ್ಟಾಗ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಡುವಂಥದ್ದು ಏನಿದೆ? ಹಾಗಾದ್ರೆ ನೀವು ಪಬ್ಲಿಸಿಟಿ ಉದ್ದೇಶದಿಂದ ಮಾಡುವುದು ಆಯ್ತಲ್ಲ, ನಿಮ್ಮ ಮಾತು ಮುಗೀತಾ? ನಾನು ಹೇಳುವಂಥದ್ದು, ನೀವು ಇದು ಯಾವಾಗ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕ್ಲೋಸ್ ಅಪ್ ಕ್ಯಾಮರಾಗಳನ್ನು ಇಟ್ಟು ಸಾರ್ವಜನಿಕವಾಗಿ ಬಿಡುವ ಕೆಲಸ ಮಾಡಬೇಡಿ. ಸಾರ್ವಜನಿಕವಾಗಿ ಬಂದಾಗ ಆ ರೀತಿಯ ಉತ್ತರವನ್ನು ಕೊಡಬೇಕಾಗ್ತದೆ. ಇದು ಈಗ ಮಾಧ್ಯಮದಲ್ಲಿ ಒಂದು ವೇಳೆ ಇದು ಎಲ್ಲಿಯೂ ಗೊತ್ತಾಗದ ಹಾಗೆ ಅಲ್ಲಲ್ಲಿ ನಡೆದಿದ್ದರೆ ಅಲ್ಲೇ ಸರಿ ಮಾಡಿ ಹೋಗುವಂಥದ್ದು. ಈಗ ಸಾಮಾಜಿಕ ಜಾಲದಿಂದ ಬಂದದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕೊಡುವಂಥದ್ದು ಒಂದು. ಇನ್ನೊಂದು, ನಿಮಗೆ ಇದು ನನ್ನದು ಪ್ರಚಾರ ದೃಷ್ಟಿ ಆದರೆ ನಿಮ್ಮದು ಯಾವ ದೃಷ್ಟಿ ಅಂತ ಕೇಳ್ತೇನೆ ನಾನು. ನಿಮ್ಮದು ಯಾವುದು? ದೈವದ ಪ್ರಚಾರ ಮಾಡುವಂಥದ್ದು ಯಾವುದು? ಏನು ದೃಷ್ಟಿ? ನಿಮ್ಮ ಉದ್ದೇಶ ಏನು? ಒಂದು ಗ್ರಾಮಕ್ಕೆ ಮನೆಗೆ ಸಂಬಂಧಪಟ್ಟ ದೈವವನ್ನು ಜಗತ್ತಿಗೆ ತಿಳಿಸುವ ಉದ್ದೇಶ ಏನಿದೆ ನಿಮ್ಮದು? ಅಲ್ಲ, ನಾನು ಮಾತಾಡಲು ತಪ್ಪೇನಿದೆ? ಅದನ್ನು ನಾನು ವಿರೋಧ ಮಾಡೋದ್ರಲ್ಲಿ ತಪ್ಪೇನಿದೆ? ಸರಿ, ನೀವು ಅಲ್ವಾ ನಂಬಿಕೆಗಳು. ಅದಕ್ಕೆ ಹೇಳುವಂಥ ನಿಮಗೆ ಅನಂತಾಡಿ ಉಳ್ಳಾಲ್ತಿಯಲ್ಲಿ ಕೆಲವು ಜಾಗಗಳಲ್ಲಿ ದೈವದ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದಂತ ನಿಯಮ ಇಂದಿಗಿದೆ. ಕಾಂಬ್ರಬೈಲ್ ಉಳ್ಳಾಲ್ತಿಯಲ್ಲಿತ್ತು, ಕನಪ್ಪಾಡಿಯಲ್ಲಿತ್ತು, ಪೊಲಲಿಯಲ್ಲಿತ್ತು, ಅನಂತಾಡಿ ಉಳ್ಳಾಲ್ತಿಯಲ್ಲಿ ಅಪ್ಪನೇ ಆದದ್ದಿದೆ. ಇವತ್ತಿಗೂ ಅನಂತಾಡಿ ಉಳ್ಳಾಲ್ತಿಯಲ್ಲಿ ಆ ಸಮಯದಲ್ಲಿ ಇದೇ ಇಲ್ಲಿ MP ಪೈ ಅವರ ಅಧಿಕಾರದಲ್ಲಿರುವ ಜಾಗದಲ್ಲಿ ಹೊಸ ಆಗಿನ ಹುಡುಗರು KMC ಹುಡುಗರು ಬಂದು ತೆಗೆದಾಗ ವರ್ಷೋಡರ ಎನ್ನ ಪೊರಳು ಬರ್ತದ ಓಡು ಎಂಚಿನ ಮಿಂಚಿದಕ್ಕನ ಪಂಟೇಳಿ ನನ್ನಮಿನಿ ಎನ್ನಮಿನಿ ನಿಕ್ಕಲ ಅಂದರೆ ಆ ರೀತಿ ಅಪ್ಪನ ಕೊಟ್ಟದ್ದು ಇದೆ, ಬಂದ್ ಮಾಡಿದ್ದು ಇದೆ. ಅನೇಕ ಕಡೆಯಲ್ಲಿ ಫೋಟೋ ತೆಗಿಬೇಕು ಇಡ್ಲಿಕ್ಕೆ. ಅದು ಯಾಕಂತ ಹೇಳಿದ್ರೆ ದೈವವನ್ನು ಮಾಯ ಅಂತ ಕರಿತೇವೆ. ಮಾಯ ಅಂತ ಹೇಳಿದರೆ ಇಂದ್ರಜಾಲದಲ್ಲಿ ಬಂದ ಮಾಯ ಅಲ್ಲ. ಅನೇಕ ಕಡೆಗಳಲ್ಲಿ ನಿಮಗೆ ಈಗ ನಾವು ಎಲುವೇರು ಪುರುಷರು ಬರ್ತೀರಿ, ಎಲುವೇರು ಜೋಗಿಲು ಬರ್ತೀರಿ, ಅಕಲ್ ಮಾಯ ಆಯ್ತು ಅಂತ ಕೇಳ್ತಿರಲ್ಲ. ತುಳುನಾಡ ದೈವ ಉದಾಹರಣೆಗೆ ಈಗ ಈ ಜಾರಂದಯನೇ ತಗೊಳ್ಳುವ, ವರ್ಷಕ್ಕೊಮ್ಮೆ ಆಗಿ ಅದು ಮಾಯ ಅಂದರೆ ಅದು ಆ ಕಾರ್ಯ ಮುಗಿತದೆ. ಮತ್ತೆ ನೀವು ಅದನ್ನು ನೋಡಬೇಕಿದ್ರೆ 11 ತಿಂಗಳ ನಂತರ. ಅದಕ್ಕಾಗಿ ಬಾಡಿಗೆ ಚೀಟಿಯಲ್ಲಿ ದೈವ ಕೊಡುವಂಥದ್ದು ನಿಮಗೆ ಅಪ್ಪನೇ ಈ ಕಾಲದ್ದು ಮೇಲ್ಕಾಲ ಅಂತ ಕೊಡುವಂಥದ್ದು. ಮಾಯ ಅಂತ ಹೇಳುವಂಥದ್ದು ಅದು ಮಾಯ ಅಂತ ಹೇಳಿದ್ರೆ ಈಗ ನೋಡಿ, ಈಗಿನ ಕಾಲದಲ್ಲಿ ಒಬ್ಬ ಮಾತಾಡಲಿಕ್ಕೆ ಅನೇಕ ಕಡೆ ಕಥೆಗಳಲ್ಲಿ ಬರ್ತದೆ. ಒಂದು ಹೆಂಗಸಿತ್ತು, ಮನೆಗೆ ಒಂದು ನೀರು ಕೇಳ್ತಾ ಒಂದು ಅವನಿಗೆ ಓಡಿ ಪೋಯರು ಗೊತ್ತು ಮಾಯ. ಆ್ಯಕ್ಚುಲಿ ಅವ್ರಿಗೇನು ಗೊತ್ತಿಲ್ಲ, ಅವರು ಹಾಗೆ ಇಲ್ಲಿ ಏನಾದರೂ ಮಾತಾಡ್ತಾ ಈ ಹೆಂಗಸು ಒಳಗೆ ಬರುವಾಗ ಅವ್ರ ಮೇಲೆ ಬೇರೆ ಕಡೆ ಹೋಗ್ತಾರೆ. ಇದು ಮಾಯ ದೈವತ್ತು. ಇಂದ್ರಜಾಲವಾಗಿ ಇದ್ದಾಗೆ ಮಾಡಿ ಮಾಯ ಆಗೋದು ಇದು ಅಲ್ಲ. ಒಂದು ವರ್ಷಕ್ಕೊಮ್ಮೆ ಮಾತ್ರ ನೋಡಿ ಆ ಮಾಯದಲ್ಲಿ ಅಲ್ಲೇ ಹೋಗಿ ಅಲ್ಲೇ ಇರುವಾಗುತ್ತದೆ. ಅದಕ್ಕೆ ಮಾಯ ಅಂತ ಹೇಳೋದು. ಮತ್ತು ನಮ್ಮದು ಇನ್ನೊಂದು, ನೀವು ಹೇಳಿದ್ರಿ, ನೀವು ಗಗ್ಗರದೆಚ್ಚಿಯಲ್ಲಿ ಎಲ್ಲಿಯೂ ನೀವು ನಮ್ಮ ಮನೆಯಲ್ಲಿರುವಂಥ ಮಗುವಿಗೆ ಒಂದು ಬೆಳ್ಳಿಯ ಗೆಜ್ಜೆಯನ್ನು ನೀವು ತಂದಾಗ ಆ ಮಗು ಯಾವ ರೀತಿ ಕಾಲಿಗೆ ಕಟ್ಟಿ ತಾಯಿಯ ಮಡಿಲಿಗೆ ಇದ್ದವರಲ್ಲಿ ಎಲ್ಲರಲ್ಲೂ ತೋರಿಸಿ ತನ್ನ ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತದೆ, ಖುಷಿಯಲ್ಲಿ ಅದರ ಅಂಗಿ ಮೇಲೆ ಇರ್ತದೆ, ಇದು ಒಟ್ಟು ಅದೇ ರೀತಿ ದೈವ ತನ್ನ ನಿಜರೂಪವನ್ನು ಮಾಡಿ ಆಭರಣಧಾರಿಯಾಗಿ ಅಲ್ಲಿ ಗಗ್ಗರ ತೆಗೊಂಡು ಗಗ್ಗರ ದಿಪ್ಪೆ ಅಂತ 3-4 ಗಗ್ಗರನ್ನು ಇಟ್ಟ ನಂತರ ಎಲ್ಲರ ಬಳಿಯಲ್ಲಿ ಹೋಗ್ತದೆ. ಈಗ ಮಾಡಿಕೊಂಡು ಯಾನುಳ್ಳೆ ಅಂತೇಳಿ ಹೇಳಿ ಮಾತಾಡಿ ಎಲ್ಲ ಅಂದರೆ ಬರ್ತದೆ. ಅಂದರೆ ಅಲ್ಲಿ ಅದರ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸುವಂಥದ್ದು, ಅದರ ಖುಷಿಯನ್ನು ವ್ಯಕ್ತಪಡಿಸುವಂಥದ್ದು. ನಂತರ ಆ ಸಮಯದಲ್ಲಿ ಈಗ ಇವರೆಲ್ಲ ಮೊನ್ನೆ ಎಣ್ಣೆ ಬುಲೆ ಕೊಟ್ಟಾಗ ಈಗೆಲ್ಲ ಕೈ ಕಾರು ಮೇಲೆ ಮಾಡಿದ್ರಲ್ಲ, ಅದು ಇಲ್ಲ. ಅದು ಎಲ್ಲಿ ಮಾತಾಡಬೇಕು, ದೈವ ಬಾಯಿ ಬಿಡುಪುಣೆ ಅಂತ ಒಂದು ನಿಯಮ ಇದೆ. ಯಾವಾಗ ಬಾಯಿ ಬಿಡಬೇಕು? ಅದು ನಿಮಗೆ ಇದು ಗಗ್ಗರದೆಚ್ಚಾಗಿ ಅನಿಯಲ್ಲಿ ಅಲ್ಲಿ ಸಂಧೆ ಆಗಿ ದೈವ ಗರ್ಭಗುಡಿಗೆ ತಿರುಗಿ ನಿಲ್ತದೆ. ತಿರುಗಿ ನಿಂತಾಗ ಸಂಬಂಧಪಟ್ಟವರೆಲ್ಲರೂ ಅದರ ನಂತರ ಬರುವಂಥದ್ದು ಜೋಗ. ಅಲ್ಲಿ ನಿಮಗೆ ಇದು ಕಾಲಾದಿ ಕೊರ್ಪುಣಂಚಿನ ದೇವೆ ಸಂತೋಷರು ಕೈಕೋಣಂತೇಳಿ ಆ ಹೂವು ಹಾಕಿದ ತಕ್ಷಣ ಶರೀರದಲ್ಲಿ ಆವೇಶ ಬರ್ತದೆ. ಅಲ್ಲಿಂದ ಆರಂಭವಾಗ್ತದೆ, ಅಲ್ಲಿಂದ ಮತ್ತೆ ಬಲಿ ಬರ್ತದೆ. ಬಲಿ ಬಂದ ನಂತರ ಪೀಠಕ್ಕಾಗ್ತದೆ, ಪೀಠದಲ್ಲಿ ಬಾಯಿ ಬಿಡ್ತದೆ. ಬಾಯಿ ಬಿಡಬೇಕಿದ್ರು ನಿಮಗೆ ನೇರ ಬಂದವನಿಗೆ ಬಿಂಗಾರ ಕೊಡುವ ನಿಯಮ ಇಲ್ಲ. ಸತ್ತು ಗುತ್ತುಗಳನ್ನು ಕರಿಬೇಕು. ಯಾರು ಬುಕ್ಕ ತುಂಬುದಾಗಿ ಏರಿಗೆ ಬೂಲ್ಯ ನಡಪಾಡು, ಯಾರ್ಯಾರು ಪರವೂರಿಂದ ಬಂದಿದ್ದಾರೆ ಅವ್ರನ್ನ ತಿಳ್ಕೊಳ್ತದೆ, ಅದರ ಗಡಿ ಹೇಳ್ತದೆ. ಅದು ಹೇಳಿದ ನಂತರ ನಿಮಗೆ ಬಾರ್ನೆ ಆಗ್ತದೆ. ಬಾರ್ನೆ ಆದ ನಂತರ ಸಂತೋಷದಲ್ಲಿ ಬಾರ್ನೆ ಸ್ವೀಕರಿಸಿದ ನಂತರ ಪಂಚಜಿಟಿಗೆ ಕೋಲ್ಜಿಟಿಗೆ ಮಪ್ಪು ಮಾಡುವಂಥ ಕೆಲವೊಂದು ನಿಯಮಗಳಿದೆ, ಬೇರೆ ಬೇರೆ ಇದೆ. ಅದರ ನಂತರ ದಾನ ಹೆಚ್ಚು ಕಮ್ಮಿ ಅಂಜಾನ ಮದಿಪ್ಪು ಅಂತ ಕೇಳ್ತದೆ. ಆವಾಗ ನೀವು ಹೇಳಲಿಕ್ಕೆ ಆವಾಗ ಮಾತಾಡ್ತದೆ ದೈವ. ಗಗ್ಗರ ಮಿಚ್ಚಿಯಲ್ಲಿ ಮಾತಾಡಲಿಕ್ಕಿಲ್ಲ, ಹಿಂಗಾರ ನೋಡಲಿಕ್ಕಿಲ್ಲ. ಹಿಂಗಾರದ ಕ್ರಮ ಇವರೇ ನಾನು ಅನುಭವದ ವಿಚಾರ ಹೇಳಿದಲ್ಲ. ಈಗ ಇರುವಂಥ ಮನೆಗಳಲ್ಲಿರುವಂಥ ದರ್ಶನ ಪಾತ್ರಿಗಳು ಪ್ರಕಾರ ತುಳುನಾಡಲ್ಲಿ ಆಗುವಂತ ಯಾವುದೇ ನಿಯಮ ಅದು ಕ್ರಮವಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ನೀವು ಬಹುತೇಕ ಎಲ್ಲ ದೈವಸ್ಥಾನಗಳಲ್ಲಿ ಈ ಸಂಪ್ರದಾಯ ಇದೆ. ಆದರೆ ತುಳುನಾಡಲ್ಲಿ ಆಗುವ ಯಾವ ದೈವ ಅಲ್ಲ, ನೀವು ಒಂದು ಕೆಲಸ ಮಾಡಿ. ಈ ಸಲ ನಾನು ನಿಮ್ಮ ಜೊತೆ ಒಂದಷ್ಟು ಅಧ್ಯಯನಶೀಲರಾಗಿ
ಅದನ್ನು ನೋಡೋಣ ಅಂತ ಎಲ್ಲಿದೆ ಏನು ಅಂತೇಳಿ ನಾನು ಬರ್ತೇನೆ ನಿಮ್ಮ ಜೊತೆ. ಯಾಕಂತ ಹೇಳಿದ್ರೆ ನೀವು ಹಿಂಗಾರ ಹಾಕುವ ಕ್ರಮ ಸರಿ ಇದೆ ಅಂತ ಹೇಳ್ತಾರೆ, ನೀವಲ್ಲ. ಎಲ್ಲಿಯಾದರೂ ದೈವಕ್ಕೆ ಕೇಪುಲೇ ಬೇಕು ಅಂತ ಇದೆ, ಒಂದೇ ಒಂದು ಕಡೆ ಕೇಪುಲು, ದೈವ ಸರಿ ಇಲ್ವಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು, ಎಲ್ಲಿಯೂ ಸರಿ ಇಲ್ವಾ ಇಲ್ಲ ಅಂತ. ಆದರೆ ನಾವು ಇನ್ನೊಂದು ಕಡೆ ಹೋಗಿ ಅದನ್ನು ನೋಡಿ ಪರಿಚಯ ಇದ್ದರೆ ಅನೇಕ ಕಡೆಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತಿಗೂ ನಿಮಗೆ ಅನೇಕ ಕಡೆಗಳಲ್ಲಿ ಕೇಪುಲ್ ಬೇಕು. ನಾವು ಮಾಡಿದ ಕಾರ್ಯಕ್ರಮಗಳೆಲ್ಲವೂ ಇದರಲ್ಲಿದೆ, ಅದರಲ್ಲಿ ಎಲ್ಲದರಲ್ಲೂ ಕೇಪುಲ್ ಇದೆ. ಕೇಪುಲ್ ಇಲ್ಲದೆ, ಕೇಪುಲ್ ಹಿಡಿಯದೆ, ಕೇಪುಲ್ ಒಂದೇ ಒಂದು ಚಿಕ್ಕ ಮಗುವಿಗೂ ಕೇಪುಲಿನ ಬೇರು, ಕೇಪುಲಿನ ಎಣ್ಣೆ, ಕೇಪುಲಿನ ಎಲೆ, ಕೇಪುಲಿನ ಕೊಡಿ ಕೊಡುವಂಥದ್ದು. ದೈವಕ್ಕೂ ಅದು ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಮತ್ತು ಬಿಸಾಡಬೇಕು, ಮತ್ತು ಅಗೆಲುಗೂ ಹಾಕಬೇಕು. ಯಾಕಂತ ಹೇಳಿದರೆ ಸ್ಮೆಲ್, ವಾಸನೆಗಳಿಲ್ಲದ ಆರೋಗ್ಯ ಬರೋದು. ಅದು ಗಂಜಿ ಜೊತೆ ಬೆರಕೆ ಹಾಕಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾಗಿ ಎಲ್ಲಿ ನೀವು ಪಿಂಗಾರದ ಬಗ್ಗೆ ಮಾತಾಡಿದಿರಿ, ಕೇಪುಲಿ ಎಲ್ಲಿದೆ ಅಂತ ಒಂದು ನೋಡಿ. ನಾವು ನೀವು ಒಟ್ಟಿಗೆ ಒಂದು, ತಮ್ಮ ಹೆಸರು ಗೊತ್ತಿಲ್ಲ, ಒಂದು ಈ ಸಲ ನಾವು ನೀವು ಚರ್ಚೆ ಮಾಡಿ, ನಾನು ಏನೇ ಆದರೂ ತೊಂದರೆ ಇಲ್ಲ, ಒಂದು ಸಮಾಜಕ್ಕೆ ಒಂದು ಮಾಹಿತಿ ಕೊಡುವ ಅಂತ ಹೇಳುವಂಥದ್ದು ಅಷ್ಟೇ. ಈಗ ಭೂತಾರಾಧನೆ ಬಗ್ಗೆ ಹೇಳಿದ್ದಾರೆ, ಒಂದು ಕಡೆ ಪ್ರೇತಾರಾಧನೆ ಅಂತ ಯಾಕೆ ಅಂತ ಗೊತ್ತಾಗ್ತದೆ. ಪ್ರೇತಾರಾಧನೆ ಅಂದರೆ ಎಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದು ಮಕ್ಕಳಗಟ್ಟಲ್ಲಿ ಬಂದಿದ್ದ, ಅಲಿಯಕಟ್ಟಲ್ಲಿ ಬಂದಿದ್ದ, ಗ್ರಾಮ ಸಂಬಂಧಿ ಬಂತ ಗೊತ್ತಿಲ್ಲ. ನಮ್ಮ ಅಲಿಯಕಟ್ಟಿನಲ್ಲಿ ದೇವರದಲ್ಲ ಒಂಜಿ ಮಿಟ್ಟು ಪ್ರೇತೋಲು ಅಂತ ಇದೆ. ನಮ್ಮ ಈ ಅಲಿಯಕಟ್ಟಿನಲ್ಲಿ ದೆಯ್ಯೋಲು ಹಿಡಿದಲ್ಲ ಒಂಜಿ ಮಿತ್ತು ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೇತಗಳಿಗೆ ನಮ್ಮಲ್ಲಿ ಆರಾಧನೆ ಜಾಸ್ತಿ, ಪ್ರಾರ್ಥನೆ ಜಾಸ್ತಿ, ಎಲ್ಲವೂ ಜಾಸ್ತಿ ಇದೆ. ಪ್ರೇತಾರಾಧನೆ 16ಕ್ಕೆ ಸೇರಿಸಿ 16ರೊಟ್ಟಿಗೆ ಸೇರುವಂಥ ಪ್ರೇತಾರಾಧನೆಗೆ ಮಹತ್ವ. ಯಾಕಂತ ಹೇಳಿದ್ರೆ ಇಲ್ಲಿ 2 ಥರದ ದೈವಗಳು ಇಲ್ಲಿ ಆರಂಭವಾಗಿದೆ. ಒಂದರ ಈಗ ಬಾಣಬಳತನಾಥ ಭೂಮಿ ಉಂಡಾಯನೆ ಮುಟ್ಟ, ಸೂರ್ಯಚಂದ್ರ ಅವರೇ ಮುಟ್ಟ ಅಂತ ಹೇಳಿದರೆ, ಈಗ ಜುಮಾದಿ, ಮಲರಾಯ, ಕೊಡಮಂದಾಯ, ಜಾರಂದ, ಇಂಥ ನಿಮಗೆ ಪಂಜುರ್ಲಿ, ಇಂಥ ಬೇರೆ ಬೇರೆ ದೈವಗಳು ಬೆಮ್ಮೆರ ಜೊತೆಯಲ್ಲಿ, ಬೆಮ್ಮೆರ ಸೃಷ್ಟಿಯ ಜೊತೆಗೆ ಬೆಮ್ಮೆರ ಜೊತೆ ಬಂದದ್ದು. ಅದಕ್ಕಾಗಿಯೇ ಎಲ್ಲ ಕಡೆಗಳಲ್ಲಿಯೂ ಈಗ ನೇಮ ಆಗಬೇಕಿದ್ರೆ ಬೆಮ್ಮೆರ ಒಂದು ಬಲಿಯನ್ನು ಎಲ್ಲಿಯೂ ಇಡ್ತಾರೆ ನೋಡಿ, ಎಲ್ಲಿಯೂ ಬೆಮ್ಮೆರ ಸುತ್ತ ಇಡಬೇಕು. ಒಂದು 3 ಕಾಲಿನ ಇದರೊಳಗಡೆ ಒಂದು ಬಲಿ ಇದೆ, ಬಲಿಯ ಒಳಗೆ ಅನ್ನದ ಮುದ್ರೆ ಇದೆ, ಮುದ್ರದ ಒಳಗೆ ಒಂದು ಬಲಿಕುತ್ತು ಇದೆ. ಆ ಬಲಿಕುತ್ತಿನೊಳಗೆ ನೆಯ್ಯಿ, ಪೇರು, ಬೇರೆ ಬೇರೆ ಪುರ್ಪಗಳನ್ನು ಇಡ್ತೇವೆ. ಕೆಳಗೆ ಒಂದು ಮಂಡಲ ಹಾಕ್ತೇವೆ ಸೇಡಿದ್ದು, ಅದರಲ್ಲಿ ಒಂದು ಎಳೆ ಹಾಕ್ತೇವೆ, ಅದರ ಮೇಲೆ ಭತ್ತ, ಅದರ ಮೇಲೆ ಅಕ್ಕಿ, ಒಂದು ತೆಂಗಿನಕಾಯಿ ಇಟ್ಟು ಅದನ್ನು ಬೆಮ್ಮೆರ ಸುತ್ತೆ ಅಂತ ಹೇಳಿದೆ. ಬೆಮ್ಮೆರ ಸುತ್ತೆ ಮಾಡಿ ಬಾಲೋಲಿ ಕಟ್ಟಿದೆ, ಅದು ಬೆಮ್ಮೆರ ಜೊತೆ ಬಂದದ್ದು. ಅದವರಿಗೆ ಈಗ ಪಂಜುರ್ಲಿ ಅಪ್ಪ ಅಮ್ಮ ಹೇಳಿದರೆ ಗೊತ್ತಿಲ್ಲ ನಿಮಗೆ, ಎಲ್ಲರಿಗೂ ತಂದೆ ತಾಯಿ ಯಾರಂತೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಒಂದು ಶಕ್ತಿಯೇ ಬಂದದ್ದು. ಇನ್ನೊಂದು ಶಕ್ತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಉದಾಹರಣೆಗೆ ಕಾಣದ ಕಡದಿರಿ, ಮತ್ತು ಕಲ್ಲ ಮುದ್ದೇರಿ, ಕೋಟಿ ಚೆನ್ನೈಯರು, ಕಲ್ಲುರ್ಟಿ, ಕಲ್ಕುಡ, ಹಿರೇಗ, ಇಂಥ ಶಕ್ತಿಗಳಿದೆ. ಉದಾಹರಣೆಗೆ ಇವತ್ತಿಗೂ ಆ ಪ್ರೇತಾರಾಧನೆದ ಮಹತ್ವ ಬಂದದ್ದೇ ನಮಗೆ ಕಲ್ಲುರ್ಟಿಯಿಂದ. ಅಂದರೆ ಇಲ್ಲಿ ಆ ಕಡೆ ಹೊರ್ತೆ ಅಂತ ಕರೀತಾರೆ, ನಾವು ಕರಿತೇವೆ. ಯಾಕಂತ ಹೇಳಿದರೆ ಆ ಕಾರ್ಕಾಳದ ಅರಸುವಿನ ಹಿಂಸೆ ತಾಳಲಾರದೆ ಕೈಕಾಲನ್ನು ಕಲ್ಕೊಂಡಂಥ ಆ ಕಾಲಮ್ಮ ವೇಣೂರಿನ ಮಾಲಿಂಗೇಶ್ವರ ದೇವರ ಅಂಗನಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿ ಆತ್ಮಹತ್ಯೆ ಮಾಡಿದ ನಂತರ ಅದರಿಂದ ಉದ್ಭವವಾದಂಥ ಆತ್ಮವೇ ಕಾರ್ಕಾಳ ಇಡೀ ಭೈರವರತನ್ನು ಸುಡುವುದು ಕರ ಮಾಡಿತು. ಇವತ್ತಿಗೂ ನಮ್ಮ ಮನೆಯಲ್ಲಿರುವಂಥ ಅದು ಒಂದು ದಿವ್ಯ ಆತ್ಮ ಆರಾಧನೆ ಮಾಡಬೇಕು. ಪಂಜುರ್ಲಿಯ ಜೊತೆ ಪ್ರಧಾನವಾಗಿರುವಂಥದ್ದು ಪಂಜುರ್ಲಿ. ಈಗ ನಾನು ಮೊನ್ನೆ ಅಲ್ಲಿಯೂ ನಾನು ಪಂಜುರ್ಲಿಯನ್ನು ಎಲ್ಲಿಯೂ ಮಾತಾಡಲಿಲ್ಲ, ಹೆಸರಿನ ಬಗ್ಗೆ ತಕರಾರಿದ್ದದ್ದು. ಯಾಕಂತ ಹೇಳಿದ್ರೆ ನಮ್ಮ ಗುರು, ಈಗ ನೀವು ಹೋದಲ್ಲೆಲ್ಲ ಗುರು ಕೈ ಬಿಡುಪುಣೆ, ದೈವಾನುಕೂಲ ಇಲ್ಲ, ದೈವಾಧೀನರಾದರು, ಇದೆಲ್ಲವೂ ಪಂಜುರ್ಲಿಗೆ ಸಂಬಂಧಪಟ್ಟ ವಿಚಾರ. ಈ 16ಕ್ಕೆ ಸೇರಿಸುವುದಿಲ್ಲ, ಪಂಜುರ್ಲಿಗೆ ಸೇರುವಂಥದ್ದು. ಹಾಗಾಗಿ ನಮ್ಮ ಅಲಿಯಕಟ್ಟಿನ ನಿಯಮದ ಪ್ರಕಾರ ಪ್ರೇತವು ನಮ್ಮಲ್ಲಿ ಇದ್ದೇ ಇದೆ. ಮಕ್ಕಳ ಕಟ್ಟಿನಲ್ಲಿ ಅದನ್ನು ಮೋಕ್ಷ ಕೊಡ್ತಾರೆ. ಅಲ್ಲಿ ನಿಮಗೆ ವರ್ಷಕ್ಕೊಮ್ಮೆ ಸಾರದ ಮಾತ್ರ. ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ನಾವು ಇವತ್ತಿಗೂ ಏನಾದರೂ ಅನ್ನಗಿನ್ನ ಮಾಡಿದರೆ, ಒಳ್ಳೆಯ ಊಟ ಮಾಡಿದರೆ ಮೇಲೆ ತಡ್ಯದಲ್ಲಿಟ್ಟು ಇದು ನಿಮಗೆ ಅಂತೇಳಿ ಕೊಡುವ ನಿಯಮ ಇದೆ. ನಿಮ್ಮ ದೈವಾರಾಧನೆ ತಪ್ಪುಗಳ ಬಗೆಗಿನ ಚರ್ಚೆಗಳಿದೆ, ವಾದಗಳಿದೆ, ಸೋಷಿಯಲ್ ಮೀಡಿಯಾಗಳಲ್ಲಷ್ಟೇ ಚರ್ಚೆ ಆಗ್ತಾ ಇದೆ. ಅಂದ್ರೆ ಈ ಚಾಕರಿ ವರ್ಗದವರು ಇರ್ಬೋದು, ಗೊತ್ತಿರೋ ಮನೆಯವರು ಇರ್ಬೋದು, ಅಥವಾ ದೈವಾರಾಧಕರು ಇರ್ಬೋದು, ಅವ್ರು ಯಾಕೆ ಮುಖ್ಯವಾಹಿನಿಗೆ ಬಂದು ನಿಮ್ಮ ಜೊತೆ ನಿಲ್ತಾ ಇಲ್ಲ? ಅಂದ್ರೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಜೊತೆ ನಿಂತು ಮಾತನಾಡುವಂಥದ್ದು ಮಾಡ್ತಾ ಇಲ್ಲ. ಇದು ನಿಮ್ಮ ಏಕಾಂಗಿ ಹೋರಾಟವಾ? ಅವ್ರು ಯಾರು ನಿಮ್ಮ ಜೊತೆಗೆ ಇಲ್ವಾ? ಯಾಕೆ ಈ ರೀತಿ ಆಗ್ತಾ ಇದೆ? ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಈ ಮುಂಚೆ ಪ್ರತಿ ಮನೆಯಲ್ಲೂ ಒಂದೊಂದು ಹಿರಿತನಗಳೆಲ್ಲಿತ್ತು. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಈ ತಲೆಮಾರು, ಈಗ ಮುಂದಿನ ತಲೆಮಾರು, ನಾವೆಲ್ಲ ನಮಗಿಂತ ನೀವು ಕಿರಿಯರಿದ್ದೀರಾ, ಖಂಡಿತ ನೋಡ್ತೀರಿ ಇದೆಲ್ಲ ಪಾಲನೆ ಆಗ್ತದೆ. ಈ ಸ್ವತಂತ್ರ ಭಾರತದ ನಮ್ಮ ಭೂಮಸೂದೆ ಕಾನೂನಿನ ನಂತರದ ದಿನಗಳಲ್ಲಿ ಅನೇಕ ಜನರಿಗೆ ಏನಾಗಿದೆ ಅಂತ ಹೇಳಿದರೆ, ಈಗ ಪ್ರಸ್ತುತ ಅವರಿಗೆ ಅದರ ಮೇಲಿನ ಹೆಸರು ಮಾತ್ರ ಬೇಕು. ಈಗ ನಿಮಗೆ ಬೇಕಾಗುವುದು ಎಲ್ಲವನ್ನು ಮಾಡ್ಕೊಳ್ತೀರಿ. ಬಟ್ಟೆ ಬೇಕು, ಮತ್ತೆ ಬೇಕು, ಊಟ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ಹಿರಿಯರು ತೋರಿದ ಒಂದು ಕಾರನ್ನು ಕೊಡ್ತಾರೆ ನಿಮಗೆ.
ಈಗ ನಿಮ್ಮ ಅಪ್ಪನ ಹತ್ರ ಒಂದು ಕಾರ್ ಇದೆ, ಮಗ ಇದೊಂದು ನಿನಗಿರಲಿ, ಆದರೆ ಕಾಲಕ್ಕೆ ಆಯಿಲ್ ಚೇಂಜ್ ಮಾಡು, ಇಲ್ಲಿ ಮಾಡು, ಹಾಗೆ ಏನಾದ್ರು ಮಾಡ್ತೀವಿ. ಇವು ಹಳತ್ತು ಅಂತೇಳಿ ನೀವು ಏನು ಮಾಡ್ತೀರಿ, ಒಂದೊಂದನ್ನೇ ಬಿಟ್ಟು ಒಂದಿನ ದಾರಿಯಲ್ಲಿ ನಿಂತದೆ. ಆ ಥರ ಆಗಿದೆ ನಮ್ಮ ಈಗ ದೈವಾರಾಧನೆ. ಯಾಕಂತ ಹೇಳಿದರೆ ಅವನಿಗೆ ನೀವು ಈಗ ಅವನಿಗೆ ದೈವಾರಾಧನೆ ಬಗ್ಗೆ ಆ ಗೊತ್ತಿನ ಅವನಿಗೆ ಇದಿಲ್ಲಲ್ಲ. ನೀವು ಅವನನ್ನು ಕರೆದು ಒಂದು ಚಿಕ್ಕ ಬೊಂಡ ಕೊಡಿ ಅಂತ ಅವನಿಗೆ ಹೇಳ್ತಾನೆ, ದಾನೆ ತೋಜ ಬೊಂಡದಾನೆ ಎಲ್ಲಿ ಅಂತ ಕೇಳ್ತಾನೆ ಅವನು. ಅಂದರೆ ಆ ಗುತ್ತಿನ ಅವನ ವ್ಯಕ್ತಿಗೆ ತೊಂದರೆ ಆದಾಗ ಅವನಿಗೆ ನೋವಾಗ್ತದೆ. ಇಲ್ಲಿ ಅವನಿಗೆ ದೈವದ ಹೆಸರು ಬೇಕು, ದೈವದ ಹೆಸರಿನಲ್ಲಿ ವೇಷ್ಟಿಯಾಗಿ ನಿಲ್ಲಬೇಕು, ಅವನು ಮದುವೆಗಾಗಲಿ ಹೆಸರು ಬೇಕು, ಆ ಗುತ್ತಿಗೆ. ಆದರೆ ನನ್ನ ದೈವಕ್ಕೆ ಬಾರಣೆ ಇಲ್ಲ, ಸರಿ ಇಲ್ಲ, ಒಂದೇ ಒಂದು ಪ್ರಾಕೃತಿಕ ಆಹಾರದಿಂದ ಬಾರಣೆ ಕೊಡ್ತಾ ಇಲ್ಲ, ಒಂದು ಚುಂಡು ಕೇಪುಲು ಇಲ್ಲ, ಕಲಿ ಇಲ್ಲ, ಈ ರೀತಿಯಾಗಿ ಎಲ್ಲಿಯೂ ಅನೇಕ ಕಡೆಗಳಲ್ಲಿ ಈ ಅವ್ಯವಸ್ಥೆಗಳು ಮುಂದಾಗಿದೆ. ಯಾವ ಮನೆಯ ಗುತ್ತಿನ ಮನೆಯ ಕಂಬಲಗಳು ಸಾಗುಲಿ ಆಗದೆ ಬಿದ್ದಿದ ಆ ಮನೆ ಆ ಗುತ್ತಿನ ಮನೆಗಳು ನಾಶ ಆಗಿದೆ. ನಿಮಗೆ ವಿಜಯ ಬ್ಯಾಂಕ್ ಮುಳುಗಡೆ ಆದಾಗ ನೋವಾಗಿದೆ, ಗುತ್ತಿನ ಮನೆಗಳು ನಾಶ ಆದಾಗ ನೋವಾಗಲಿಲ್ಲ, ಕಂಬಲ ಗದ್ದೆಗಳಿದಾಗ ನೋವಾಗಲಿಲ್ಲ. ಆದರೆ ಇದು ಏಕಾಂಗಿ ಹೋರಾಟ ಆಗಲಿಕ್ಕೆ, ಇದು ಸಾರ್ವತ್ರಿಕವಾದ ಸಂಘಟನಾತ್ಮಕ ಹೋರಾಟವಲ್ಲ. ಇದು ದೈವಾರಾಧನೆ ಏನು ಅಂತ ಹೇಳಿದರೆ ಅನೇಕ ಕಡೆಗಳಲ್ಲಿ ನಮಗೆ ನಾವು ಹೇಳ್ತೇವೆ ಇದೆಲ್ಲ ಬೇಡ, ಏನಂತ ಗೊತ್ತಾ, ಒಂದು ಬಿಸಾಡಿ ಬಿಡುವ, ಇದು ಪ್ರಕೃತಿಯಲ್ಲಿ ತೇಲಾಡ್ತಾ ಇರಲಿ, ಇದು ನಮ್ಮ ಉದ್ದೇಶ ಅಷ್ಟೇ. ಏನಾಗ್ತದೆ ಅಂತ ಹೇಳಿದರೆ, ಒಂದು ನೀವು ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಹೋಗಲಿಕ್ಕೆ, ನಾನೇ ಅದರ ಇದು ಮಾಡಬೇಕೆ, ಇದು ನೀವಾಗಲಿ ನಾವಾಗಲಿ ಹೋಗಬಾರ್ದು. ವಿಚಾರ ಇಷ್ಟೇ, ನಿಮಗೆ ಇಷ್ಟ ಇದ್ದರೆ ನೀವೀಗ ಮನೆಯಲ್ಲಿ ಹೋಗಿ ಹೆಂಡತಿ ಮಕ್ಕಳ ಹತ್ರ ಚರ್ಚೆ ಮಾಡಿ, ಸತ್ಯಾಂಶ ಇದ್ದರೆ ನಿಮ್ಮೊಟ್ಟಿಗೆ ನೀವು ಅದನ್ನು ಅಳವಡಿಸ್ಕೊಂಡು ಬಂದು ಇದಾಗಬೇಕು ದೇವಾರಾಧನೆಯನ್ನು. ಇದು ಏಕಕಾಲದಲ್ಲಿ ನೀನು ಇದಮಿತ್ತಮ್ ಈಗ ಮತ್ತೆ ಎಲ್ಲ ಒಂದು ಅಗೇಲುಗಳೆಲ್ಲ ಇದು ಇದಮಿತ್ತಮ್ಮಾಗಿ ಈ ರೀತಿ ಅಂತ ನಿಯಮ ಅಲ್ಲ. ಒಂದು ದೈವದ ಅಗೇಲು ಅಲ್ಲ, ದೈವದ ನಿಯಮಗಳಂದ್ರೆ ಏನು? ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿ, ತೆಂಗಿನಕಾಯಿ, ಬಾಳೆ ಎಲೆ, ತಿರಿ, ಹೂ, ಎಣ್ಣೆ, ನೀರು, ಹಾಲು ಆಯ್ತಲ್ಲ, ಒಟ್ಟು ಏನು ಹೇಳ್ತದೆ, ಪ್ರಾಕೃತಿಕವಾದ ಆಹಾರವನ್ನು ನಿಯಮಬದ್ಧವಾಗಿ ಸ್ವಚ್ಛವಾಗಿ ಕೊಡು. ಒಳ್ಳೆಯ ವಾಕ್ ಇರಲಿ. ವಾಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ವಿದ್ಯೆಯೇ ಇಲ್ಲದಂಥ ದೈವ ಕಟ್ಟುವವರಿಗೂ ಮತ್ತು ಪಂಚೇಂದ್ರಿಯ ದಶೇಂದ್ರಿಯದ ಮುಖಾಮುಖಿಯ ಜೊತೆಗೆ ಒಂದಷ್ಟು ಅವರಿಗೆ ಜ್ಞಾನ, ಪ್ರಜ್ಞೆ, ಮೇಧಗಳು ಇರಬೇಕಾಗ್ತದೆ. ಆ ಮಿಲನವೇ ಅಲ್ಲಿ ಒಂದು ಶಕ್ತಿ. ಉದಾಹರಣೆಗೆ ಒಬ್ಬೊಬ್ಬ ನೇಮ ಕಟ್ಟುವವರು 10 ಕಡೆ ಕಟ್ಟಿ 10 ಹೆಸರುಗಳನ್ನು ಕರೀತಾರೆ ಅಲ್ಲಿ ತಪ್ಪದೆ ಕ್ರಮಬದ್ಧವಾಗಿ. ಅಲ್ಲಿಯ ನಿಯಮಗಳು ಅಂದರೆ ಆ ನೆನಪಿನ ಶಕ್ತಿ, ಜ್ಞಾನದ ಜೊತೆಗೆ ಒಂದು ಶುದ್ಧವಾದ ಆಹಾರದ ಜೊತೆಗೆ ಒಂದು ಪರಿಪೂರ್ಣವಾದ ಸ್ವಚ್ಛತೆಯ ಜೊತೆಗೆ ನೀವು ಬಡಿಸು. ಇದನ್ನೇ ದೈವಾರಾಧನೆ ಅಂತ ಹೇಳುವಂಥದ್ದು. ಇದಕ್ಕೆ ಬಣ್ಣ ಅದು ಬೇರೆ ರೀತಿ. ಅದು ಏನಾಗಿದೆ ಅಂತ ಹೇಳಿದರೆ, ಈಗ ಎಲ್ಲರಿಗೂ ಹೆಸರು ಬಂದದ್ದು ನಡಿ ದೈವದಿಂದ. ಎಲ್ಲರಿಗೂ ಈಗ ದೊಡ್ಡ ಗೆದ್ದ ನಂತರ ಈಗ ನೀವು ಕಾಣ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಕೆಲಸ ಆಯಿತು, ಇನ್ನು ಯಾರು ನೋಡ್ಕೊಳ್ಳೋದು? ಈ ಜಾಗವನ್ನು 7 ಎಕರೆ ದೈವವನ್ನು ಮಾರಿ ಈಗ ಬಂದು ಇಲ್ಲಿ 1200 ಸ್ಕ್ವೇರ್ ಫೀಟ್ನ ಫ್ಲ್ಯಾಟಲ್ಲಿ ಕೂತಿದ್ದಾರೆ. ಏನು ಮಾಡೋದು? ನಿಮ್ಮಿಂದ ಇದನ್ನು. ಆದರೆ ನಾವು ಎಲ್ಲರ ಹತ್ರ ಮಾಧ್ಯಮ ಮಿತ್ರರಾಗಲಿ, ಈಗ ನಾಳೆ ಎಲ್ಲರ ಹತ್ರ ಹೇಳುವಂಥದ್ದು ಇಷ್ಟೇ, ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳುವಂಥದ್ದು ಇದು ನೋಡಿ. ಈಗ ನೀವು ಹೇಳ್ತೀರಲ್ಲ, ಇಷ್ಟು ವರ್ಷದಿಂದ ನಮ್ಮ ಒಂದು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಆದರೂ ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂಥ ಒಂದು ದೈವಗಳ ಹೆಸರಾಗಲಿ, ದೈವದ ಆಹಾರ ಪದ್ಧತಿ ಆಗಲಿ, ದೈವದ ನೀತಿ ಆಗಲಿ, ಸಾರ್ವಜನಿಕವಾದಂಥ ವಿಚಾರಗಳಾಗಲಿ ಇದೆಯಾ? ಎಲ್ಲಿ ಜ್ಞಾನ ಸಿಗ್ತದೆ? ಹಿರಿಯರು ಹೇಳುವ ಪರಿಸ್ಥಿತಿ ಇರಲಿಲ್ಲ. ಒಂದು 80 ವರ್ಷದವನ ಎದುರು 12 ವರ್ಷದ ದೈವಕ್ಕೆ 1.5 ಗಂಟೆ ಪಾರಿ ಹೇಳ್ತಾನೆ, ಇರಬೇಕಲ್ಲ. ನಿಮ್ಮ ಮನೆ ನೋಡಿ, ಇಲ್ಲಿ ನಿಮಗೆ ದೈವ ಅನುಭವಿಸಲಿಕ್ಕೆ ಸಿಗ್ತಾ ಇಲ್ಲ. ಈಗ ಮುಂಚೆ ಎಲ್ಲವನ್ನೂ ನಮ್ಮ ಯಜಮಾನರೇ ಮಾಡುವಂಥದ್ದು. ಈಗ ತಂತ್ರಿಯವರು ಬರ್ತಾರೆ, ಅವರವಷ್ಟಕ್ಕೆ ಪೂಜೆ ಮಾಡ್ತಾರೆ, ಅವರು ಹೋಗ್ತಾರೆ, ಅವರ ಬ್ರಹ್ಮ ಕೆಲಸ ಮಾಡ್ತಾರೆ, ಹೋಗ್ತಾರೆ. ನಿಮಗೂ ಅದಕ್ಕೂ ಬಂಧ ಇಲ್ಲ. ಈ ಕಡೆ ನೀವು ಬಂದಾಗ ನೀವು ದೈವಕ್ಕೆ ನಿಜವಾಗಿ ನಿಂತೆರಡು ಹಾರಿ ಹೇಳ್ಬೇಕು. ಯಾರೋ ಒಬ್ಬ 3ನೇ ವ್ಯಕ್ತಿ ಪಾರಿ ಹೇಳ್ತಾನೆ, ನಿಮಗೂ ದೈವಕ್ಕೂ ಬಂಧ ಇಲ್ಲ. ನೀವು ಬಡಿಸಬೇಕು, ನಮಗೆ ಅನುಭವ ಇಲ್ಲ. ಯಾರೋ ಒಬ್ಬ ಬಂದು ಬಡಿಸ್ತಾನೆ. ಮನೆಯ ಗೋವಿಗೆ, ಮನೆಯ ಮಗುವಿಗೆ ನಮ್ಮ ಮನೆಯಲ್ಲಿ ತಾಯಿ ನಮ್ಮ ಕೈಯಾರೆ ಕೊಡಬೇಕು ಅಂತ ನಿಯಮ ಇದೆ. ಇವತ್ತು ನಿಮ್ಮ ದೈವವು ಒಬ್ಬ 3ನೇ ವ್ಯಕ್ತಿಯ ಕೈಯಲ್ಲಿ ನಲಗ್ತಾ ಇದೆ, ನನ್ನ ಮನೆಯ ಮಗು ಇನ್ನೊಂದು ಕೆಲಸದವಳ ಕೈಯಲ್ಲಿದೆ. ಎಲ್ಲರೂ ಬ್ಯುಸಿಯಾಗಿದೆ. ಹಾಗಾಗಿ ಈಗ ನಿಮಗೆ ದೈವವನ್ನು ಎಂಜಾಯ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಮುಂಚೆ ಎಲ್ಲವೂ ನಿಮಗೆ ಒಂದು ಮಗುವಿಗೆ ತೊಟ್ಟಿಲು ಹಾಕುವಾಗ ಒಂದು ನಿಯಮ ಇದೆ. ನೋಡಿ, ಮಿತ್ರದನ್ನು ಚೆನ್ನೈಗಳು ಕಟ್ಟಬೇಕು, ಒಂದು ಆಲೆ ಕಟ್ತಾರೆ, ಮತ್ತು ಅಂಬಿಯಲ್ಲಿ ಕೊಂಡೋಗಿ ಇದು ಕದಕೆ ಬಂದು ಇಡ್ತಾರೆ, ಅದಕ್ಕೆ ಬಳಿತಾರೆ, ಒಂದು ತೂಗ್ತಾರೆ, ಒಟ್ಟು ಅಷ್ಟು ಮಕ್ಕಳು ನೋಡ್ತಾರೆ. ಅಲ್ಲಿಂದ ಆರಂಭ ಹೋಗ್ತಾರೆ. ಒಂದು ಚಿಕ್ಕ ಮಕ್ಕಳು ನೋಡಿ, ನಾವೆಲ್ಲ ಚಿಕ್ಕಂದಿರುವಾಗ ಕೋರಿ ಕೊಯ್ಲಿಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಕೊಡ್ತಾರೆ, ಓಡ್ತೇವೆ. ಅಯ್ಯಂಗಾಯಿಗೆ ಕಲ್ಲು ಬಿಸಾಡುವಾಗ ಅಲ್ಲಿ ನಾವು ಆ ತೆಂಗಿನಕಾಯಿ ಎಕ್ತೇವೆ, ಅಲ್ಲಿಂದ ಬರ್ತೇವೆ. ಈ ಜೋಡಣೆಗಳ ಮುಖಾಂತರ ನೋಡ್ತಾ ಅದು ಬರುವಂಥದ್ದು. ಈಗ ಮಕ್ಕಳನ್ನು ಬಿಡುವುದಿಲ್ಲ, ಎಕ್ಸಾಮ್ ಇದ್ದರೆ ನೇಮಕ್ಕೆ ಕರ್ಕೊಂಡು ಬರೋದಿಲ್ಲ. ನೇಮಗಳು ಇಡುವಂಥದ್ದು ನಿಮ್ಮ ಸರ್ಕಾರಿ ರಜೆಯ ದಿನ.
ಎಲ್ಲಿ ಇದೆ ಸ್ವಾಮಿ, ಎಲ್ಲಿದೆ, ಎಲ್ಲಿ ಅಲ್ಲಂದ್ರೆ ನೀವು ಹೇಳ್ತೀರಿ ಲಿಖಿತವಾಗಿ ಅವನು ಬರ್ದಿಟ್ಟಿಲ್ಲ ಅನ್ನುವಂಥದ್ದು. ಈಗ ರವಿಪ್ರಸನ್ನರಾಗಿ ನೀವು ಹೇಳಿದ್ರೆ ಹಾಗೆ ವಾರಾಹಿ ಪಂಜುರ್ಲಿ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು. ಆದ್ರೆ ಆ ಮಣ್ಣಿನಲ್ಲಿ, ಆ ಬಾರೆಬೇಡಿನ ಮಣ್ಣಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಅದನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಯಾರೋ ರವಿಪ್ರಸನ್ನರು ಮಾಡಿದ್ದಲ್ಲ, ಅದು ಬೇರೆ ಯಾರೋ ಮಾಡಿದ್ದಲ್ಲ. ಆಗ ಈ ರೀತಿಯಾಗಿ ಆ ನಂಬಿಕೆಗಳ ಬಗ್ಗೆ ಚರ್ಚೆ ಆದಂತ ಸಂದರ್ಭದಲ್ಲಿ ಅದನ್ನ ಅವ್ರು ರವಿಪ್ರಸನ್ನನವರ ಪ್ರಸನ್ನ ಇಲ್ಲ ಅಥವಾ ಬೇರೆ ಯಾರು ಅದನ್ನ ಅಲ್ಲಿಗೆ ಸೇರಿಸಿದ್ದಾರೆ ಅನ್ನುವಂಥದ್ದು ಆಗುತ್ತಾ? ಅಂದ್ರೆ ಅವರ ಹಿಂದಿನ ಯಾರು ಹಿರಿಯರು ಮಾಡಿದ್ದಾರೆ ಅದನ್ನ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅದು ನಾನು ಹೇಳ್ದಲ್ವಾ, ಈ ಗೊಂದಲ ಅಲ್ಲಿ ಯಾಕೆ ಆಯ್ತು? ಈಗ ನೋಡಿ, ಒಂದು ಲೆಕ್ಕ ಆಗಿ ಈಗ ಜಾರಂದಾಯನ ಸಂಕಲ್ಪವೇ ಇದೆ ಅಂತ ಈಗ ಈಗ ಈ ಪ್ರಶ್ನೆಯಲ್ಲೆಲ್ಲ ದೂತ ಲಕ್ಷಣಗಳು ಬೇರೆ ಬೇರೆ ಅಂತ ಕಾಣ್ತಾ ಇದೆ ಅಲ್ವಾ. ಈಗ ನೋಡಿ, ಈ ರೀತಿಯ ಪರಿವರ್ತನೆ ಆಗುವುದು. ಈಗ ನಾವು ಮತ್ತೆ ಆ್ಯಕ್ಚುಲಿ ನಾನು ಮತ್ತೆ ಪ್ರಸನ್ನ ಉದಾಹರಣೆಗೆ ವೈರಿಗಳಲ್ಲ, ಇವತ್ತಿಗೂ ಅಲ್ಲ. ಆದರೆ ಈ ಚರ್ಚೆ, ನಮ್ಮಿಬ್ಬರ ಚರ್ಚೆಯಲ್ಲಿ ಅಲ್ಲೊಂದು ನಾಳೆ ಸತ್ಯ ಉದ್ಭವ ಆಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಈಗ ನಿಮಗೆ ಎಲ್ಲವೂ ನೀವು ಈಗ ಒಬ್ಬ ದಾನಿ, ಈಗ ಹೆಸರೇನು ಗೊತ್ತಾ, ಈಗ ಒಬ್ಬ ಜಾಸ್ತಿ ಹಣ ಕೊಡ್ತಾನೆ, ಅವನ ಮಾತಿನ ಹಿಂದೆ ಒಬ್ಬ ದಾನ ಕೊಟ್ಟರೆ ಅವನು ಹೇಳಿದಾಗೆ ಮಾಡುವುದು, ಅಂದರೆ ಜಾಸ್ತಿ ಹಣ ಕೊಟ್ಟವನು ಹೇಳಿದಾಗೆ ಮಾಡ್ತಾರೆ. ಈಗ ನನ್ನ ಪ್ರಶ್ನೆ ಅಲ್ಲಿ ಪಂಜುರ್ಲಿಯ ಪ್ರಶ್ನೆ ಅಲ್ಲ. ವಾರಾಯಿ ಅಂತ ಹೆಸರು ಅದು ಇತ್ತೀಚೆಗೆ ಈಗ ಅನೇಕ ಕಡೆ ಈಗ ಧೂಮಾವತಿ ಇಲ್ವಾ, ಅನೇಕ ದ್ವಾರಗಳನ್ನು ನೋಡಿ ಅಂತೆ. ಈ 10 ವರ್ಷಗಳಿಂದ ಅದು ಜುಮಾದಿ ಆಗಿತ್ತು. ಅದೇ ರೀತಿ ಇಲ್ಲಿಯೂ ಒಂದು ಹಂತದಲ್ಲಿ ಪರಿವರ್ತನೆ ಆಗಿದೆ. ಆ ಸಮಯದಲ್ಲಿ ಕೆಲವು ಕಡೆಗಳಲ್ಲಿ ಕೆಲವೆಲ್ಲ ಚರ್ಚೆ ಇಲ್ಲ, 2 ಕಡೆ ಇದೆ. ನೀವು ಈಗ ನಿಮ್ಮ ಹೆಂಡತಿಯನ್ನು ಕುಟುಂಬದ ಒಂದು ದೈವದ ಕಡೆ ಕರ್ಕೊಂಡು ಹೋದರೆ ಅಲ್ಲಿ ಒಂದು ತಪ್ಪು ನಡೀತಾ ಇದೆ ಅಂತ ತಿಳ್ಕೊಳ್ಳುವ. ನೀವು ಹೇಳ್ತೀರಿ, ಈಗ ನನ್ನಲ್ಲಿ ಕೇಳಿದಾಗ ಬಿಟ್ಟು ಇದೆಲ್ಲ ಸರಿಯಲ್ಲ, ಇದನ್ನ ಬಗ್ಗೆ ಮಾಡಬಾರ್ದಂತ. ಉದಾಹರಣೆಗೆ ನಿಮ್ಮ ಹೆಂಡತಿ ನಂಕದೆಲ್ಲ ಕೊರ್ತು ಪೋಯಿ ಅಂತೇಳಿ ನಿಮ್ಮನ್ನು ಹೇಳ್ಕೊಳ್ತಾಳೆ. ಹೌದು, ತಪ್ಪಿಗೆ ದಾಖಲೆ. ದೈವಾರಾಧನೆಯಲ್ಲಿ ಇಷ್ಟೇ ಇರುವಂಥದ್ದು ಸಂಸ್ಕೃತದ ಪದದ ಜೊತೆಗೆ ಪಂಜುರ್ಲಿಗೆ ಬಂದದ್ದೇ ಒಂದು ಅಲ್ಲ. ಅಲ್ಲಿ ಕದ್ರಿಯ ಪಂಜುರ್ಲಿ ಅಂತ ಇರಬಹುದು. ಯಾಕಂತ ಹೇಳಿದರೆ ಇದು ನಾನು ಆ ಕ್ಷೇತ್ರವನ್ನು ಇದು ಮಾಡುವಂಥದ್ದು ಖಂಡಿತ ಅಲ್ಲ. ಆದರೆ ಒಂದಂತೂ ನೀವು ನೋಡಿ, ಇವತ್ತಿಂದ ಎಲ್ಲ ಮಾಧ್ಯಮದಲ್ಲಿ ಹೇಳುವಂಥದ್ದು, ಈಗ ಅಲ್ಲಿರುವಂಥ ಅರಿಕೆಯ ಕೋಲವು ಒಂದು ನೆಪದಲ್ಲಿ ಈ ರೀತಿಯ ವಾದ ವಿವಾದಗಳೊಂದಿಗೆ ಏನಾದರೂ ಒಂದು 3ನೇ ರೀತಿಯಲ್ಲಿ ಒಂದು ವಿಶೇಷವಾದಂಥ ಇದು ಬರಲಿಕ್ಕೆ ಸಾಕು. ಈಗ ವಾರಾಹಿದ ಹೆಸರು ದೈವ ಇಚ್ಛೆ ವಿವಾದಕ್ಕೆ ಕಾರಣ ಆಯಿತು ಅಂತ ಹೇಳುದಾದ್ರೆ, ನಿಮ್ಮ ಮೇಲೆ ಬಂದಂತಹ ಕೊಂಡಾಣದ ಚಿನ್ನಗದ್ದ ಆರೋಪ ಕೂಡ ದೈವ ಇಚ್ಛೆ ಅಂತ ಅವ್ರು ಹೇಳ್ಬೋದಲ್ಲ? ಇಲ್ಲ, ಹೇಳ್ಬೋದು. ಅದಕ್ಕೆ ಉತ್ತರ ಕೊಡ್ತೇನೆ. ಈಗ ಕಿದ್ದದ್ದು ಅಂತ ಹೇಳಿದ್ರೆ, ಆದರೆ ಒಂದು ಇಲ್ಲದನ್ನು ನೀವು ಏನಂತ ಹೇಳೋದು? ಈಗ ಅಲ್ಲ, ಕದ್ದಿದ್ದೇ ಇಲ್ವ ಅಂತ ಅಲ್ಲಲ್ಲ, ಲಾಜಿಕ್ ಅಲ್ಲ. ಲಾಜಿಕನ್ನು ನೀವು ಮಾನವನನ್ನು ದೈವದ ಜೊತೆ ಹೋಲಿಸಬಾರ್ದು. ಆನೆ ಅಲ್ಲ, ನಾನು ಹೋಲಿದ್ದೆ ಯಾವುದನ್ನು? ಇದು ನೋಡಿ ಮನುಷ್ಯನೊಳಗಿನ ಚರ್ಚೆ. ಇದು ಇರುವಂಥದ್ದು ಒಂದು ಒಳ್ಳೆಯ ಜಾಗದಲ್ಲಿ ಸತ್ಯ. ದೈವ ಅಂದರೆ ಸತ್ಯಾರಾಧನೆ, ಹೌದಾ? ಒಂದು ವಾಕಿನಲ್ಲಿ ಎಷ್ಟು ಇದೆ? ವಾಗ್ಮಿ, ವಾಚಾಲಿ, ವಾಚಕ, ವಾಚಸ್ಪತಿ. ನಾವು ವಿದ್ಯಾವಾಚಸ್ಪತಿ ಆಗಲಿಕ್ಕೆ ಸಾಧ್ಯ, ಒಂದು ಬೃಹಸ್ಪತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ವಾಕ್ ಅಂತ ಇದೆ. ವಾಕ್ ದೈವದ ಕಾಲದಲ್ಲಿ ವಾಕ್. ಕಲ್ಲನನ್ನು ಯಾಕೆ ಅಲ್ಲಿ ಇಟ್ಟಿದ್ರೆ? ಆ ಸುಳ್ಳು ಹೇಳುವವನನ್ನು. ಸತ್ಯವು ಬೇಕಲ್ಲದೆ ಸುಳ್ಳು ಹೇಳಿ ಮಾಡುವುದಲ್ಲ. ಸುಳ್ಳು ಯಾವ ರೀತಿ ಹೇಳಿದವನು ಹೇಗೆ ಬರುವುದಿಲ್ಲಿ? ಒಬ್ಬ ಮನುಷ್ಯನಿಗೆ ದೈವದ ಎದುರು ಪ್ರಾರ್ಥಿಸುವುದು, ತಂತ್ರಿಯಾಗಿ ಉಪನಯನಾದಿ ಕರ್ಮಾಂಗಗಳನ್ನು ಮುಗಿದು ಪೂಜೆ ಪುರಸ್ಕಾರ ಮಾಡಿದ ಒಬ್ಬ ವ್ಯಕ್ತಿ ನೇರ ದೇವಸ್ಥಾನದ ತನ್ನ ಪ್ರತಿಷ್ಠೆಯನ್ನು ಉಳಿಗೋಸ್ಕರ ಎದುರು ನಾನು ಚಿನ್ನ ಕಲ್ಲ ನೋಡ, ನಿಮಗೆ ನಾನು ಚಾಲೆಂಜ್ ಕೊಡ್ತೇನೆ. ಎಲ್ಲಿಯಾದರೂ ಒಂದೇ ಒಂದು ಅಂತ ಉದಾಹರಣೆ ಸಿಕ್ಕಿದ್ರೆ ನಾನು ಆಗ ಹೇಳಿದಲ್ಲ, ತಮ್ಮನ ಶೆಟ್ಟಿ ಕಲ್ಲ ಆಗ್ತಾನೆ, ಆದರೆ ಪ್ರಸನ್ನ ಒಬ್ಬ ಕಂತ್ರಿ ಆಗ್ತಾನೆ ಅಂತ ಹೇಳಿದ್ದೇನೆ. ಅಲ್ಲಿ ಒಂದು ಮನೆಯಿಂದ ಚಿನ್ನದ ಆಭರಣಗಳಲ್ಲಿ ಇರುವಂತದ್ದನ್ನು ಇನ್ನೊಂದು ಮನೆಗೆ ಉಸ್ತುವಾರಿ ಕೊಟ್ಟಿದೆ ದೈವವೇ ಅಂತ ಒಂದು ಮಾತಾಡೋದನ್ನು ಕೇಳಿದ್ದೇನೆ. ಅದು ಆ ಥರದ್ದು ಏನಾದರೂ ನಡೆದಿದ್ದ ಅಲ್ಲ, ಏನೇ ಆದರೂ ನಿಮಗೆ ನಾನು ಮುಕ್ತ ಅವಕಾಶ ಕೊಡ್ತೀನಿ ಕುಂದೇಶ್ವರ್ರೆ, ಮುಕ್ತ ಅವಕಾಶ. ತಮ್ಮನ್ನ ಶೆಟ್ಟಿಗೆ ಬಂದಂಥ ಅಪವಾದ ಯಾವುದೇ ಒಂದು 30 ವರ್ಷಗಳ ಹಿಂದೆ ನಾವು ಸ್ವಲ್ಪ ಕುಡಿತಿದ್ದೆವು, ಮಕ್ಕಳಾಟಿಗೆ ಎದ್ದು ನಾವು ಜೋರಿದ್ದೆವು, ನೆನಪಿಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವೀಗ ಸಾರ್ವಜನಿಕ ಮಾಧ್ಯಮದಲ್ಲಿ ಇವತ್ತು ಟ್ರೋಲ್ ಆಗುವಂಥ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ, ಓಪನ್ ಆಗಿ ಕೇಳ್ಕೊಳ್ಳಿ. ಆದರೆ ನಮಗೂ ಒಂದು ಜ್ಞಾನ, ಒಂದು ಎಲ್ಲೋ ಒಂದು ಕಡೆ ಪರಿವರ್ತನೆಗೆ ದೇವರು ಅವಕಾಶ ಕೊಟ್ಟು ನಂತರದಿಂದ ಆದರೂ ನಿಮಗೆ ಮುಕ್ತ ಅವಕಾಶ ಈ ಕ್ಷಣದಿಂದ ಇದೇ ಮಾಧ್ಯಮದಲ್ಲಿ ನನ್ನನ್ನು ಕೇಳದೆ ನೀವು ಹಾಕಿಬಿಡಿ, ಹುಡುಕ್ಬಹುದಲ್ವಾ? ಹಾಗಾದ್ರೆ ಇವರ ಪ್ರಶ್ನೆಗೆ ಇದೇ ಉತ್ತರ. ನಿಮ್ಮ ನೆಗೆಟಿವ್ ಏನಿರುತ್ತೆ, ನೀವು ಏನು ಹೇಳಿದ್ರೆ ಈಗ ಸಮಾಜ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ? ಈಗ ಅವರೊಂದು ಪ್ರಶ್ನೆ ಕೇಳಿದ್ರೆ ನಿಮ್ ಜೊತೆ ಬಾಕಿ ನಾನು ಹೇಳಿದಲ್ಲ, ಅಲ್ಲಲ್ಲ, ಅದಕ್ಕೆ ಉತ್ತರ ಸಿಗ್ಲಿಲ್ಲ. ಯಾವ್ದು ನಿಮ್ದು ಏಕಾಂಗಿ ಹೋರಾಟ ಆಗ್ತಾ ಇದೆ, ದೈವಾರಾಧನೆ. ಅದು ನಂದು. ನೀವು ಆನ್ಸರ್ ಕೊಡ್ಲಿಲ್ಲ ಕರೆಕ್ಟ್ ಆಗಿ. ಯಾವ್ದಕ್ಕೆ? ನೀವೇ ಉತ್ತರ
ಏಕಾಂಗಿ ಹೋರಾಟಕ್ಕೆಲ್ಲ ಕೇಳಿ ನಾನು ಹೇಳ್ತೇನೆ. ಅದೇ, ಅಲ್ಲ ಅಲ್ಲ, ಉತ್ತರ ಸಿಕ್ತು ನನ್ಗೆ ಅಂತ. ಹಾ. ಯಾಕಂದ್ರೆ ನಿಮ್ಮ ಹಿನ್ನೆಲೆ ನೋಡುವಾಗ ಆ ಹಿನ್ನೆಲೆ ನಿಮ್ಮನ್ನು ನೀವು ಎಷ್ಟೀಗ ಬೋಧನೆ ಮಾಡಿದ್ರು ಅದೊಂದು ಜನ ಬೇಡ ಅಂತ ನಾವು ಹೇಳುವಂಥದ್ದು ನೋಡಿ ಈಗ ಒಂದು ಕೆಲಸ ಮಾಡಿ. ಈಗ ಮನುಷ್ಯ ವಾಲ್ಮೀಕಿಯು ರಾಮಾಯಣ ಬರೆದಿದ್ದಾನೆ, ಗೊತ್ತಿದೆ ನಿಮಗೆ? ವಾಲ್ಮೀಕಿ ರಾಮಾಯಣ ಬರೆದಿದ್ದಾನೆ. ಸಮಾಜದಲ್ಲಿ ಮುತ್ತಪ್ರೈ ಅವರು ಪುತ್ತೂರಿಗೆ ವ್ರತ ಮಾಡಿಕೊಟ್ಟಿದ್ದಾರೆ. ಈಗ ಇರುವಂಥ ನೀವು ಗುರುತಿಸುವಂಥ ಧರ್ಮೋದ್ಯಮಿಗಳಿರ್ಬೋದು, ಅಲ್ಲ ಬೇರೆ ಬೇರೆ ಯಾರಾದರೂ ನಿಮಗೆ ಸ್ವಾಮೀಜಿಗಳು ಯಾರಾದರೂ ಸಿಕ್ಕಿದ್ರೆ ನಿಮಗೆ ಎಷ್ಟು ಜನರಿಗೆ ನಿಮಗೆ ಬರ್ಮುಡ ಹಾಕ್ಕೊಂಡು ಅವ್ಯವಹಾರ ಮಾಡುವ ಪಟ್ಟಿ ಕೊಡ್ತೇನೆ ನಿಮಗೆ. ಯಾರಾದರೂ ಒಂದೇ ಒಂದು ಸ್ವಾಮೀಜಿ ಅಂದರೆ ಒಂದೇ ಒಂದಲ್ಲ, ಕೆಲವೊಂದು ಸ್ವಾಮೀಜಿ, ಒಂದೇ ಒಂದಲ್ಲ, ಎಲ್ಲರೂ ಡೈರೆಕ್ಟ್ ಬೇಜಾರು ಮಾಡಬೇಡಿ. ನಿಮಗೆ ಅಂಥ ಕಾವಿದಾರಿಗಳನ್ನು ತಮ್ಮನ ಶೆಟ್ಟಿ ಕೊಡ್ತಾನೆ. ಇವತ್ತಿಗೂ ನೀವು ಕಾಲಿಡಿತೀರಿ, ನಿಮಗೆ ಅವತ್ತಿಗೂ ಅವರಿಗೆ ಫಲಪುಷ್ಪ ಇಡ್ತೀರಿ. ನಿಮ್ಮ ಹೆಂಡತಿಗೆ ಸರ್ ಆಗಲ್ಲ. ಅವರು ಹೇಳಿದ್ದಕ್ಕೆ ನಾನು ಹೇಳಿದ್ದು. ಯಾಕೆ ಹೇಳಿದಂದ್ರೆ ಒಂದೇ ಅಲ್ಲ, ನಿಮ್ಮ ಮಾತನ್ನು ಕೇಳುವುದಿಲ್ಲ ಈ ಮನುಷ್ಯನಿಗೆ. ಈಗ ನಾವು ಎಲ್ಲಿಯಾದರೂ ಆ ಥರ ಇದ್ದು ಪರಿವರ್ತನೆ ಆಗಿ ಬದಲಾವಣೆ ಆಗಿಕೊಂಡು ಬಂದಿದ್ದೇನೆ. ಈಗ ಇರುವುದು ನಿಮ್ಮ ಹತ್ರ, ನೀವು ಇರುವಂಥವರು ಜೀವಂತವಾಗಿದ್ದಾರೆ, ಈಗಲೂ ಸಮಾಜದಲ್ಲಿ ಮಾನ್ಯತೆ ಪಡಿತಾರೆ ಅಂತ ಹೇಳಿದ್ದು. ಸ್ವಾಮೀಜಿಗಳು ಸರಿ ಇಲ್ಲ, ದೈವ ಕಟ್ಟೋರು ಸರಿ ಇಲ್ಲ, ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ನಿಮ್ಗೆ ಕಾಣಿಸ್ತಾ ಇದ್ದಾರೆ. ನೀವೊಂದು ಕೆಲಸ ಮಾಡಿ, ಆ ಥರ ಎಲ್ಲವೂ ಕಾಣಿಸುವುದು ಅಂತ ಹೇಳಿದರೆ ಅದು ನೀವು ತಿಳ್ಕೊಂಡದ್ದು. ಈಗ ನಾವು ಆ ಥರ ತಿಳ್ಕೊಳ್ಳಿ. ನಾವು ಹೇಳಿದೆ ಅಂತ ಗೊತ್ತು ನಿಮಗೆ. ಎಲ್ಲರನ್ನು ಈಗ ಬ್ರಾಹ್ಮಣ ವಿರೋಧಿ ನಮ್ಗೆ ಎಷ್ಟು ಆತ್ಮೀಯರಿದ್ದಾರೆ. ನಾವು ನಮ್ಮ ಕಣ್ಣೆದುರು ಸರಿ ತಪ್ಪುಗಳು ಎದುರು ಬಂದಾಗ ನಾವು ಅದನ್ನು ಚರ್ಚೆ ಮಾಡೋದಷ್ಟೇ. ಯಾವುದೇ ಲೇವಲ್ದ ವಿಷಯ ಆಗಿರ್ಬೋದು, ಎಷ್ಟೇ ಒಂದು ಸ್ಟಡಿ ಮಾಡಿರ್ಬೋದು, ನೀವು ಮಾಡಿದ ಸ್ಟಡಿ ಮಾತ್ರ ಯಾಕೆ ಸಂಖ್ಯ? ನಿಮಗೆ ಗೊತ್ತಿಲ್ಲದ ವಿಷಯಗಳು ಇನ್ನೂ ಕೂಡ ಇರ್ಬೋದಲ್ಲ ಸರ್. ತುಳುನಾಡು ಅನ್ನುವಂಥದ್ದು ದೊಡ್ಡದು, ದೇವಾರಾಧನೆ ಅನ್ನುವಂಥದ್ದು ತುಂಬಾ ವಿಸ್ತರಣೆ ಇರುವಂತದ್ದು. ನಿಮಗೆ ಗೊತ್ತಿಲ್ಲದೇ ಇರೋದು ಬೇರೆಯವರು ಮಾಡ್ತಿದ್ರೆ ಅದು ಯಾಕೆ ತಪ್ಪಾಗ್ತದೆ? ಸರ್, ದೈವಾರಾಧನೆಯನ್ನು ಸ್ಟಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಹುಟ್ಟುತ್ತಾ ಎಲ್ಲವನ್ನು ನೋಡ್ತಾ ಬರುವಂತ. ಈಗ ನಾವು ನಿಮ್ಮ ಹತ್ರ ಹೀಗೆ ಮಾಡದಿದ್ರೆ ಹೀಗೆ ಆಗ್ತದೆ, ಸಾಯ್ತದೆ ಅಂತ ಎಲ್ಲಿ ಹೇಳಲಿಲ್ಲ ಅಂತ ಈಗ ಬಲಿಮೆಯವರು ಹೇಳ್ತಾರಲ್ಲ. ನಾನು ಹೇಳುವಂಥದ್ದು ಇಷ್ಟೇ ಗುರುಗಳೇ, ಇದು ನನ್ನ ವಿಚಾರ. ಹಾಗಾಗಿ ನಾನು ಸಂಘಟನಾತ್ಮಕವಾಗಿ ನಾನು ಒಂದು ವೇಳೆ ಇದೇ ವಿಚಾರವನ್ನು ಸಂಘಟನಾತ್ಮಕ ಕಟ್ಟಿಕೊಂಡು ಏನೋ ಮಾಡ್ಬೋದು. ಈಗ ನಾನು ಏನು ಹೇಳ್ತಾ ಇದ್ದೇನೆ ನೋಡಿ, ಇಲ್ಲ ಅಂತಾದರೆ ಇದನ್ನು ಇಲ್ಲ ಮಾಡಿ, ನೀವೆಲ್ಲ ನಾನು ಮಾಡ್ತೇನೆ, ನೀವು ಮಾಡ್ಬೋದು. ಯಾಕಂದರೆ ಇದು ದೈವಾರಾಧನೆ. ಇಲ್ಲಿ ಎಲ್ಲಿಯೂ ನಿಮಗೆ ಒಂದು ಬಲವಂತದ ಹೇರಿಕೆ ಮಾಡುವುದಿಲ್ಲ. ನಾನು ಹೇಳುವಂಥದ್ದು, ನನಗೊಂದು ವಾಕ್ ಸ್ವಾತಂತ್ರ್ಯ ಇದೆ, ನಾನು ಹೇಳ್ತೇನೆ. ಅದು ಹಾಗೆ ಹೀಗೆ ಅಂತ ನಿಮಗೆ ಚರ್ಚೆ ಮಾಡಲಿಕ್ಕೆ ಈಗ ಅವಕಾಶಗಳಿದೆ ಅಷ್ಟೇ. ನಾನು ಹೇಳಿದ್ದನ್ನು ನೀವು ಒಪ್ಪಬೇಕು, ತಮ್ಮನ ಶೆಟ್ಟಿಯನ್ನು ಒಪ್ಪಬೇಕು. ನೀವು ಹೇಳಿದ ಎಲ್ಲಿಯಾದರೂ ನಾವು ಆ ರೀತಿಯಾಗಿ ನಮ್ಮ ಹೆಸರನ್ನು ನಾವು ಬೇರೆ ಬೇರೆ ಬಟ್ಟೆಗಳು ಹಾಕ್ತೇವಾ? ನಾವು ಎಲ್ಲಿಯೂ ನನಗೂ ತಿರುಬಹುದು, ನಿಮಗೆ ಅದಕ್ಕಿಂತ ಜಾತಿ. ನನ್ನ ವಿಚಾರ. ನಾನು ಎಲ್ಲ ಭಾಷಣಗಳು ಹೇಳುವಂಥದ್ದು, ದೈವಾರಾಧನೆಯ ವ್ಯಾಪ್ತಿ ಅತ್ಯಂತ ಚಿಕ್ಕದು. ಒಂದು ಚಿಕ್ಕ ಗ್ರಾಮದ ಒಳಗಡೆ, ಒಂದು ಕುಟುಂಬದ ಒಳಗಡೆ ಇರುವಂಥದ್ದು. ನಾನು ಇಲ್ಲಿ ಏನಂದರೆ, ಈ ನನ್ನ ಕುಟುಂಬದ, ನನ್ನ ಗ್ರಾಮದ ಸಂಧಿಪಾರ್ಧಾನ, ಆಹಾರ ಪದ್ಧತಿ, ವಿಚಾರ ಎಲ್ಲವೂ ನಮಗೆ ಅಧ್ಯಯನವಾಗಿ ನನಗೆ ಗೊತ್ತಿದೆ. ಹಾಗಂತೇಳಿ ಅದನ್ನು ಇನ್ನೊಂದು ಕಡೆ ಏರಲಿಕ್ಕೆ ಆಗುತ್ತಿಲ್ಲ. ಒಂದು ಗುತ್ತಿನಿಂದ ಇನ್ನೊಂದು ಗುತ್ತಿಗೆ ಗುತ್ತುಗಳು ಚೇಂಜ್ ಆಗ್ತದೆ, ಹೆಸರುಗಳು ಚೇಂಜ್ ಆಗ್ತದೆ, ಬಾರ್ನೆ. ಆದರೆ ಏನಂದರೆ ಈ 16 ನಿಯಮಗಳಿದೆಲ್ಲ, ಇದು ಎಲ್ಲ ಕಡೆ ಒಂದೇ ಇರ್ತದೆ. ಇದಕ್ಕೆ ನಿಮಗೆ ಗೊನೆ ಕಡಿಯುವುದು, ಕೊಡಿಯೇರುವುದು, ಎಣ್ಣೆ ಬುಲೆ ಕೊಡುವುದು, ಇದು ಪಡಿಯಕ್ಕಿ ಕೊಡುವುದು, ನೇಮ ಒಪ್ಪಿಸುವುದು, ನೇಮದಲ್ಲಿ ಪಿರಸುತ್ತು, ಎದುರು ಸುತ್ತು, ಪಿರತವರಿ, ಎದುರು ಸುತ್ತು, ಚಕ್ರ ಸದನಲಿಕೆ, ಅಡ್ಡ ಸದನಲಿಕೆ, ಇಂಥ ನಲಿಕೆಗಳು, ಮಾನೆಚ್ಚಿ, ಮುಗುತೆಚ್ಚಿ, ಇಂಥ ಗಳಿಗೆಗಳು. ನಿಮ್ಮ ಇದರ ಪಾಯಿಂಟ್ಗಳಲ್ಲಿ, ನಿಮ್ಮ ಇದರ ಆಚರಣೆಗಳ ಬಗ್ಗೆ ನೀವು ಹೇಳುವಾಗ ನಿಮ್ಮ ಅಥೆಂಟಿಕ್ ಕೆಲವೊಂದು ಬಂದದ್ದು ಇರ್ಬೋದು. ಈಗ ದಯಾನಂದ ಕತ್ತಲ್ ಸರ್ ಹೇಳಿದ್ರೆ ಅವರು ಬೇರೊಂದು ಅವರ ಪದ್ಧತಿಗಳನ್ನ ಹೇಳ್ತಾರೆ, ಇನ್ನೊಂದು ಒಬ್ಬೊಬ್ಬರು ಅವರವರದ್ದೇ ಪದ್ಧತಿಗಳನ್ನ ಹೇಳ್ತಾರೆ. ನಿಮ್ಮ ಮೇಲೆ ಇರುವಂತ ಆರೋಪ ಏನ್ ಹೇಳಿದ್ರೆ, ನೀವು ಒಂದು ವರ್ಗವನ್ನ ಅದು ಮಾಡಿದ ತಪ್ಪು, ಅವರು ಹಾಳು ಮಾಡಿದ್ರು. ಈಗ ವೈದಿಕ ವರ್ಗ ಅಂತ ಹೇಳುವಾಗ ಒಂದು ಇಲ್ಲಿಯ ಲೋಕಲ್ ಮಧ್ವಾಚಾರ್ಯರು 1000 ವರ್ಷಗಳ ಇತಿಹಾಸ ಇರಬಹುದು. ಅಂದ್ರೆ ಬ್ರಾಹ್ಮಣರು ಆ ಪ್ರಕಾರ ವೈದಿಕ ವರ್ಗ ಅಂತ ಹೇಳಿದ್ರೆ, ನೀವು ಮೂಲಕ್ಕೆ ಹೋಗ್ತೀರಾದ್ರೆ ಎಷ್ಟು ಮೂಲಕ್ಕೆ ಹೋಗ್ತೀರಿ ಅನ್ನೋಂಥ ಪ್ರಶ್ನೆ. ಒಂದು ನೀವು ತಿಳ್ಕೊಂಡದ್ದು, ನೀವು ಅದನ್ನು ನಿಮ್ಮ ಲೆವೆಲ್ಗೆ ತಿಳ್ಕೊಂಡದ್ದು ಒಂದು ನೆನಪಿಡಿ. ಎಲ್ಲಿಯಾದರೂ ಈಗ ಉದಾಹರಣೆಗೆ ಈಗ ವೇದಿಕೆಯಲ್ಲಿ ಬೇಡ, ನಾನು ಕಂಡ ಜಾಗದಲ್ಲಿ ಇಂಥವರ ಬಗ್ಗೆ ನೋಡಿ ಮಾತಾಡಿದ್ದು ನಿಮಗೆ ಇನ್ನೊಂದು ಬೇಕಿದ್ರೆ ಪರ್ಸನಲ್ ಆಗಿ ಸಿಗ್ತೇನೆ. ನಾನು ಎಲ್ಲಿ ವಿರೋಧ ಮಾಡ್ತಾ ಇದ್ದೇನೆ, ಒಂದು ದೇವಸ್ಥಾನದಲ್ಲಿ ಅವರೇ ಕಮಿಟಿಯವರೇ ಬಂದು ಈ ರೀತಿಯಾಗಿ ಚರ್ಚೆ ಮಾಡು, 70 ಲಕ್ಷ ರೂಪಾಯಿಯ 3 ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನಿನ ಪಟ್ಟಿಯ ಜೊತೆಗೆ 36 ಲಕ್ಷ ಕೊಡಬೇಕಂತ ಗಲಾಟೆ ಆದ ದಿವಸವು ನಾನು ಹೋಗಿದ್ದೇನೆ.
ನೀವು ಒಂದು ನೆನಪಿಡಿ, ನಾನು ಪ್ರತಿ ಭಾಷಣದಲ್ಲೂ ತಮ್ಮನ ಶೆಟ್ಟಿಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ. ಈಗ ನಾವು ಎಲ್ಲರನ್ನು ನಾವು ಓದಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಘನಹೋಮ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಅಲ್ಲ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು ಹಲಸಿನ ಗಟ್ಟಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿಕೊಡ್ತೇನೆ ಕುಂದೇಶ್ವರರೇ. ಅಲ್ಲಲ್ಲ ಅದೇ ಮಿಟ್ಟಿಗಿಲ್ಲ, ಮಾಹಿತಿ ಕೊಡಬೇಕಲ್ಲ ಅವರಿಗೆ. ನೋಡಿ ಏನಂತ, ಯಾಕೆ ಅವರು 3 ಕೊಂಡೆ ಅಂತ ಹೇಳಿದ್ದು? ಕಾಂಟ್ರಾಕ್ಟ್ ಅಲ್ಲ. ಈ ಕೆಲವು ಜನತೆ ನೀವು 3 ಕೊಂಡೆ ತುಪ್ಪ ಇಟ್ಟರೆ ಹೊಗೆ ಬಂದ ನಂತರ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿ ಇರ್ತಾರಲ್ಲ, ಈ ಎಲ್ಲ ಚೀಲದೊಳಗೆ ಹೋಗ್ತದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು 3 ಕೊಂಡೆ ತುಪ್ಪವನ್ನು ಹಾಕು. ಈಗ ಈ ಮಾತು ಈಗ ಪೂಜೆ ಮಾಡುವವರು 3 ಕೊಂಡೆಯಲ್ಲಿ ಕೆಲವು ಒಳಗೆ ಹಾಕ್ತಾರೆ ಅಂತ ಹೇಳಿದೆ. ಹಾಗೆ ನಿಮ್ಮ ಬಗ್ಗೆ ಅಧಿಕೃತವಾಗಿ ತುಂಬಾ ಆರೋಪಗಳು ಅಲ್ಲ ಬೇಕು ಕೇಳಿ ಅಂತ. ನೀವು ಅಧಿಕೃತ ಬೇಡ, ನಾನು ದಾಖಲೆ ಕೊಡುದು ನಿಮಗೆ. ನಾನು ನಿಮಗೆ ಯಾವ ಪುರೋಹಿತರು ಎಲ್ಲಿ ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ ಪಟ್ಟಿ ಸಮೇತ ಕೊಡುದು. ತಮ್ಮಣ್ಣ ಶೆಟ್ಟಿಗೆ ಆರೋಪ ಬೇಡ, ನಿಮ್ಮ ದಾಖಲೆ ಬೇಕು. ಅದು ಇನ್ನು ಮುಕ್ತ ಅವಕಾಶ ಇದೆ. ಈಗ ನೀವು ಹೇಳ್ತೀರಾ ದೈವಾರಾಧನೆಗಳಲ್ಲಿ ತಪ್ಪುಗಳಾಗ್ತಾ ಇದೆ ಅಂತ. ನಾನು ಹೇಳುದು, ಈಗ 100 ವರ್ಷಗಳಿಂದ ಒಂದು ಕಾಲಾವಧಿಯಲ್ಲಿ ಆ ಬದಲಾವಣೆಗಳಾಗಿರ್ಬೋದು ದೈವಾರಾಧನೆ. ಅದನ್ನ ಆ ಬಳಿಕ ಬಂದಂತ ಪೀಳಿಗೆಗಳು ಕಾಲಾಂತರಗಳಲ್ಲಿ ಏನೇನಾಗ್ತಾ ಇದೆ ಅದನ್ನ ನಂಬಿಕೊಂಡು ಆ ಆರಾಧನೆಗಳಲ್ಲಿ ಅದರ ಬದಲಾವಣೆಗಳಲ್ಲಿ ಅವರು ಮುಗ್ಧವಾಗಿ ಅಥವಾ ಯಾವುದೇ ವ್ಯಾವಹಾರಿಕ ಉದ್ದೇಶಗಳಿಂದ ಅದನ್ನು ನಂಬಿಕೊಂಡು ಬಂದಿರಬಹುದು. ಒಂದು ವೇಳೆ ಆ 100 ವರ್ಷಗಳಲ್ಲಿ ಆ ಆರಾಧನೆಗಳಲ್ಲಿ ತಪ್ಪುಗಳಾಗಿದ್ರೆ ಅದನ್ನ ದೈವ ತೋರಿಸ್ಕೊಡ್ಬೇಕಾಗಿತ್ತಲ್ಲ, ಅದರ ಪರಿಣಾಮಗಳು ಸಮಾಜಕ್ಕೆ ಆಗ್ಬೇಕಿತ್ತಲ್ಲ. ನೋಡಿ, ದೈವ ಇರುವುದು ಅದೇ. ಈಗ ನಿಮ್ಮ ದೈವವನ್ನು ನೋಡುವುದು ಆ ರೀತಿ. ಈಗಿನ ಜನರು ದೈವವನ್ನು ಒಬ್ಬ ಭಯೋತ್ಪಾದಕರನ್ನಾಗಿ ನೋಡುತ್ತದೆ. ಅದಕ್ಕೆ ಕೊಡದಿದ್ರೆ ಕೊಲ್ತದೆ, ಅದು ಸಾಯ್ತದೆ. ಇದು ವಿಚಾರಕ್ಕೆ ತಿಳಿಸುವಂಥದ್ದು. ಈಗ ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎನ್ನ ಸಂಸಾರ ಅಂತ ದೈವ ಯಾವತ್ತೂ ಹೇಳ್ತಾ ಇದೆ. ಆದರೆ ಒಂದು ಯಜಮಾನನಿಂದ ತಪ್ಪುಗಳು ನಡೆದಾಗ ಮತ್ತೊಬ್ಬ ಒಳ್ಳೆಯ ಭಕ್ತನು ಅಲ್ಲಿ ಬರ್ತಾನೆ. ಮತ್ತು ದೈವವನ್ನು ಕಾಲಕ್ಕೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಈಗಿನವರೆಗೂ ಹನಿಯ ಬಟ್ಟೆ ಕೆಂಪು ಮತ್ತು ಬಿಳಿಯಿಂದಲೇ ಇದೆ. ಕೇಸರಿಯೂ ಆಗಲಿಲ್ಲ, ನೀಲಿಯೂ ಆಗಲಿಲ್ಲ, ಕಪ್ಪು ಆಗಲಿಲ್ಲ. ಬಾರ್ನೆಯ ಬದಲು ಎಲ್ಲಿ ಅಂದರೆ ಅದು ಬಿರಿಯಾನಿಯೂ ಇಡಲಿಲ್ಲ. ಅಲ್ಲ, ನಿಮಗೆ ಸೋಲಾರ್ ಲೈಟ್ ಜೀಟಿಗೆ ಬದಲು ಅಂದರೆ ನಿಮಗೆ ನೀವು ಮಾಡುವ ರೀತಿಯಲ್ಲಿ ಭಕ್ತಿಗೆ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆ ಹಾಳಾಗಿದೆ ಅಂತ ಶ್ರದ್ಧಾ ಭಕ್ತಿ ಇದೆ. ಕೆಲವು ಜನರಿಗೆ ಅದಕ್ಕೆ ನಾನು ಹೇಳುವಂಥದ್ದು, ಈ 30 ವರ್ಷಗಳಿಂದ ಎಲ್ಲವೂ ಆದದ್ದು ಯಾವಾಗ ಅಂತ ಹೇಳಿದರೆ, ಈಗ ರವಿಪ್ರಸನ್ನ ಹೇಳಿದ 1980 ಅಂತ ಹೇಳಿದಲ್ಲ, ಎಲ್ಲವೂ ಈ ಒಂದು 20-25 ವರ್ಷಗಳಿಂದ ಎಲ್ಲ ಮನೆಗಳಲ್ಲೂ ಎಲ್ಲ ರೀತಿಯಲ್ಲೂ ಹಾಳಾಗಿದೆ. ಒಂದು ಕಡೆಗಳಲ್ಲಿ ಇದ್ದ ಜಾಗಗಳೆಲ್ಲ ಮಾರಾಟ ಮಾಡೋದು, ಇಂಥ ಒಟ್ಟು ಆ ನಂಬಿಕೆಗಳನ್ನು ಒಂದು ಕಡೆ ನೀನು ನೋಡಿ. ಒಂದು ವೇಳೆ ನೀವು ಹೇಳ್ತಿರಲ್ಲ, ಒಂದು ವೇಳೆ ಅದೇ ರೀತಿಯ ನೀವು ಹೇಳಿದಂಥ ರೀತಿಯ ಭಕ್ತರು ಇರ್ತಿದ್ರೆ MRPL ಆಗಲಿಕ್ಕೆ ಸಾಧ್ಯ ಇದೆಯಾ? ಅದರ ಅಡಿಯಲ್ಲಿ ಎಷ್ಟು ನಾಗಬಣಗಳು, ಎಷ್ಟು ಚಾವಡಿಗಳು, ಎಷ್ಟು ಗುತ್ತಿನ ಮನೆಗಳು, ಎಷ್ಟು ದೈವಸ್ಥಾನಗಳು ಹೋದವು. ಯಾಕಂತ ಹೇಳಿದೆ, ಒಂದು ವೇಳೆ ಒಬ್ಬ ಜ್ಯೋತಿಷರು ಇದು ಆಗದೇ ಇದ್ರೆ ನಾನು ಇಲ್ಲಿಂದ ನಾನು ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅದಕ್ಕೆ ದೈವಗಳು ಪ್ರತಿಕ್ರಿಯೆ ಕೊಡದೇ ಇದ್ರೆ ನೀವು ಹೇಳುವಂತದ್ದಾಗಿ ಅಥವಾ ಮನುಷ್ಯ ಮಾತ್ರ ಹೇಳುವಂತದ್ದನ್ನೇ ಸಮಾಜ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಏನು ಗೊತ್ತಾ ನಿಮಗೆ? ಯಾವುದಕ್ಕೆ ಲಿಖಿತ ದಾಖಲೆ ಇನ್ನು ಮುಂದೆಯೂ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಪುಸ್ತಕ ನೋಡಿ ಈಗ ಪಾರಾಯಣಗಳನ್ನು, ಶತನಾಮಾವಳಿಗಳನ್ನು, ಸಹಸ್ರನಾಮಗಳು ಎಲ್ಲವೂ ಇದೆ. ದೈವಾರಾಧನೆ ಎಲ್ಲವೂ ಅದಕ್ಕೋಸ್ಕರ ಅದೊಂದು ಮೌಖಿಕ ಪರಂಪರೆ. ಅದೇ ಸತ್ಯವನ್ನು ಅಲ್ಲಿ ನಾಟಕ ಇಲ್ಲ. ನಿಮಗೆ ಜಾಸ್ತಿ ಮಾತಾಡಲಿಕ್ಕೆ ಬೇಡ. ನಿಮ್ಮ ದೈವಕ್ಕೆ ನೀವು ಮಾತನಾಡಿದ್ರೆ 2 ಬೊಟ್ಟು ಕಣ್ಣೀರಿಟ್ಟು ಆಯ್ತು ಸಾಕು, ಅಂಥದ್ದೇ ಇದ್ದದ್ದು ಹೇಳುವಂಥದ್ದು. ಅದೇ ರೀತಿ ನಮಗೆ ಬೇಕು ದೈವಾರಾಧನೆ ಆಡಂಬರದಿಂದ ಹೊರತಂದು ಬದಲಾವಣೆ ಮಾಡಲಿಕ್ಕೆ ಅವಕಾಶ. ಜೀವನದಲ್ಲಿ ನೀವು ಒಂದು ದೈವಸ್ಥಾನದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ನೀವು 1 ಕಿಲೋ, ಉದಾಹರಣೆಗೆ ಒಂದು ಬುಟ್ಟಿ ಕೇಪುಲು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಆರ್ಕೆಸ್ಟ್ರಾಕ್ಕಿದ್ರೆ 3 ಲಕ್ಷ ಖರ್ಚು ಮಾಡ್ತೀರಿ. ಒಂದು ಅಂದರೆ ಅನಗತ್ಯ ಅನ್ನದಾನ ಬೇರೆ ಎಷ್ಟು ದೈವಕ್ಕೆ ಕೊಡುವುದನ್ನು ಏನಾದರೂ ಈಗ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೇವಾ? ಒಂದು ಖರ್ಚು ವೆಚ್ಚಗಳು, ದುರುಪಯೋಗಗಳು ಅಷ್ಟಾಗ್ತದೆ. ದೈವಕ್ಕೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂಥ ಒಂದು ದೈವದ ನೇಮದ ಖರ್ಚು ಇರುವುದು 3,000 ರೂಪಾಯಿ ಇದ್ದರೆ ಸಾಕು. ಅದನ್ನೇ ನೀವು ಸರಿ ಮಾಡೋದಿಲ್ಲ. ಒಂದು ಕೇಪುಲ್ ಇಲ್ಲ, ಅಲ್ಲಿ ಗೊಂಡೆಪು ಹಾಕೋದು, ಮತ್ತು ಏನೇನು ಪ್ಲಾಟ್, ಒಂದು ತಟ್ಟೆ ಬಟ್ಟೆಗಳಿಲ್ಲ ಅಲ್ಲಿ. ಅದಕ್ಕೆ ಬೇಕು ಅದೇ ದೈವಾರಾಧನೆ. ಗುತ್ತು ಸಂಸ್ಕೃತಿ, ಕಾಡ ಸಂಸ್ಕೃತಿ ಮತ್ತು ಈ ನಾಡ ದೈವ ಸಂಸ್ಕೃತಿ. ಈಗ ಬೂರಿನ ಬುಟ್ಟಿಗಳಿಲ್ಲ, ಅನೇಕ ಕಡೆ ತೋಪುಗಳಲ್ಲಿ ಬಾರಣೆ ಕೊಡುವಂಥದ್ದು. ಮತ್ತು ನಾನು ಹೇಳುವಂಥದ್ದು ಈಗ ಮಾಡಲಿಕ್ಕೆ ಆಗೋದೇ ಅಲ್ಲ. ಬಟ್ ಅದನ್ನು ಏನಂತ ಹೇಳಿದೆ, ನಮಗೆ ಕೈ ಮುಗಿಲಿಕ್ಕೆ ದೈವ ಬೇಕು, ಮಕ್ಕಳಿಗೆ ರ್ಯಾಂಕ್ ಬರಲಿಕ್ಕೆ ದೈವ ಬೇಕು, ಮದುವೆ ಮಾಡಲಿಕ್ಕೆ ದೈವ ಬೇಕು. ಅದಕ್ಕೇನು ಬೇಕೋ ಅದು ಕೊಡೋದಿಲ್ಲ. ಈಗ ಇಲ್ಲಿ ಅದು ಸಹ ನಿಮಗೆ ತುಂಬ ತಾಪತ್ರೆ ಆದದ್ದು. ಸಂಚಿಗೆ 5 ಲಕ್ಷದಿಂದ ಮೇಲ್ಪಟ್ಟ ಜಾಗ ದೈವಕ್ಕೆ ಉಳಿಗಾಲವೇ ಇಲ್ಲ. ಮಾರಾಟ ಮಾಡೋದು, ಶಿಫ್ಟ್ ಮಾಡೋದು, ಅದಕ್ಕೆ ಕೊಡುವಂಥದ್ದು. ಇಲ್ಲಿ ಇರುವಂಥದ್ದು ಇಷ್ಟೇ. ಒಂದು ಉದಾಹರಣೆಗೆ ನೀವು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿರುವಂಥ ಒಂದು ಕಲ್ಲುಟ್ಟಿ ಪಂಜುರ್ಲಿ ಅಂತ ಇದ್ದರೆ ಅದಕ್ಕೆ ಖರ್ಚು ಎಷ್ಟಿದೆ?
ಇವತ್ತು ಏನಾಗಿದೆ, ಇವತ್ತೊಂದು ತಲೆಗೆ 5,000 10,000 ಅದಕ್ಕೊಬ್ಬ ಗುರಿಕಾರ ಬಂದಿದ್ದಾನೆ, ಅವನು ನಿಮ್ಗೆ ತಲೆಗೆ ಒಂದು ಹೆಂಗಸರಿಗೆ 10,000, ಹೆಂಗಸರ ಮೇಲೆ ಇರಿದ್ರೆ ಹೇಗೆ ಇರು. ಈಗ ದೇವತಾರಾಧನೆ ಮತ್ತು ದೈವಾರಾಧನೆ ಬರೋಣ. ಈ ದೇವತಾರಾಧನೆ ನೋಡಿದ್ರೆ ಎಷ್ಟೋ ಸಿನಿಮಾಗಳು ದೇವರ ಬಗ್ಗೆ ಬಂದು ಆಮೇಲೆ ಆ ದೇವರ ನಂಬಿಕೆ ಮೇಲೆ ಜಾಗೃತಿ ಆಯಿತು ದೊಡ್ಡ ಮಟ್ಟದಲ್ಲಿ. ಉದಾಹರಣೆಗೆ ನಾವೆಲ್ಲ ರಾಮಾಯಣ ಮಹಾಭಾರತ ನೋಡಿ ಬೆಳೆದವರು, ಅದು ಒಂದು ರೀತಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದು ಬೆಳೆಯಿತು ದೇವತಾರಾಧನೆ. ಅದಕ್ಕೆ ದೈವಾರಾಧನೆ ಸಿನಿಮಾದಲ್ಲಿ ಬಂದ್ರೆ ತಪ್ಪೇನು, ಅದಕ್ಕೆ ಯಾಕೆ ಪದೇ ಪದೇ ವಿರೋಧ ಮಾಡ್ತಾರೆ? ಅಲ್ಲ, ನಾನು ದೇವತಾರಾಧನೆ ಅದರಿಂದ ಜನರಲ್ಲಿ ಒಂದು ನಂಬಿಕೆ ಜಾಸ್ತಿ. ಈಗ ತುಳುನಾಡ ದೈವಗಳ ಬಗ್ಗೆ ಒಂದು ಕಾಲದಲ್ಲಿ ಕಾಳಿ ತುಳುನಾಡಿಗೆ ಸೀಮಿತ ಆಗಿತ್ತು. ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಅದು ಯಾವುದೇ ದೈವ ಆಗ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅದನ್ನು ಸ್ವಾಗತಿಸೋಣ. ಅದು ಸಿನಿಮಾದಲ್ಲಿ ಬಂದ ತಕ್ಷಣ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ದೇವತಾರಾಧನೆಯ ಬಗ್ಗೆ ನಾನು ಮಾತಾಡಿದ್ರು, ಮತ್ತು ನೀವು ಇದರ ಬಗ್ಗೆ ರಾಮಾಯಣ ಮಹಾಭಾರತ ಕೃಷ್ಣರಾಮನ ಬಗ್ಗೆ ಮಾತಾಡಿದಿರಿ ನೋಡಿ. ಈಗ ಉದಾಹರಣೆಗೆ ಈಗ ಇಲ್ಲಿಯ ಒಬ್ಬರು ಪುರೋಹಿತರು ಹೋಗಿ ಕಲ್ಕತ್ತಾದಲ್ಲೂ ಒಂದು ಪೂಜೆ ಮಾಡಿ ಬರ್ಬೋದು, ಪೂಜೆ ಮಾಡ್ಬೋದು. ಕಲ್ಕತ್ತಾದಿಂದ ಒಬ್ಬ ಒಳ್ಳೆಯ ಪುರೋಹಿತರನ್ನು ನಮ್ಮ ಮನೆಗೂ ಕರೆಸ್ಬೋದು. ರಾಮನನ್ನು ನೀವು ಅಲ್ಲಿಯೂ ಅಂದರೆ ಈ ದೇವತಾರಾಧನೆಯನ್ನು ನಿಮಗೆ ಎಲ್ಲಿಯೂ ಭಜನೆಯ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕಿದೆ ಅಲ್ಲಲ್ಲ ಇರ್ಬೋದು. ನಮ್ಮ ಒಂದು ನಿಮಿಷ ನಿಮ್ಗೆ ಪೂಜೆ ಮಾಡಲಿಕ್ಕೆ ಆಗ್ತದೆ. ದೈವಾರಾಧನೆಗೆ ಒಂದು ವ್ಯಾಪ್ತಿ. ನಾನು ಹೇಳಿದ್ದು ಒಂದು ದೈವವನ್ನು ಒಂದು ಗ್ರಾಮದ ಒಳಗೆ ಈಗ ನನ್ನ ಗ್ರಾಮದ ದೈವದ ಸಂಧಿಪಾರ್ಧಾನ ಮಾತ್ರ ನನಗೆ ಗೊತ್ತಿದ್ರೆ ಸಾಕು. ನಿಮ್ಮ ಗ್ರಾಮಕ್ಕೆ ನಾನು ಯಾವತ್ತೂ ಅತಿಥಿಯೇ. ಇಲ್ಲಿರುವಂಥ ಒಬ್ಬ ದೊಡ್ಡ ಮುಕ್ತೇಶ್ವರನು ನಿಮ್ಮಲ್ಲಿ ಬಂದು ಈಗ ನಿಲ್ಲಕ್ಕೆ ಮಾತ್ರ, ಮೂಲ್ಯಕ್ಕೆ ಮಾತ್ರ. ಯಾಕಂತ ಹೇಳಿದರೆ ನಮಗೆ ಗೊತ್ತಿರಬೇಕಾದದ್ದು ಇದು ಪ್ರಚಾರದ ವಸ್ತು ಅಲ್ಲ. ಪ್ರತಿಯೊಂದು ಗ್ರಾಮದ ಗುತ್ತು ಗಡಿಗಳು ವಿಚಾರಗಳು ತಿಳಿಬೇಕಾದದ್ದು ಇಲ್ಲಿ. ಅಂದರೆ ಈಗ ಒಬ್ಬ ಹೊರಗಿನ ಅತಿಥಿ ಬಂದು ಪ್ರಾರ್ಥಿಸಿ ಹೋಗ್ಬೋದಲ್ಲದೆ ದೈವ ಪ್ರಚಾರದ ಒಂದು ಜಗತ್ತಿಗೆ ಜಗತ್ತಿಗೆ ಮುಟ್ಟುವುದು. ನೀವು ಬಂದು ಅದರ ಕಾರಣಿಕವನ್ನು ತಿಳ್ಕೊಳ್ಬೇಕು. ನೀವು ಸಿನಿಮಾ ನೋಡಿ ದೈವವನ್ನು ಒಪ್ಪಬೇಡಿ. ನೀವು ಪಡಿಯಕ್ಕಿ ಕೊಡುವಾಗ ಆಗುವ ಸಂಧಿಯನ್ನು ಒಪ್ಪಿ ನೋಡಿ. ಅಲ್ಲಿ ಇರುವಂಥದ್ದು ಕಥೆಗಳು. ಅದನ್ನು ಎಷ್ಟು ಕೇಳಿದ್ದೀರಿ? ಕಾಂತಾರ ನೋಡಿದ್ದೀರಿ, ಅಲ್ಲಿ ಸಂಧಿಪಾರ್ಧಾನ ಆಗುವಾಗ ಎಣ್ಣೆ ಬೂಲಿಯ ಕೊಡುವಾಗ ಅಲ್ಲ ಬೇರೆ ಬೇರೆ ಆಗುವಂಥ ಸಂಧಿಯನ್ನು ಒಂದು 1/4 ಗಂಟೆ ಆದರೂ ಗಮನಿಸಿದ್ದೀರ ನೀವು? ಒಂದು 10 ನಿಮಿಷ. ನಿಮ್ಮ ಗ್ರಾಮದ ಕಟ್ಟಿ ಏನಂತ ಕೇಳ್ತೇನೆ, ಗೊತ್ತುಂಟು ನಿಮಗೆ? ಒಂದು ಗಡಿ ಅಲ್ಲ, ಗೊತ್ತಿರ್ಬೋದು ಗಡಿ. ಈಗ ಕಾಂತಾರ ಜಗತ್ತಿಗೆ ಒಂದು ಉತ್ತರ ಪ್ರದೇಶದವನಿಗೆ ಒಂದು ಆಸ್ಟ್ರೇಲಿಯಾದವನಿಗೆ ನಿಮ್ಮ ದೈವ ಬೇಡ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಈಗ ನಿಮ್ಮ ದೈವ ಇದು ಯಾವುದು? ಇದು ನಮ್ಮದು ಅಲ್ಲೇ ಕಟ್ಟ ಮಕ್ಕಳ ಉದಾಹರಣೆಗೆ ಒಂದು ನಿಮ್ಮ ದೈವಕ್ಕೆ ಎಷ್ಟು ಎಳೆ ಆಗ್ತೇನೆ ಅಂತ ಕೇಳ್ತೇನೆ. ಎಷ್ಟು? ತಂಬಿಲಕ್ಕೆ ತೆಂಗಿನಕಾಯಿ ಎಷ್ಟು? ದೈವದ ಸಂಧಿ ಏನು? ಅಲ್ಲ ಯಾವುದೇ ನಿಮಗೆ ದೈವ ನೀವು ಅಲ್ಲ ಮಕ್ಕಳ ಗಟ್ಟಾದರೆ ನಾನು ಕೇಳೋದಿಲ್ಲ, ಅಲಿಯ ಗಟ್ಟಾದರೆ ಕೇಳಿದ್ದು. ನಿಮ್ದು ಯಾವುದು ಗಟ್ಟೆ ಯಾವುದು? ಹಾಂ, ಏನು ದೈವ ಇದೆ ನಿಮ್ಮಲ್ಲಿ? ಅಲ್ಲ, ನೀವು ಕಾಂತಾರದ ಕೇಳಿದಾಗ ಜಗತ್ತಿಗೆ ನೀವು ಪ್ರಚಾರ ಇಲಾಖೆಯನ್ನು ಪಡೆದಾಗ ನಿಮಗೆ ನೀವು ಅಧ್ಯಯನಕ್ಕೆ ಹೋಗುವ ಮುಂಚೆ ನಿಮ್ಮ ದೈವಕ್ಕೆ ಎಷ್ಟು ತೆಂಗಿನಕಾಯಿ ಅಂತ ಗೊತ್ತಿರಬೇಕಂತ. ಕಾಂತಾರದ ಬಗ್ಗೆ ಇಲ್ಲಿ ಇದು ದೈವಾರಾಧನೆ ಆಳದದ್ದು. ಪ್ರಶ್ನೆ 1000 ಹಾಕ್ಲಿಕ್ಕೆ ಆಗ್ತದೆ. ನಾನು ಹೇಳುವಂಥದ್ದು ನೀವು ಪ್ರಶ್ನೆ ಹೇಳುವಾಗ ಈಗ ನನ್ನ ದೈವದ ಸಂಧಿ ಕೇಳಿ ನಿಮ್ಗೆ ಹೇಳ್ತೇನೆ ನಾನು. ಅಲ್ಲ, ಅವ್ರದ್ದು ಪಾಯಿಂಟ್ ಏನ್ ಹೇಳಿದ್ರೆ ಅಂತಹ ವಿಚಾರಗಳನ್ನು ನೀವು ಸಿನಿಮಾ ಅಥವಾ ಸಾಕ್ಷ್ಯಚಿತ್ರವಾಗಿ ಮಾಡ್ಲಿಕ್ಕೆ ಕೊಡ್ಬೋದಲ್ಲ, ಜನರಿಗೆ ನಾಲೆಜ್ ಬರ್ತದಲ್ಲ. ಅಲ್ಲ ನೋಡಿ, ಈಗ ಈ ನಾಲೆಜ್ ಅಲ್ಲಿ ಇರುವಂಥ ಭರತನಾಟ್ಯವನ್ನು ನೋಡಿ ಕಲೀಲಿಕ್ಕೆ ಆಗುದಿಲ್ಲ. ನೀವು ಸಿನಿಮಾದಲ್ಲಿ ನಿಮಗೆ ಅಬ್ಬರವನ್ನು, ಮ್ಯೂಸಿಕನ್ನು, ಒಳ್ಳೆಯ ನಿರ್ದೇಶಕನ್ನು, ನಟವನ್ನು ಕಾಣಬಹುದು. ಆದರೆ ಇದನ್ನು ನೀವು ಸಿನಿಮಾ ಮಾಡಿ ಪಡೀಲಿಕ್ಕಿಲ್ಲ. ಅಲ್ಲ, ಅಭಿಮಾನ ಪಡೆಯುವುದಾದರೆ ನೀವು ಬಂದು ನಿಮಗೆ ನಾನು ಕೇಳುವಂಥದ್ದು ಈಗ ಅವರ ಮನೆಯಲ್ಲಿ ದೈವ ಇದೆ, ಅದನ್ನು ನೋಡಿ ಆಸಕ್ತಿ ಅವರಿಗಿಲ್ಲ. ಏನೋ ಒಂದು ಕಲ್ಪನೆಯನ್ನು ನೋಡಿ ಆಸಕ್ತಿ ಪಡೆದು ಏನು ಮಾಡ್ತೀರಿ? ಅದು ಹೆಂಗೆ ಗೊತ್ತು? ಅದು ನಮಗೆ ಸರ್ ಒಂದು ನೆನಪಿಡಿ, ಚರ್ಚೆ ಮುಂದೆ ನಾನು ಸಾರ್ವಜನಿಕ ಚರ್ಚೆ ಮಾಡ್ತೇವೆ ಅಂತ ಅದು ಗೊತ್ತಿಲ್ಲ. ಅದನ್ನ ನೀವು ಕೇಳಿದಾಗ ಉತ್ತರ ಕೊಟ್ಟು ನಾನು ಜಾರಿದ್ರೆ ಹೇಗೆ? ಅಲ್ಲ ನಾವು ನಿಲ್ಲಿಸಿ ಕೇಳಿದ್ರೆ ಹೇಗೆ? ನೀವು 2 ದಿನ ಕೇಳಿ, ನಾನು ಮಾತಾಡ್ತೇನೆ. ಅಲ್ಲ ನಾನು ಕೇಳೋದು ಅದೇ. ನಾನೀಗ ಅವರಿಗೆ ಹೇಳಿದ್ರು ಕಾಂತಾರ ತಿಳಿಯುವ ಮುಂಚೆ, ಅಧ್ಯಯನ ಮಾಡುವ ಮುಂಚೆ ಇರಲಿ ನಾನು ನನ್ನ ವಿಚಾರವನ್ನು ಮಂಡಿಸಿದ್ದು ಎಲ್ಲರಿಗೂ ಸರಿಯಾ? ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ಸಂಘರ್ಷಕ್ಕಾಗಲಿ ಬಲವಂತದ ಏರಿಕೆಗಾಗಲಿ ಅಲ್ಲ, ಬೇರೆ ಬೇರೆ ಯಾರಲ್ಲೂ ದ್ವೇಷ ಇಲ್ಲ. ದಯವಿಟ್ಟು ಮುಂದಿನ ತಲೆಮಾರಿಗೆ ದೈವಾರಾಧನೆಯನ್ನು ಕೊಂಡೋಗಲಿಕ್ಕೆ ಆರೋಗ್ಯಕರವಾದ ಚರ್ಚೆಯಾಗಲಿ ಖಂಡಿತ ಮಾಧ್ಯಮಗಳ ಸಹಕಾರ ಇರಲಿ.
ನಾನು ಇಲ್ಲಿ ಯಾರು ದೈವಾರಾಧನೆಯಲ್ಲಿ ಒಬ್ಬ ವಿದ್ವಾಂಸ ತಿಳಿದವನು ಜಾನಿ ಎಂಬ ಮಾತಿಲ್ಲ. ದೈವಾರಾಧನೆಯಲ್ಲಿ ಗಡಿಕಾರ, ಗುರಿಕಾರ, ಚಾಕಿರಿಯವನು ಮಾತ್ರ. ತಮ್ಮಣ್ಣ ಶೆಟ್ಟಿ ಅತಿ ಜ್ಞಾನಿಯಾಗಿ ಇಲ್ಲಿ ಬಂದೇ ಇಲ್ಲ. ನಿಮಗೆಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರುವಂಥದ್ದು.